Hey friends, idrolagade cost accounting nodana block 3 and block 4. Okay, I will make it very quick and easy for you. Okay, elements of cost, classification of cost and preparation of cost sheet. Right. Idರಲ್ಲಿ just ನಿಮಗೆ ನೋಡ್ಕೋಬೇಕಾಗಿರೋದು ಕಾಸ್ಟಿಂಗ್ ಅಂದ್ರೆ ಏನು ಅಥವಾ ಕಾಸ್ಟ್ ಅಂದ್ರೆ ಏನು ಅಂತ. So cost is a measurement in monetary terms. Okay. Just a minute. Yeah. Measurement terms of amount of resources used for the purpose of the production of goods and services. So goods and services ಅನ್ನ ಪ್ರೊಡಕ್ಷನ್ ಮಾಡೋಕ್ಕೆ ನಾವು ಮಾನಿಟರಿ ಟರ್ಮ್ಸ್ ಅಲ್ಲಿ ಏನನ್ನು ಯೂಸ್ ಮಾಡಿರ್ತೀವಿ ಅದನ್ನ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಕಾಸ್ಟ್ ರಿಪ್ರೆಸೆಂಟ್ಸ್. ಇದರಲ್ಲಿ ಒಂದು ಸ್ವಲ್ಪ ಎಕ್ಸಾಂಪಲ್, ದ ರಿಸೋರ್ಸಸ್ ಮೇ ಬಿ ಟ್ಯಾಂಜಿಬಲ್ or intangible ಬಟ್ ಮೆಜರಬಲ್ ಇನ್ ಟರ್ಮ್ಸ್ ಆಫ್ ಮನಿ. ಓಕೆ, ಅದನ್ನ ನಾವೇನಂತೀವಿ ಕಾಸ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸಮ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಫರ್ನಿಚರ್ ಅಲ್ಲಿ ಯಾವ್ಯಾವ ಮಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತೀವಿ, ಲೇಬರ್ ಯೂಸ್ ಮಾಡ್ತೀವಿ, ಅದರ ಎಕ್ಸ್ಪೆನ್ಸಸ್ ಇರುತ್ತೆ. ಇನ್ವಿಟೇಷನ್ ಕಾರ್ಡ್ಸ್ ಬಂದಾಗ ಹೇಗಿರುತ್ತೆ, ಸೆಲೂನ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಅಂದ್ರೆ ಇಟ್ಸ್ ಸರ್ವಿಸ್, ರೈಟ್? ಸೆಲೂನ್ ಇಸ್ ಅ ಸರ್ವಿಸ್. ಇಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಅಕೌಂಟಿಂಗ್ ಇಸ್ ಅ process. Okay, cost accounting is the process of costs from the point at which expenditure is incurred or committed to the establishment of ultimate relationship with cost centers and cost units. In its widest use, it remains the preparation of the statistical. ಓಕೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನ್ ಮಾಡುತ್ತೆ, ನೀವೆಲ್ಲಾ ಕಾಸ್ಟ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ. ಮೇ ಬಿ ಇದು ರಿಲೇಶನ್ಶಿಪ್ ಇರ್ಬೋದು, ಸೆಂಟರ್ಸ್ ಬಗ್ಗೆ ಇರ್ಬೋದು, ಯೂನಿಟ್ಸ್ ಬಗ್ಗೆ ಇರ್ಬೋದು, ಕಾಸ್ಟ್ ಸೆಂಟರ್ಸ್ ಬಗ್ಗೆ ಇರ್ಬೋದು, ಅದೆಲ್ಲವನ್ನು ಕೂಡ ನೀವು ಅಕೌಂಟಿಂಗ್ ಅಲ್ಲಿ ಮಾಡ್ತಿರ್ತೀರಾ. So, data application of cost control methods, certainties of profitability, ascertainment of profitability of activities carried out or planned. ಅದು ಆ ಪ್ರಾಫಿಟಬಿಲಿಟಿ ಏನ್ ಬಂತು, ಯಾವ ತರ ನೀವು ಇನ್ವೆಸ್ಟ್ ಮಾಡಿದ್ರ, ಯಾವ್ಯಾವ್ದ್ರೊಳಗೆ ಇನ್ವೆಸ್ಟ್ ಮಾಡಿದ್ರ, ಅವೆಲ್ಲವೂ ಕೂಡ ಇದ್ರೊಳಗೆ ಬರುತ್ತೆ. ದೆನ್ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಯಾಕೆ ಮಾಡಬೇಕು? ಕಾಸ್ಟ್ ಅಕೌಂಟಿಂಗ್ ಕಂಪ್ರೈಸಸ್ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಎಕ್ಸ್ಪೆನ್ಸಸ್. ಓಕೆ, ಇಲ್ಲಿ ಇನ್ನೂ ಚೆನ್ನಾಗಿ ಕೊಟ್ಟಿದೆ ನೋಡಿ. It's a cost accounting comprises systematic recording of expenses and analysis to ascertain the cost of each product, manufactured services incurred. ಒಂದು ಪ್ರಾಡಕ್ಟ್ ಅನ್ನು ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ನೀವು ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡ್ತೀರಾ. ಓಕೆ, ಇದರಲ್ಲಿ ನಿಮ್ಗೆ ಏನು ಮೋಟಿವ್ ಇರುತ್ತೆ, ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಅಂಡ್ ಮಿನಿಮೈಸ್ ದ ಕಾಸ್ಟ್ ಇಸ್ ದ ಮೋಟಿವ್ ಆಗಿರುತ್ತೆ. ಸೊ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಕಾಸ್ಟ್ ಅಕೌಂಟಿಂಗ್ ಅಂತಂದ್ರೆ ಏನಿರುತ್ತೆ, ಅನಾಲಿಸಿಸ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಆಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸ್. ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ನೀವು ಕ್ಲಾಸಿಫಿಕೇಶನ್ ಮಾಡಬೇಕಾಗತ್ತೆ. ಓಕೆ, ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟು ಬಂದಿದೆ ಅಂತ ನೋಡಬೇಕು. ದೆನ್ ಡಿಟರ್ಮಿನೇಷನ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ ಕಂಪ್ಯಾರಿಟಿವ್ಲಿ ಆಕ್ಚುಯಲ್ ಕಾಸ್ಟ್ ಅನ್ನ ಕಂಪೇರ್ ಮಾಡಬೇಕು, ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತೆ ಆಕ್ಚುಯಲ್ ಕಾಸ್ಟ್ ಜೊತೆ. ಓಕೆ, ಇನ್ಎಫಿಷಿಯನ್ಸಿ ಏನಾದ್ರು ಇದ್ರೆ, ಎಕ್ಸ್ಟೆಂಟ್ ಆಫ್ ವೇರಿಯಸ್ ಫಾರ್ಮ್ಸ್ ಆಫ್ ವೇಸ್ಟೇಜ್ ಏನಾದ್ರು ಇತ್ತಂತಂದ್ರೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ದೆನ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ಸ್ ಇತ್ತಂದ್ರೆ ಇಂಡಿಕೇಟ್ ರೆಮಿಡಿಯಲ್ ಮೆಜರ್ಸ್ ಅನ್ನ ಇಂಡಿಕೇಟ್ ಮಾಡಬೇಕು. ಟು ಪ್ರೊವೈಡ್ ಡೇಟಾ ಆಫ್ ಡಿಪಾರ್ಟ್ಮೆಂಟ್ಸ್ ಆರ್ ಇಂಡಿವಿಜುವಲ್ ಪ್ರಾಡಕ್ಟ್ಸ್ ಫಾರ್ ಪ್ರಿಪೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ಅಂಡ್ ಬ್ಯಾಲೆನ್ಸ್ ಶೀಟ್. ಓಕೆ, then detailed information for knowing the exact reasons for profit and loss, ಏನಕ್ಕಾಯ್ತು ಅಂತ ಎಕ್ಸಾಕ್ಟ್ ರೀಸನ್ ಗೊತ್ತು ಮಾಡ್ಕೊಳ್ಳೋಕ್ಕೋಸ್ಕರ. ಓಕೆ, ದೆನ್ ಯಾವ್ಯಾವ ಮೆಥಡ್ಸ್ ಅನ್ನು ಯೂಸ್ ಮಾಡಿದೀವಿ, ಯಾವ ಡಿಸೈನ್ ಅನ್ನು ಮಾಡಿದೀವಿ, ಏನು ಔಟ್ಪುಟ್ ಪಡೆದಿದ್ದೀವಿ ಅನ್ನೋದಕ್ಕೆ ಬೇಕಾಗಿರುತ್ತೆ. ದೆನ್ ಫ್ಯೂಚರ್ ಅನ್ನ ಎಸ್ಟಿಮೇಟ್ ಮಾಡೋಕ್ಕೆ, ಕೊಟೇಶನ್ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಕಾಸ್ಟ್ ಅಕೌಂಟಿಂಗ್ ಇಂದ. ಮತ್ತೆ ಶಾರ್ಟ್ ಟರ್ಮ್ ಡಿಸಿಷನ್ಸ್ ತಗೊಳ್ಳೋಕೆ, ಮತ್ತೆ ಪ್ರೈಸ್ ಕೊಟೇಶನ್ಸ್ಗೆ, ಮತ್ತೆ ಸ್ಲಂಪ್ ಇದ್ದಾಗ ಡಿಸಿಷನ್ಸ್, ಬೈಯಿಂಗ್ ಡಿಸಿಷನ್ಸ್ ಇದ್ದಾಗ ಇದು ಹೆಲ್ಪ್ ಆಗುತ್ತೆ ಕಾಸ್ಟಿಂಗ್. ಓಕೆ, ಸೊ ಕಾಸ್ಟ್ ಅಲ್ಲಿ ಯಾವ್ಯಾವ ಟರ್ಮ್ಸ್ ಯೂಸ್ ಮಾಡ್ತೀವಿ, ಕಾಸ್ಟ್ ಯೂನಿಟ್ ಅಂತ ಯೂಸ್ ಮಾಡ್ಬೋದು ನಾವು. ದ ಯೂನಿಟ್ ಆಫ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್, ಸರ್ವಿಸಸ್ ಆರ್ ಟೈಮ್ ಇನ್ ರಿಲೇಷನ್ ಟು ವಿಚ್ ಕಾಸ್ಟ್ ಮೇ ಬಿ ಅಸರ್ಟೈನ್ಡ್ ಆರ್ ಎಕ್ಸ್ಪ್ರೆಸ್ಡ್. ಓಕೆ, ಯೂನಿಟ್ ಆಫ್ ಕ್ವಾಂಟಿಟಿ ಆಫ್ ದ ಪ್ರಾಡಕ್ಟ್ ಅನ್ನ ಕಾಸ್ಟ್ ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಆಟೋಮೊಬೈಲ್ ಅಂತ ಬಂದ್ರೆ ನಂಬರ್ ಆಫ್ ಪಾರ್ಟ್ಸ್ ಇರ್ಬೋದು. ಬ್ರಿಕ್ ವರ್ಕ್ಸ್ ಅಂದ್ರೆ 1000 ಬ್ರಿಕ್ಸಿಗೆ ಎಷ್ಟು ಕಾಸ್ಟ್ ಆಯ್ತು ಅಂತ ನೋಡ್ತೀವಿ. ಸಿಮೆಂಟ್ ಅಂದ್ರೆ 1 ಟನ್ ಸಿಮೆಂಟಿಗೆ ಎಷ್ಟು ಆಯ್ತು ಅಂತ ನೋಡ್ತೀವಿ. ಶುಗರು, ಸ್ಟೀಲ್ ಅಂತಂದ್ರೆ ಎಷ್ಟು ಟನ್, ಅಂದ್ರೆ ನಾವು ಮೆಜರ್ಮೆಂಟ್ ಹಿಂಗ್ ಮಾಡ್ತೀವಿ, 1 kg 2 kg 10 kg ಯೂನಿಟ್ ಆಫ್ ಮೆಜರ್ಮೆಂಟ್ ಏನಿರುತ್ತೆ ಅದನ್ನೆಲ್ಲ ಕನ್ಸಿಡರ್ ಮಾಡ್ತೀವಿ. ಓಕೆ, ದೆನ್ ಕಾಸ್ಟ್ ಸೆಂಟರ್ ಅಂತ ಯೂಸ್ ಮಾಡ್ತೀವಿ. ಸ್ವಲ್ಪ ಇದಾಗಿದೆ, ಓವರ್ಲ್ಯಾಪ್ ಆಗಿದೆ. ಕಾಸ್ಟ್ ಸೆಂಟರ್ ಅಂತಂದ್ರೆ ಅ ಲೊಕೇಶನ್, ಅ ಪರ್ಸನ್ ಆರ್ ಐಟಮ್ ಆಫ್ ಇಕ್ವಿಪ್ಮೆಂಟ್ ಫಾರ್ ವಿಚ್ ಕಾಸ್ಟ್ ಮೇ ಬಿ ಅಸರ್ಟೈನ್ಡ್ ಆರ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಕಾಸ್ಟ್ ಕಂಟ್ರೋಲ್. ಇಟ್ಸ್ ಅ ಲೊಕೇಶನ್ ಇರ್ಬೋದು, ಪರ್ಸನ್ ಇರ್ಬೋದು, ಅಥವಾ ಇಕ್ವಿಪ್ಮೆಂಟ್ ಕೂಡ ಇರ್ಬೋದು. It's a subunit of the organization. Okay. Next, cost elements. So cost elements ಏನೇನು ಬರುತ್ತೆ, ಮಟೀರಿಯಲ್ ಇರ್ಬೋದು. ಓಕೆ, ಮಟೀರಿಯಲ್ಸ್, ಲೇಬರ್ ಅಂಡ್ ಅದರ್ ಎಕ್ಸ್ಪೆನ್ಸಸ್ ಇವೆಲ್ಲ ಕಾಸ್ಟ್ ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ. ಡೈರೆಕ್ಟ್ ಕಾಸ್ಟು, ಇಂಡೈರೆಕ್ಟ್ ಕಾಸ್ಟು, ಲೇಬರ್ ಕಾಸ್ಟು, ಇಂಡೈರೆಕ್ಟ್ ಲೇಬರ್ ಕಾಸ್ಟು, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಅಲ್ಲಿ ಓವರ್ ಹೆಡ್ಸ್ ಬರುತ್ತೆ. ಓವರ್ ಹೆಡ್ಸ್ ಅಂತ ಬಂದಾಗ ಪ್ರೊಡಕ್ಷನ್ ಓವರ್ ಹೆಡ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಇರ್ಬೋದು, ಸೆಲ್ಲಿಂಗ್ ಓವರ್ ಹೆಡ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇರ್ಬೋದು.
Okay, so ಇದೆಲ್ಲ self explanatory, so I don't explain those. Then cost classification by nature cost elements ಇರ್ಬೋದು, by organization function ಮೇಲೆ manufacturing administrative cost, selling and distribution cost ಅಂತ ಮಾಡ್ತಾರೆ. Okay, by degree of traceability cost, the cost unit ಮೇಲೆ ಹೀಗೆ direct cost. Okay, direct cost incurred for a particular product can be traced as identified with a particular cost center cost unit. Okay, direct materials, direct labor, direct expenses ಎಲ್ಲ ಇದರೊಳಗೆ ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಇಂಡೈರೆಕ್ಟ್ ಕಾಸ್ಟ್. ಇಂಡೈರೆಕ್ಟ್ ಕಾಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಆ ಕಾಸ್ಟ್ ಯೂನಿಟ್ಗೆ ಅಲೋಕೇಟ್ ಆಗಿರುವಂತ ಇಂಡೈರೆಕ್ಟ್ ಕಾಸ್ಟ್ ಯಾವ್ದಿರುತ್ತೆ ಅಂತಂದ್ರೆ ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಮಟೀರಿಯಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ರೆಂಟ್ ಆಫ್ ಅ ಬಿಲ್ಡಿಂಗ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಸ್ಯಾಲರಿ ಆಫ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಎಲ್ಲ ಏನ್ ಬರುತ್ತೆ ಇಂಡೈರೆಕ್ಟ್ ಕಾಸ್ಟ್ ಅಲ್ಲಿ ಬರುತ್ತೆ. Rent of building, electricity charges, salary of administrative staff. By the changes in the level of activity or volume, this classification is based on the behavior of the cost due to the change in the level of activity. Fixed cost ಇರ್ಬೋದು, ವೇರಿಯಬಲ್ ಕಾಸ್ಟ್ ಇರ್ಬೋದು, ಸೆಮಿ ವೇರಿಯಬಲ್ ಕಾಸ್ಟ್ ಇರ್ಬೋದು. ಫಿಕ್ಸ್ಡ್ ಕಾಸ್ಟ್ ಬಂದು ಟೋಟಲ್ ಇರ್ರೆಸ್ಪೆಕ್ಟಿವ್ ಆಫ್ ದ ಯೂನಿಟರಿ ಆಫ್ ದ ಔಟ್ಪುಟ್ ಎಷ್ಟಾದ್ರೂ ಬರಲಿ ಅದು ಇರಲೇಬೇಕು, ರೈಟ್? ಅದನ್ನ ನಾವೇನಂತೀವಿ ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್, ಮಷಿನರಿ ಇನ್ಶೂರೆನ್ಸ್ ಕಟ್ತಾ ಇರಬೇಕು, ಫಿಕ್ಸ್ಡ್ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಡಿಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಸ್ಯಾಲರೀಸ್ ಇರ್ಬೋದು. ಫಿಕ್ಸ್ಡ್ ಕಾಸ್ಟ್ ರಿಮೇನ್ ಫಿಕ್ಸ್ ಇನ್ ದ ಟೋಟಲ್ ಅಂಡ್ ಪರ್ ಯೂನಿಟ್ ಕಾಸ್ಟ್. ಇವೆಲ್ಲವೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದೆನ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂತ ಬಂತಂದಾಗ ಇದು ಔಟ್ಪುಟ್ ಜೊತೆ ಇದು ಕೂಡ ಚೇಂಜ್ ಆಗುತ್ತೆ. ಇಟ್ಸ್ ಚೇಂಜಸ್ ಅಲಾಂಗ್ ವಿತ್ ಡೈರೆಕ್ಟ್ ಪ್ರಪೋರ್ಷನ್ ವಿತ್ ದ ಔಟ್ಪುಟ್. ಓಕೆ, ಇಫ್ ಕಾನ್ಸ್ಟೆಂಟ್ see these costs change in total but remain constant per unit production in activity change. Variable costs include direct material cost, direct labor, direct expenses irutte. Okay, so illénagutte steel wood requirement for each unit of classroom desk remains same, but steel wood required for the first desk is equal to the second desk and so on. ಹೀಗೇನು ಹೇಳ್ತಾರೆ, ಒಂದು ಸ್ಟೀಲ್ ವುಡ್ ಎಲ್ಲದಕ್ಕೂ ಬೇಕಾಗಿರುತ್ತೆ. ಈಚ್ ಯೂನಿಟ್ ಆಫ್ ಕ್ಲಾಸ್ ರೂಮ್ ಡೆಸ್ಕ್ ರಿಮೇನ್ಸ್ ಸೇಮ್, ಎಲ್ಲದಕ್ಕೂ ಈಕ್ವಲ್ ಆಗಿ ಬೇಕು. ಬಟ್ ಪ್ರೊಡಕ್ಷನ್ ಜಾಸ್ತಿ ಆದಾಗೆ ಇದ್ರದ್ದು ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಡೆಪ್ರಿಸಿಯೇಷನ್ ಅನ್ನ ಸೆಮಿ ವೇರಿಯಬಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ, ರೈಟ್? ಬೈ ಕಂಟ್ರೋಲಬಿಲಿಟಿ, ಬೈ ಟೈಮ್ ಇರ್ಬೋದು, ಇದಿರ್ಬೋದು. ಜಸ್ಟ್ ನೀವು ನೋಡ್ಕೊಳ್ಳಿ ಕಾಸ್ಟ್. ಜಸ್ಟ್ ನಾನು ನೋಡ್ತೀನಿ ಯಾವ ತರ ಕ್ವಶನ್ಸ್ ಬಂದಿತ್ತು ಅಂತ. ಇದರಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದ್ರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಕೇಳ್ತಾರೆ. ಓಕೆ, ಆಲ್ ಎಕ್ಸ್ಪೆನ್ಸಸ್ ನೋಡಕ್ಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಆಕ್ಚುಯಲ್ ಕಾಸ್ಟ್ ಡಿಫ್ರೆನ್ಸಸ್ ಅನ್ನ ಮಾಡಕ್ಕೆ. ಓಕೆ, ದೆನ್ ಇನ್ಎಫಿಷಿಯನ್ಸಿ ಇದೆಯಾ, ವೇಸ್ಟೇಜ್ ಇದೆಯಾ, ಡಿಟೇಲ್ಡ್ ಇನ್ಫಾರ್ಮೇಶನ್ ತಗೊಳಕ್ಕೆ, ಸೋರ್ಸ್ ಆಫ್ ಎಕನಾಮಿಕ್ಸ್ ಏನು, ಆಕ್ಚುಯಲ್ ಕಾಸ್ಟ್ ಏನು, ಶಾರ್ಟ್ ಟರ್ಮ್ ಡಿಸಿಷನ್ಸ್ ತಗೊಳಕ್ಕೆ, ಇದಕ್ಕೆಲ್ಲದಕ್ಕೂ ಕೂಡ ನಾವು ಕಾಸ್ಟ್ ಅಕೌಂಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಕಾಸ್ಟ್ ಎಲಿಮೆಂಟ್ಸ್ ಅನ್ನ 5 ಮಾರ್ಕ್ಸ್ ಕೇಳಿದ್ರು. ಕಾಸ್ಟ್ ಎಲಿಮೆಂಟ್ಸ್ ತುಂಬಾ ಈಸಿ ಇದೆ ಅಲ್ವಾ? ಮಟೀರಿಯಲ್, ಲೇಬರ್, ಅದರ್ ಎಕ್ಸ್ಪೆನ್ಸಸ್. ಮಟೀರಿಯಲ್ ಡೈರೆಕ್ಟ್ ಇಂಡೈರೆಕ್ಟ್, ಲೇಬರ್ ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್, ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್. ಆಮೇಲೆ ಇಂಡೈರೆಕ್ಟ್, ಎಲ್ಲಾ ಇಂಡೈರೆಕ್ಟ್ ಅಲ್ಲಿ ಓವರ್ ಹೆಡ್ಸ್ ಬರುತ್ತೆ. ಓವರ್ ಹೆಡ್ಸ್ ಅಂತ ಸೆನ್ಸ್ ಪ್ರೊಡಕ್ಷನ್ ಓವರ್ ಹೆಡ್ಸ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್, ಸೆಲ್ಲಿಂಗ್ ಓವರ್ ಹೆಡ್ಸ್. ಓಕೆ, ಸೊ ಅದನ್ನ ಕೇಳಿದ್ದಾರೆ. ನೆಕ್ಸ್ಟ್ ಕಾಸ್ಟ್ ಕ್ಲಾಸಿಫಿಕೇಶನ್ ಸುಮ್ಮನೆ ನೋಡ್ಕೊಂಡಿರಿ. ದೆನ್ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಅಂದ್ರೆ ಏನು? ಓಕೆ, ಅದ್ರಲ್ಲಿ ತುಂಬಾ ಕ್ವಶನ್ಸ್ ಕೇಳಿ 10 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಎಲ್ಲ ಕೇಳಿದ್ದಾರೆ. ನೆಕ್ಸ್ಟ್ ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಕಾಸ್ಟ್ ಶೀಟ್. ಓಕೆ, ಕಾಸ್ಟ್ ಶೀಟ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಇದನ್ನ ತುಂಬಾ ಸಲ ಕೇಳಿದ್ದಾರೆ. ಓಕೆ, 10 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಕೇಳಿರ್ತಾರೆ. ದೆನ್ ಹೌ ಇಟ್ ಈಸ್ ಪ್ರಿಪೇರ್ಡ್. ಓಕೆ, ಹೌ ದ ಕಾಸ್ಟ್ ಶೀಟ್ ಇಸ್ ಪ್ರಿಪೇರ್ಡ್ ಅಂತ ಕೇಳ್ತಾರೆ. ಓಕೆ, ಹೌ ಇಟ್ ಈಸ್ ಪ್ರಿಪೇರ್ಡ್, right? So cost sheet is a statement which shows various components of the total cost. Total cost consists of, ఇది important. Okay, total cost is consist of prime cost, factory cost, selling and distribution cost. Cost is to be calculated for each product. It will factory cost bantu, prime cost, selling and distribution. Okay, then historical cost sheet. Historical cost sheet is prepared on the basis of the actual cost incurred in the producer product render. ಮೊದಲು ಏನಾಗಿತ್ತು ಅದು historical price. Estimated cost sheet ಅಂತಂದ್ರೆ, estimated cost sheet is prepared on the basis of estimated cost to produce a product or render a service.
ಎಸ್ಟಿಮೇಷನ್ ಅಂದ್ರೆ ಮುಂದೆ ಏನೋ ಸರ್ವಿಸ್ ಕೊಡ್ತೀವಿ ಗೂಡ್ಸ್ ಕೊಡ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಪೆಂಟರ್ ಗಿವ್ಸ್ ಎಸ್ಟಿಮೇಷನ್ ಆಫ್ ಫರ್ನಿಚರ್. ನೀವು ಒಂದು ಮನೆ ಕಟ್ತೀರಾ ಅಂದ್ರೆ ಅದಕ್ಕೊಂದು ಎಸ್ಟಿಮೇಷನ್ ಕೊಡ್ತಾರೆ, ಓಕೆ ಇಷ್ಟು ಕಾಸ್ಟ್ ಆಗ್ಬೋದು ಅಂತ, ರೈಟ್. ಅಂದ್ರೆ ಇಷ್ಟು ಅದು ಒಂದು ರಫ್ ಆಗಿ ಅವ್ರಿಗೆ ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯನ್ಸ್ ಅಂಡ್ ಕಾಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಎಲ್ಲ ಅವ್ರು ಹೇಳೋದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಓಕೆ, ದೆನ್ ಯೂಸಸ್ ಆಫ್ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಅಲ್ಲಿ ಏನೇನು ಯೂಸಸ್ ಇದೆ, ಇದನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಕೇಳ್ತಾರೆ. ಕಾಸ್ಟ್ ಶೀಟ್ ಅನ್ನ ಬಗ್ಗೆ ಇಲ್ಲಿ ಡೀಟೇಲ್ ಅಲ್ಲಿ ಕೊಟ್ಟಿಲ್ಲ, ವಿತ್ ಇಲ್ಲಿಸ್ಟ್ರೇಷನ್ ಅಂತ ಲಾಸ್ಟ್ 23 ಎಲ್ಲೂ ಏನ್ ಕೇಳಿದಾರೆ, ಕಾಸ್ಟ್ ಶೀಟ್ ಎಕ್ಸ್ಪ್ಲನೇಷನ್ ವಿತ್ ಇಲ್ಲಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲೇ ನಿಮ್ಗೆ ನೆಕ್ಸ್ಟ್ ನೋಡೋಣ. ಫಸ್ಟ್ ಇದನ್ನ ನೋಡ್ಕೊಳ್ಳೋಣ. ಯೂಸ್ ದ ಕಾಸ್ಟ್ ಶೀಟ್ ಏನಕ್ಕೆ ಬೇಕು, ಫಾರ್ ಕಾಸ್ಟ್ ಅಸರ್ಟೈನ್ಮೆಂಟ್ ಅಂತಂದ್ರೆ ಕಾಸ್ಟ್ ಶೀಟ್ ಇಸ್ ಅಸರ್ಟೈನ್ ದ ಕಾಸ್ಟ್. ಕಾಸ್ಟ್ ಶೀಟ್ ಹೆಲ್ಪ್ಸ್ ಟು ಅಸರ್ಟೈನ್ ದ ಕಾಸ್ಟ್ ಆಫ್ ಗೂಡ್ಸ್ ಅಂಡ್ helping the ascertain the actual cost and estimated cost of the job ಎಷ್ಟಾಗುತ್ತೆ ಅನ್ನೋದು ಹೇಳುತ್ತೆ. ದೆನ್ ಸೆಲ್ಲಿಂಗ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಕಾಸ್ಟ್ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಏಡ್ಸ್ ಇನ್ ಮ್ಯಾನೇಜರ್ ಡಿಸಿಷನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಟೆಂಡರ್ ಕರಿಬೇಕಾದ್ರೆ ಎಷ್ಟಕ್ಕೆ ಒಪ್ಕೋಬೇಕಂತ. ಫಾರ್ಮ್ಯಾಟ್ ಫಾರ್ ಕಾಸ್ಟ್ ಶೀಟ್ ಇದು ಇಂಪಾರ್ಟೆಂಟ್, ಇದನ್ನ ಕೇಳ್ತಾರೆ, ರೈಟ್. ಇದು ಇಂಪಾರ್ಟೆಂಟು, ಯಾಕೆಂದ್ರೆ ಇದರಲ್ಲಿ ನಿಮ್ಗೆ ಕೇಳ್ತಾರೆ ಹೇಗೆ ನೀವು ಫಾರ್ಮ್ಯಾಟ್ ಮಾಡ್ತೀರಾ ಕಾಸ್ಟ್ ಶೀಟ್ ಅಂತ. ಇದು ತುಂಬಾ ನೀವು ಏನು ನೋಡ್ಕೊಳ್ಳೋದಿಲ್ಲ, ಜಸ್ಟ್ ಒಂದು ಇದನ್ನ ನೋಡ್ಕೊಳ್ಳಿ, ಫಾರ್ಮ್ಯಾಟ್ ಅನ್ನ ನೋಡ್ಕೊಳ್ಳಿ, ಆಸ್ ಇಟ್ ಈಸ್ ನೀವು ಬರೆದು ಬಂದ್ರೆ ಆಯ್ತು. ಓಕೆ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಫಾರ್ಮ್ಯಾಟ್ ಇದೆ ಅಷ್ಟೇ. ಓಕೆ, ಫಾರ್ಮ್ಯಾಟ್ ಫಾರ್ ಕಾಸ್ಟ್ ಶೀಟ್ ಕೊಟ್ಟಿದ್ದಾರೆ ಅವರು, ನೋಡೋಣ ಇಲ್ಲಿ ತೋರಿಸ್ತೀನಿ, ರೈಟ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೈಕ್ ಏನೇನಿದೆ, ಒಂದು ಕಾಸ್ಟ್ ಶೀಟ್ ಅಂತ ಪರ್ಟಿಕ್ಯುಲರ್ ಅಂತ ಮಾಡಿದ್ರೆ ಫಸ್ಟ್ ಮೆಟೀರಿಯಲ್ ತಗೋತೀವಿ ಅಲ್ವಾ, ರೈಟ್. ಫಸ್ಟ್ ವಿಲ್ ಟೇಕ್ ಅ ಮಟೀರಿಯಲ್. ಓಕೆ, ನೆಕ್ಸ್ಟ್ ಡೈರೆಕ್ಟ್ ವೇಜಸ್, ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಅಲ್ಲಿ ಫ್ಯಾಕ್ಟ್ರಿ ವರ್ಕ್ಸ್ ಓವರ್ ಹೆಡ್ಸ್ ಅವೆಲ್ಲ ಬರುತ್ತೆ. ಇಲ್ಲಿ ಪ್ರೈಮ್ ಕಾಸ್ಟ್, ಇದು ಮೂರನ್ನು ಆಡ್ ಮಾಡಿ ಪ್ರೈಮ್ ಕಾಸ್ಟ್ ಅಂತ ತೆಗಿತೀವಿ. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ ಕಾಸ್ಟ್, ಮಟೀರಿಯಲ್ ಕನ್ಸಂಪ್ಷನ್, ಮೂರು ಇಂಪಾರ್ಟೆಂಟ್ ಇದೆ ಇದರಲ್ಲಿ, ರೈಟ್. ಮಟೀರಿಯಲ್ಸ್ ಅಲ್ಲಿ ಏನಿದೆ, ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್. ಒಂದು ಪ್ರಾಡಕ್ಟ್ ಅನ್ನ ನೀವು ಮಾಡ್ತೀವಿ, ಇದ್ರೊಳಗೆ ಈಸಿ ಮಾಡ್ಕೋಬೇಕಂತಂದ್ರೆ ಒಂದು ಪ್ರಾಡಕ್ಟ್ ಅನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಪ್ರಾಡಕ್ಟ್ ಅನ್ನ ನೀವು ರೆಡಿ ಮಾಡ್ತಿದ್ದೀರಾ, ಅದಕ್ಕೆ ಏನೇನು ಬೇಕು, ಓಕೆ, ಏನೇನು ನಿಮ್ಗೆ ಕಾಸ್ಟ್ ಬರುತ್ತೆ ಅಂತ. ಓಕೆ, ಮಟೀರಿಯಲ್ ಕನ್ಸ್ಯೂಮ್ಡ್, ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ ಮಾಡೋಕ್ಕೆ ಒಂದಿಷ್ಟು ನಿಮಗೆ ಐಟಮ್ ಒಂದಿಷ್ಟು ದುಡ್ಡು ಬರುತ್ತೆ, ಮೇ ಬಿ ಎಸ್ಸೇ 1 lakh rupees. ಓಕೆ, ದೆನ್ ಎಕ್ಸ್ಪೆನ್ಸಸ್ ಅಸೋಸಿಯೇಟೆಡ್ ವಿತ್ ಪರ್ಚೇಸ್ ತಗೊಂಡ್ಬರ್ಬೇಕಾದ್ರೆ ಹಾಗೆ ತಗೊಂಡ್ಬರಲ್ಲ, ಅಲ್ಲಿಂದ ನೀವು ವೆಹಿಕಲ್ ಅಲ್ಲಿ ಹಾಕೋತೀರಾ, ಅಲ್ಲಿ ನೀವು ಹಮಾಲಿ ಅಥವಾ ಲೇಬರ್ ಅನ್ನ ಯೂಸ್ ಮಾಡ್ತೀರಾ. ಓಕೆ, ಅಲ್ಲೊಂದು ನಿಮ್ಗೊಂದು 10,000 ಅಷ್ಟು ಖರ್ಚಾಗಿರ್ಬೋದು ಒಂದ್ ಕಡೆ ಒಂದ್ ಕಡೆ ಬರೋದಕ್ಕೆ. ದೆನ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಓಕೆ, ಆಡ್ ಓಪನಿಂಗ್ ಸ್ಟಾಕ್, ನಿಮ್ಗೆ ಆಲ್ರೆಡಿ ನಿಮ್ಮ ಹತ್ರ ಒಂದಿಷ್ಟು ಸ್ಟಾಕ್ ಇರುತ್ತೆ, ಅದನ್ನ ನೀವು ಆಡ್ ಮಾಡ್ತೀರಿ ಇಲ್ಲಿ. ಓಕೆ, ದೆನ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಓಕೆ, ಕ್ಲೋಸಿಂಗ್ ಸ್ಟಾಕ್ ಏನಿತ್ತು ಅದನ್ನ ಮೈನಸ್ ಮಾಡ್ತೀರಿ, ರೈಟ್. ದೆನ್ ಡೈರೆಕ್ಟ್ ಮಟೀರಿಯಲ್ ಏನ್ ಬಂದಿದೆ ಅಂತೇಳಿ, ಕನ್ಸ್ಯೂಮ್ಡ್ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತೇಳಿ. ಸೊ ಇವೇನ್ ಮಾಡ್ತೀರಿ, ಎ ಬಿ ಸಿ ಅನ್ನ, ಆಮೇಲೆ ಡೈರೆಕ್ಟ್ ವೇಜಸ್ ಎಷ್ಟು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು. ಓಕೆ, ಇವು ಎ ಮಟೀರಿಯಲ್ ಕನ್ಸ್ಯೂಮ್ಡ್, ಡೈರೆಕ್ಟ್ ವೇಜ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಪ್ರೈಮ್ ಕಾಸ್ಟ್ ಸಿಗುತ್ತೆ. ಓಕೆ, ವಿಚ್ ಈಸ್ ಡೈರೆಕ್ಟ್ ವೇಜ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್. ದೆನ್ ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಓವರ್ ಹೆಡ್ ಏನೇನು ಬರುತ್ತೆ, ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ ಇದರೊಳಗೆ. ಓಕೆ, ವರ್ಕ್ ಇನ್ ಪ್ರೋಸೆಸ್ ಅಥವಾ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್, ನಿಮ್ಗೆ ಪೇಜ್ ಅಲ್ಲಿ ಇದೆ, ಇದು ಬುಕ್ ಅಲ್ಲೇ ಇದೆ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಆಫೀಸ್ ಇನ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಬರುತ್ತೆ. ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ದೆನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ ಹೆಡ್ಸ್. ಸೊ ಇವೆಲ್ಲವನ್ನು ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ನೆಕ್ಸ್ಟ್ ವಿಲ್ ಗೆಟ್ ಅ ಟೋಟಲ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಮಾಡಿದಾಗ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ದೆನ್ ವಿಲ್ ಗೆಟ್ ಅ ಪ್ರಾಫಿಟ್. ದೆನ್ ದ ಸೇಲ್ಸ್ ಏನ್ ಬರುತ್ತೆ ಅದು ಒಂದು ಅಮೌಂಟ್ ಬರುತ್ತೆ. ಓಕೆ, ಇದು ನಿಮ್ ಪೇಜ್ ನಂಬರ್. ಓಕೆ, ನಿಮ್ಮ ಬುಕ್ ಅಲ್ಲಿ ಎಷ್ಟಿದೆ ಗೊತ್ತಿಲ್ಲ, ದಿಸ್ ಕಮ್ಸ್ ಅಂಡರ್ ದ ಓಕೆ ಮೇ ಬಿ ಕಾಸ್ಟಿಂಗ್ ಏನ್ ಬರುತ್ತೆ. ಓಕೆ, ಅದ್ರೊಳಗಿದೆ ಇದು ಕಾಸ್ಟ್ ಶೀಟ್ ಫಾರ್ಮ್ಯಾಟ್. ಓಕೆ, ಇದು ನೋಡ್ಕೊಳ್ಳಿ, ನಿಮ್ ಓಲ್ಡ್ ಬುಕ್ ಇತ್ತಂದ್ರೆ ನಿಮ್ಗೆ ಬಂದು ಇದು ಯೂನಿಟ್ 13 ಇದೆ ಓಲ್ಡ್ ಅಲ್ಲಿ. ಓಕೆ, ಅದಕ್ಕೆ ನಾನ್ CBS ಅವರಿಗೆ ಯೂನಿಟ್ 13 ಅಲ್ಲಿ ಇದೆ. ಫಾರ್ ನಾನ್ CBS, ಓಕೆ, ನಿಮ್ಗೆ ಮೋಸ್ಟ್ಲಿ ಇದು ಯೂನಿಟ್ 9 ಇದೆ ಅನ್ಸುತ್ತೆ. ಓಕೆ, ಯೂನಿಟ್ 9 ಅಲ್ಲಿ ಇದೆ, ಪೇಜ್ ನಂಬರ್ ಬಂದು 195.
ಪೇಜ್ ನಂಬರ್. ಓಕೆ, ಇದ್ರೊಳಗೆ ಡೀಟೇಲ್ ಆಗಿದೆ, ಪ್ಲೀಸ್ ಇದನ್ನ ನೋಡ್ಕೊಳ್ಳಿ. ತುಂಬಾ ಸಲ ಕೇಳಿದ್ರೆ ಹೇಗೆ ಪ್ರಿಪೇರ್ ಮಾಡ್ತೀರಾ, ಕಾಸ್ಟ್ ಶೀಟ್ ಅಂದ್ರೆ ಏನು, ಅದ್ರೊಳಗೆ ಏನ್ ಇನ್ಕ್ಲೂಡ್ ಮಾಡ್ತೀರಾ, ಓಕೆ, ಏನೇನ್ ಕಂಪೋನೆಂಟ್ಸ್ ಇನ್ಕ್ಲೂಡ್ ಆಗುತ್ತೆ, ಟೋಟಲ್ ಕಾಸ್ಟ್ ಇರ್ಬೋದು, ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ಬರಿಬೇಕಾಗುತ್ತೆ. ಸೊ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ರೈಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ಅವಾಯ್ಡ್ ದಿಸ್. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಕಂಪೋನೆಂಟ್ಸ್ ಆಫ್ ಕಾಸ್ಟ್ ಶೀಟ್ ಏನೇನು ಬರುತ್ತೆ ಅಂತ. ಫೈನ್, ವಿಲ್ ಲುಕ್ ಇನ್ ಟು ಒನ್ ಆಫ್ಟರ್ ಒನ್. ತುಂಬಾ ಇಂಪಾರ್ಟೆಂಟ್ ಇದೆ, ತುಂಬಾ ಚೆನ್ನಾಗೂ ಇದೆ. ಕಂಪೋನೆಂಟ್ಸ್ ಆಫ್ ಕಾಸ್ಟ್ ಶೀಟ್. Components of cost sheet ಅಂದ್ರೆ components of total cost are shown in the cost sheet. Let us try. Prime cost ಅಂದ್ರೆ ಏನ್ ಬರುತ್ತೆ, right? Prime cost comprises of the direct material, direct wage and direct expenses. Prime cost consists of direct wages, direct material, direct expenses. Okay, maybe it is also known as basic cost ಇರ್ಬೋದು, first cost, flat cost, direct cost of the product ಅಂತ ಹೇಳ್ತಾರೆ. ಇದಕ್ಕೆ direct cost ಅಂತಾನೆ ಹೇಳ್ತಾರೆ, right? Then here direct material means the cost of raw material used in the required for production. Okay, then direct raw material ಇರ್ತದೆ ಅದನ್ನ. ಆಮೇಲೆ normally material is bought in bulk and issued to production in lots. Cost of material consumed during the specific period can be found as under. Material consumed ಅನ್ನು ಹೇಗೆ ಮಾಡ್ತೀವಿ, ಟೋಟಲ್ ಮಟೀರಿಯಲ್ ಪರ್ಚೇಸ್, ಒಂದಿಷ್ಟು 1000 ಕ್ವಾಂಟಿಟಿ ನಾವು ಮಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ರೈಟ್? ನಾವ್ ಇದಕ್ಕೆ ಏನ್ ಮಾಡ್ಬೇಕು, ಆಲ್ರೆಡಿ ನಮ್ಮ ಹತ್ರ ಮುಂಚೆದು ಸ್ಟಾಕ್ ಇರುತ್ತೆ, ಮೇ ಬಿ ಒಂದು 200 ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಓಕೆ, ಸೊ ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ದ ಮಟೀರಿಯಲ್. ಕ್ಲೋಸ್ ಎಷ್ಟಾಗಿದೆ, ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಆಫ್ಟರ್ ಸೇಲ್ ನಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಇತ್ತು. ಓಕೆ, ಸೊ ಮೇ ಬಿ 300. ಸೊ ಇಟ್ ಗಿವ್ಸ್ ಟೋಟಲ್ ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಬರುತ್ತೆ ನಮಗೆ, 900, ರೈಟ್? ಸೊ ವಿ ಆರ್ ಗೆಟಿಂಗ್ ಇಟ್ಸ್ ಮಟೀರಿಯಲ್ ಪರ್ಚೇಸ್ಡ್ ಇರ್ಬೋದು, ಇದು ಓಪನಿಂಗ್ ಸ್ಟಾಕ್ ಅನ್ನ ಆಡ್ ಮಾಡಬೇಕು, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡಿದ್ರೆ ಇಲ್ಲಿ ಗೆಟ್ ಮಟೀರಿಯಲ್ ಕನ್ಸ್ಯೂಮ್ಡ್. ಓಕೆ, ದೆನ್ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲಿ ಏನ್ ಬರುತ್ತೆ, ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್, ನಮ್ಗೆ ಡೈರೆಕ್ಟ್ ಕಾಸ್ಟ್ ಏನ್ ಸಿಕ್ಕಿತ್ತು, ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ವಿಲ್ ಗೆಟ್ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತಂದ್ರೆ ಏನ್ ಬರುತ್ತೆ, ಇಂಡೈರೆಕ್ಟ್ ಮಟೀರಿಯಲ್, ಇಂಡೈರೆಕ್ಟ್ ವೇಜ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇವೆಲ್ಲ ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲಿ ಬರುತ್ತೆ. ಫ್ಯಾಕ್ಟ್ರಿ ಕಾಸ್ಟ್ ಆಲ್ಸೋ ನೋನ್ ಆಸ್ ವರ್ಕ್ಸ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ವರ್ಕ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್. Okay, then adjustment for stock of the work in progress. Work in progress ಅನ್ನ ಹೇಗೆ ಯೂಸ್ ಮಾಡ್ತೀವಿ, ಇನ್ಕಂಪ್ಲೀಟ್ ಆಗಿರುತ್ತೆ ಆ ಪ್ರೊಡಕ್ಷನ್, ಇನ್ನು ಕಂಪ್ಲೀಟ್ ಆಗಿರಲ್ಲ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ. ಸೊ ಕ್ವಾರ್ಟರ್ ಇನ್ನ ಬಾಕಿ ಇರ್ತದೆ. These incomplete are known as work in progress. At the time of computing factory cost, it is necessary to make adjustment of opening and closing stock of work in progress to arrive at the net factory ಕಾಸ್ಟ್. ನೆಟ್ ಫ್ಯಾಕ್ಟ್ರಿ ಕಾಸ್ಟ್ ಬೇಕಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ದೆನ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಬಂದ್ರೆ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲಿ ಆಲ್ರೆಡಿ ವಿ ಹ್ಯಾವ್ ಆಡೆಡ್ ಪ್ರೈಮ್ ಕಾಸ್ಟ್ ಅಂಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೊ ಟೋಟಲ್ ಕಾಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅನ್ನ ತಗೊಂತೀವಿ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ದೆನ್ ಕಾಸ್ಟ್ ಆಫ್ ಗೂಡ್ಸ್ ನಮ್ಗೆ ಎಷ್ಟು ಆಗುತ್ತೆ ನಮ್ ಕಾಸ್ಟ್ ಅಂತ ಗೊತ್ತಾಗ್ಬೇಕಂದ್ರೆ, ಪ್ರೊಡಕ್ಷನ್ ಆಕ್ಟಿವಿಟಿ ಮೇ ನಾಟ್ ಸಿಂಕ್ರನೈಸ್ ವಿತ್ ಸೇಲ್ಸ್. ಸೇಲ್ಸ್ ತರನೇ ಇರ್ಬೇಕಂತೆಲ್ಲ. ಓಕೆ, ದೇರ್ ಮೇ ಬಿ ಸ್ಟಾಕ್ ಫಿನಿಶ್ಡ್ ಗೂಡ್ಸ್ at the opening and at the end of the period. Adjustment for opening and closing stock is to be made as under. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಬಂದಾಗ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ಕಿದೆ, ಪ್ಲಸ್ ಓಪನಿಂಗ್ ಸ್ಟಾಕ್ ಆಫ್ ದ ಫಿನಿಶ್ಡ್ ಗೂಡ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ದ finished goods will get a cost of goods sold. It is total cost of production plus opening stock of the finished goods minus closing stock of the finished goods will get a cost of goods sold, right? ಸೊ ಕಾಸ್ಟ್ ಆಫ್ ಸೇಲ್ಸ್ ಅಂತ ಬಂದ, ದಟ್ ಇಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಕಾಸ್ಟ್ ಆಫ್ ಸೇಲ್ಸ್ ಅಲ್ಲಿ ಏನಿರುತ್ತೆ, ಟೋಟಲ್ ಕಾಸ್ಟ್ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ವಿಲ್ ಗೆಟ್ ಅ ಟೋಟಲ್ ಕಾಸ್ಟ್, ರೈಟ್? ಟೋಟಲ್ ಕಾಸ್ಟ್ ಅಲ್ಲಿ ಏನಿರುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಸೆಲ್ಲಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್.
ಅದನ್ನು ಸೇರಿಸಿದಾಗ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ದೆನ್ ಸೇಲ್ಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಕಾಸ್ಟ್ ಗೆ ಪ್ರಾಫಿಟ್ ಅನ್ನ ಆಡ್ ಮಾಡಿ ನಾವು ಸೇಲ್ ಮಾಡ್ತೀವಲ್ವಾ. ಸೊ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ವಿಲ್ ಗೆಟ್ ಅ ಸೇಲ್ಸ್, ರೈಟ್? So this completes the costing. The cost is the value of the resource consumed required to produce a product or service. Cost are broadly categorized into direct, indirect, traced unit. ಇದು ಸಮರಿ ಕೊಟ್ಟರೆ, ಸಮರಿ ನಾನು ಕೇಳಿದೆ ಕೆಲವೊಂದ್ಸಲ ಡೆಫಿನಿಷನ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಅಂತ. ಕಾಸ್ಟಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಕಾಸ್ಟ್, ಅದನ್ನೇ ಕಾಸ್ಟಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಯು ಕಮಿಂಗ್ ಟು ದ ಯೂನಿಟ್ 10, that is cost accounting system, job costing, process costing, control costing and service costing. ನಾನು ಮುಂಚೆ ನೋಡ್ಬಿಡ್ತೀನಿ ಯಾವ್ದಾದ್ರು ಕ್ವಶನ್ ಕೇಳಿದ್ರ ಅಂತ. ಹೋಪ್ ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ, ರೈಟ್? ಯಾವ್ದು ಟೆನ್ಷನ್ ಬೇಡ, ಇನ್ನೂ ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ ಹೋಗೋಕ್ಕಿಂತ ಮುಂಚೆ. ಇಟ್ ವಿಲ್ ಬಿ ವೆರಿ ಈಸಿ. ಒಂದು ಪ್ರಾಬ್ಲಮ್ ಕೊಟ್ಟಿದ್ರು ಇಲ್ಲಿ, ವರ್ಕ್ ಕಾಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಏನು ಅಂತ ಫೈಂಡ್ ಔಟ್ ಮಾಡಿ ಅಂತ. ವರ್ಕ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್ ಅಂತಂದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಇಸ್ ನಥಿಂಗ್ ಬಟ್ ಅವರ್ ಡೈರೆಕ್ಟ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಡೈರೆಕ್ಟ್ ಕಾಸ್ಟ್ ಅಲ್ಲಿ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಿರ್ತೀವಿ, ಪ್ಲಸ್ ಓವರ್ ಹೆಡ್ಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್, ದಟ್ ಇಸ್ ಓಕೆ. ಸೊ ಇಟ್ ಇಸ್ ಈಸಿ. ಒಂದು ಫ್ಯಾಕ್ಟ್ರಿ ಕಾಸ್ಟ್ ಕ್ಯಾಲ್ಕುಲೇಷನ್ ಹೇಳಿದ್ರು, ಜಾಬ್ ಕಾಸ್ಟಿಂಗ್ ಬಗ್ಗೆ ಕೇಳಿದ್ರು ನೋಟ್ ಮಾಡಕ್ಕೆ. ಪ್ರೊಸೆಸ್ ಕಾಸ್ಟಿಂಗ್ ಅಂದ್ರೆ ಸಿಂಗಲ್ ನೋಟ್ ಕೇಳ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದ್ರೇನು, ಜಾಬ್ ಕಾಸ್ಟಿಂಗ್ ಅಂದ್ರೇನು, ಸರ್ವಿಸ್ ಕಾಸ್ಟಿಂಗ್ ಅಂದ್ರೇನು, ಇದರಲ್ಲಿ ಒಂದು ಶಾರ್ಟ್ ನೋಟ್ಸ್ ಕೊಡ್ತಾರೆ. ಓಕೆ, ಎಲ್ಲ ಯಾವ್ದ್ರ ಮೇಲಾದ್ರೂ ಒಂದು ಶಾರ್ಟ್ ನೋಟ್ಸ್ ಕೊಡ್ಬೋದು. ಓಕೆ, ಒಂದು ಸೆಕೆಂಡ್, ನಾನೊಂದು ಒಂದು ಸಣ್ಣ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಒಂದು 3 ಮಾರ್ಕ್ಸ್ ಕೇಳಿದ್ರು ಅವರು. ಫ್ಯಾಕ್ಟ್ರಿ ಕಾಸ್ಟ್, ಕ್ಲೋಸಿಂಗ್ ಸ್ಟಾಕ್ ಅನ್ನು ಮೈನಸ್ ಮಾಡಬೇಕು. ಓಕೆ, ರೈಟ್. ಸೊ ಈಗ ಒಂದು ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ನಾನು. ಸಣ್ಣ ಪ್ರಾಬ್ಲಮ್, ಒಂದು 5 ಮಾರ್ಕ್ಸ್ ಕೊಟ್ಟಿದ್ರು. ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಸೇಮ್, ನಿಮ್ಗೆ ಗೊತ್ತಲ್ವಾ? ವಾಟ್ ಇಸ್ ದಿಸ್? ದಿಸ್ ಇಸ್ ಪೆನ್, ದಿಸ್ ಇಸ್ ಲೇಸರ್ ಪಾಯಿಂಟರ್. ಲೇಸರ್ ಪಾಯಿಂಟರ್, ದಿಸ್ ಇಸ್ ಪೆನ್. ಓಕೆ, ಸೊ ಫೈಂಡ್ ಔಟ್, ಇದು ಲಾಸ್ಟ್ ಇದ್ರ ಚಾಪ್ಟರ್ದು. ಓಕೆ, ಫೈಂಡ್ ಔಟ್ ವರ್ಕ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕೇಳಿದ್ದಾರೆ, ರೈಟ್? ಫ್ಯಾಕ್ಟ್ರಿ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ. ಇದು ಮೇ ಬಿ ತುಂಬಾ ಈಸಿ ಇದೆ, ನಿಮ್ಮ ಮತ್ತೆ ಅಲ್ಲಿ ಹೋಗಿ ಬಿಡಬಾರ್ದಂತ ನಾನು ಮಾಡ್ತಾ ಇದ್ದೀನಿ. ಕೇಸ್ ಕೊಟ್ರೆ ಫ್ಯಾಕ್ಟ್ರಿ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ಅವ್ರು ಏನೇನು ಕೊಟ್ಟಿದ್ದಾರೆ, ಅವ್ರು ಏನೋ ಕೊಟ್ಟಿಲ್ಲ, ಫಿಗರ್ಸ್ ಎಲ್ಲ ನಮ್ಗೆ ಬೇಡ ಟೆನ್ಷನ್. ಓಕೆ, ಸೊ ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ. ಓಕೆ, ಲೇಬರ್ ಕಾಸ್ಟ್ ಬಂದು ಒಂದು ಫಾರ್ ಎಕ್ಸಾಂಪಲ್ ಒಂದು 10 ಅಂತ ಇಟ್ಕೊಳ್ಳಿ. ಓಕೆ, ಡೈರೆಕ್ಟ್ ಮಟೀರಿಯಲ್ ಕೊಟ್ಟಿದ್ದಾರೆ, ಮಟೀರಿಯಲ್ ಕಾಸ್ಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಮಟೀರಿಯಲ್ ಎಷ್ಟಾಯ್ತು ಅಂತ ಅದೊಂದು 15 ಅಂತ ಇಟ್ಕೊಳ್ಳಿ, ಲೈಕ್. ಓಕೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದೆ, ಅದನ್ನು ಕೊಟ್ಟಿದ್ದಾರೆ. ಓಕೆ, ಇಟ್ಸ್ ಗಿವನ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ 5 ಅಂತ ಇಟ್ಕೊಳ್ಳಿ, ರೈಟ್? ದೆನ್ ದೇ ಹ್ಯಾವ್ ಗಿವನ್ ಅ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಬಂದು ಎಷ್ಟು ಬಂದಿದೆ, ಅದೊಂದು 10 ಅಂತ ಇಟ್ಕೊಳ್ಳಿ, ಅದನ್ನು ಕೊಟ್ಟಿದ್ದಾರೆ. ದೆನ್ ದೇ ಹ್ಯಾವ್ ಗಿವನ್ ವರ್ಕ್ ಇನ್ ಪ್ರೋಗ್ರೆಸ್. ಓಕೆ, ವರ್ಕ್ ಇನ್ ಪ್ರೋಗ್ರೆಸ್ ಒಂದು 3 ಅಂತ ಇಟ್ಕೊಳ್ಳಿ. ದೆನ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ರೈಟ್? ಕ್ಲೋಸಿಂಗ್ ಸ್ಟಾಕ್ ಬಂದು ಒಂದು 5 ಅಂತ ಇಟ್ಕೊಳ್ಳಿ, ರೈಟ್? ಸೊ ಇಷ್ಟು ಒಂದು ಡೇಟಾ ಕೊಟ್ಟಿದ್ದಾರೆ. ಡೈರೆಕ್ಟ್ ಲೇಬರ್ ಇರ್ಬೋದು, ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಫ್ಯಾಕ್ಟ್ರಿ ಕಾಸ್ಟ್. ಸೊ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಫಾರ್ಮುಲಾ ಬಂದು, ಓಕೆ, ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು, ದಿಸ್ ಇಸ್ ಪ್ರೈಮ್ ಕಾಸ್ಟ್ or direct cost, right? Factory cost is equal to prime cost, that is direct ಇರೋದೆಲ್ಲ prime cost ಅಲ್ಲಿ ಬರುತ್ತೆ, ಇದು 3. ಓಕೆ, prime cost plus opening stock, that is work in progress, opening stock of work in progress minus closing, okay, closing stock will get a factory cost ಅಂತ ಹೇಳಿದ್ರೆ. So here these direct labor, direct material, direct expenses are the direct cost, that is prime cost. So how much we are getting there?
10, 15, 5, 20, 30, right? 30 ಅದೇನು ಇರ್ಬೋದು, 1000 ಇರ್ಬೋದು, ಲ್ಯಾಕ್ ಇರ್ಬೋದು, ಜಸ್ಟ್ ಸಿಂಪಲ್ ಇದಕ್ಕೋಸ್ಕರ ಕೊಟ್ಟಿರೋದು. ದೆನ್ ಫ್ಯಾಕ್ಟ್ರಿ ಓವರ್ ಹೆಡ್ ಇಸ್ ಕಮಿಂಗ್ ಟು ಓವರ್ ಹೆಡ್, ಅದನ್ನ ಆಡ್ ಮಾಡ್ಕೋಬೇಕು. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನ ಆಡ್ ಮಾಡ್ಕೋಬೇಕು, ಆವಾಗಲೇ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಸಿಗೋದು. ಓಕೆ, ದೆನ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ, ಅದೊಂದು 3 ಇದೆ, ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ದಟ್ ಈಸ್ ಕಮಿಂಗ್ ಟು 40, 43 minus 5, 38. So 38 is the factory cost. Okay, ಈ ತರ ನೀವು ಫೈಂಡ್ ಔಟ್ ಮಾಡಿ. ಚಿಕ್ಕ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಇನ್ ಕೇಸ್ 3 marks 5 marks ಗೆ ಟ್ರೈ ಟು ಫೈಂಡ್ ಔಟ್ ದ ಫ್ಯಾಕ್ಟರಿ ಕಾಸ್ಟ್. Okay, so factory cost is equal to prime cost plus factory overheads. Factory overheads ಅಲ್ಲಿ ಏನ್ ಬರುತ್ತೆ, ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ದ ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್, ಜಾಬ್ ಕಾಸ್ಟಿಂಗ್, ಪ್ರೊಸೆಸ್ ಕಾಸ್ಟಿಂಗ್, ಇದೆಲ್ಲ ಸಿಂಗಲ್ ಇದ್ರ ಮೇಲೆ ಥಿಯರಿ ಅಷ್ಟೇ ಇರುತ್ತೆ ನೋಡಿ. ಥಿಯರಿ ಓನ್ಲಿ ಅಂತ ಕೊಟ್ಟಿದ್ದಾರೆ, ರೈಟ್? ಥಿಯರಿ ಓನ್ಲಿ. ಸೊ ಇದ್ರೊಳಗೆ ಸಿಂಗಲ್ ಕೊಟ್ಟಿರ್ತಾರೆ, ಒಂದು ನೋಟ್ ಮಾಡಕ್ಕೆ ಹೇಳ್ತಾರೆ. ಓಕೆ, ಸೊ ಜಾಬ್ ಕಾಸ್ಟಿಂಗ್, ಬ್ಯಾಚ್ ಕಾಸ್ಟಿಂಗ್, ಕಾಂಟ್ರಾಕ್ಟ್ ಕಾಸ್ಟಿಂಗ್, ಸಿಂಗಲ್ ಔಟ್ಪುಟ್ ಕಾಸ್ಟಿಂಗ್, ಪ್ರೊಸೆಸ್ ಕಾಸ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲೇ ಕೊಟ್ಟಿದ್ದಾರೆ, ಇಲ್ಲೇ ನೋಡೋಣ. Job costing is applied for the customized products and services. In this system, the cost of each job is ascertained separately. Job costing is suitable in all cases where work is undertaken as per the specification of the customers. For example, printing jobs, tailoring, customized software, furniture. ಕಸ್ಟಮ್ ಸ್ಪೆಸಿಫೈಡ್ ಆಗಿದ್ದಾಗ ಅದನ್ನ ನಾವು ಜಾಬ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಇದನ್ನ ಕೇಳ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಜಾಬ್ ಕಾಸ್ಟಿಂಗ್ ಅಲ್ಲಿ ಕೇಳ್ತಾರೆ. ಇಲ್ಲಿ ನಾವೇನ್ ಹೇಳ್ತೇವೆ, ಜಾಬ್ ಕಾಸ್ಟಿಂಗ್ ಅಲ್ಲಿ, ಓಕೆ, ಜಾಬ್ ಕಾಸ್ಟಿಂಗ್ ಅಲ್ಲಿ ಇಟ್ ಈಸ್ ಅ ಕಸ್ಟಮ್ ಬೇಸ್ಡ್, ಅಂದ್ರೆ ಕಸ್ಟಮರ್ಗೆ ಹೆಂಗೆ ಬೇಕು ಹಾಗೆ ಅದನ್ನ ನಾವು ಜಾಬ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಜಾಬ್ ಕಾಸ್ಟಿಂಗ್ ಇಸ್ ಸುಟೇಬಲ್ ಇನ್ ಆಲ್ ಕೇಸ್ ವೇರ್ ವರ್ಕ್ ಇಸ್ ಅಂಡರ್ಟೇಕನ್ ಆಸ್ ಪರ್ ದ specification of the customer, then we call it as job costing. Okay, batch costing ಅಲ್ಲಿ ಏನ್ ಮಾಡ್ತೀವಿ, some products are produced in batches. Batch represents a lot of standardized products. Okay, ಒಂದು ಲಾಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. Each batch here is treated as a separate unit of cost. Job costing is applicable in pharmaceutical industry and beverages. Okay, so okay, ಇದು ಏನೋ ಮಿಸ್ಟೇಕ್ ಆಗಿದೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಮತ್ತೆ ಬೆವರೇಜಸ್ ಅಲ್ಲಿ ಈಗ ಲಾಟ್ ಮಾಡಿರ್ತಾರೆ. ನೀವೇನಾದ್ರು ಪ್ರಾಡಕ್ಟ್ ಅನ್ನು ತಗೊಂಡ್ರೆ ನಿಮ್ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಬ್ಯಾಚ್ ಕೊಡ್ತಾ ಇರ್ತಾರೆ, ರೈಟ್? ಈ ಬ್ಯಾಚ್ ಇನ್ ಪ್ರಾಡಕ್ಟ್, ನವೆಂಬರ್ ಬ್ಯಾಚ್ ಇಂದು, ಡಿಸೆಂಬರ್ ಬ್ಯಾಚ್ ಇಂದು, ಆಗಸ್ಟ್ ಬ್ಯಾಚ್ ಇನ್ ಪ್ರಾಡಕ್ಟ್ ಅಂತ ಗೊತ್ತಾಗುತ್ತೆ. ಸೊ ಇದು ಬ್ಯಾಚ್ ಅಲ್ಲಿ ಮಾಡ್ತಾರೆ, ಲಾಟ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ಸ್ ಅನ್ನ ಬ್ಯಾಚ್ ಅಲ್ಲಿ ಮಾಡ್ತಾರೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಬ್ಯಾಚ್ ಕಾಸ್ಟಿಂಗ್. ಓಕೆ, ಬ್ಯಾಚ್ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಲಾಟ್ ಅಲ್ಲಿ ನೀವು ಪ್ರೊಡಕ್ಷನ್ ಅನ್ನ ಮಾಡ್ತೀವಿ. ಓಕೆ, so contract costing ಅಲ್ಲಿ undertaken on contract basis. Each contract is considered as a cost. The method of costing applied for finding the cost of contract is known as contract costing. It is suitable for the firms engaged in the work of construction, dam, roads, and most of the government work ಏನಾದ್ರು ಇರ್ತದೆ, ದೊಡ್ಡ ಪ್ರಾಜೆಕ್ಟ್ ಇದ್ದಾಗ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕೊಡ್ತಾರೆ. ಡ್ಯಾಮ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು. ಓಕೆ, ದಟ್ ಈಸ್ ಕಾಲ್ಡ್ ಎಸ್ ಕಾಂಟ್ರಾಕ್ಟ್. ಇದು ಗವರ್ಮೆಂಟ್ ಅಂತ ಆ ತರ ನೆನ್ಪಿಟ್ಕೊಂಡ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. Okay, government costing. Then single output costing is applicable for the industry in which standard products are being produced in single product ಅನ್ನ ಮಾಡಿದ್ರೆ ಅದನ್ನ single costing ಅಥವಾ output costing ಅಂತ ಹೇಳ್ತೀವಿ. Okay, then process costing is the method of costing used to ascertain the cost of products which passes through the various process. ಅದನ್ನ ನಾವು ಬೇರೆ ಪ್ರಾಸೆಸ್, ಅಂದ್ರೆ ನಾವು ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಂತ ಪ್ರಾಡಕ್ಟ್ ಆಗಿರಲ್ಲ, ಫೈನಲ್ ಪ್ರಾಡಕ್ಟ್ ಆಗಿರಲ್ಲ, ಅದು ಇನ್ನ ಪ್ರೊಸೆಸ್ಸಿಗೆ ಹೋಗ್ಬೇಕು ಅಂತಂದಾಗ ಅದನ್ನ ಪ್ರೊಸೆಸ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸ್ಟೀಲು, ಸಿಮೆಂಟು, ಟೆಕ್ಸ್ಟೈಲ್ ಅಂತ ಕೊಟ್ಟಿದ್ದಾರೆ ಎಕ್ಸಾಂಪಲ್. ಸೊ ಸರ್ವಿಸ್ ಕಾಸ್ಟಿಂಗ್ ಅಂತ ಬಂದಾಗ ಇಟ್ಸ್ ಅಪ್ಲೈ ಟು ಸರ್ವಿಸ್ ಇಂಡಸ್ಟ್ರಿ. ಕಾಸ್ಟ್ ಆಫ್ ಪ್ರೊವೈಡಿಂಗ್ ಸರ್ವಿಸ್ ಇಸ್ ನೋನ್ ಆಸ್ ಆಪರೇಟಿಂಗ್ ಕಾಸ್ಟ್. ಓಕೆ, ಇಟ್ಸ್ ಆಪರೇಟಿಂಗ್ ಕಾಸ್ಟ್. ಮೆಥಡ್ ಆಫ್ ಅಸೈನ್ಮೆಂಟ್ ಕಾಸ್ಟ್ ಆಫ್ ಸರ್ವಿಸ್ ಕಾಸ್ಟಿಂಗ್ ಇಸ್ ಆಪರೇಟಿಂಗ್ ಕಾಸ್ಟಿಂಗ್. ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇರ್ಬೋದು, ಸಿನಿಮಾ ಹೌಸಸ್ ಇರ್ಬೋದು, ಹೋಟೆಲ್ಸ್ ಅಲ್ಲಿ ಇರ್ಬೋದು, ಇದೆಲ್ಲ ಕೊಡುವಂಥದ್ದನ್ನ ಸರ್ವಿಸ್ ಕಾಸ್ಟಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಇನ್ನ ಡೆಪ್ತ್ ಬೇಕು, ಇನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೋಡ್ಕೋಬಹುದು, ರೈಟ್?
ಇಲ್ಲಿ ಏನ್ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಿದ್ರು ಅಂದ್ರೆ ಈ ಚಾಪ್ಟರ್ ಅಲ್ಲಿ ಜಾಬ್ ಕಾಸ್ಟಿಂಗ್ ಜಸ್ಟ್ ಡಿಫೈನ್ ಮಾಡಿ ಜಾಬ್ ಕಾಸ್ಟಿಂಗ್ ಅಂತ ಹೇಳಿದ್ರು. ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಮಾಡೋದನ್ನ ನಾವು ಜಾಬ್ ಕಾಸ್ಟಿಂಗ್ ಅಂತ ಹೇಳ್ಬೋದು. ಓಕೆ, ಬೇಸ್ಡ್ ಆನ್ ದ ಕಸ್ಟಮರ್. ನೆಕ್ಸ್ಟ್ ಇದ್ರಲ್ಲಿ ಏನು ಸಮ್ಗಳು ನೋಡ್ಕೊಳ್ಳೋದು ಬೇಡ, ಅವರೇ ಹೇಳಿದ್ದಾರೆ, ಜಸ್ಟ್ ಥಿಯರಿ ನೋಡ್ಕೊಳ್ಳಿ ಅಂತ. ಸೊ ಅದಕ್ಕೆ ನೀವು ತುಂಬಾ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿದ್ರೆ ಮಾತ್ರ ಇವೆಲ್ಲ ಮಾಡೋಕ್ಕಾಗುತ್ತೆ, ಇಲ್ಲ ಅಂದ್ರೆ ಸುಮ್ಮನೆ ಇದ್ರ ಪ್ರಾಬ್ಲಮ್ಸ್ ಮಾಡ್ತಾ ಕೂತ್ಬಿಡ್ತೀರಾ ಅನ್ಸುತ್ತೆ. ಓಕೆ, ದೆನ್ ಪ್ರೊಸೆಸ್ ಕಾಸ್ಟಿಂಗ್ ಆಗ್ಲೇ ಹೇಳಿದೆ ನಾನು. ಓಕೆ, ಇಂಡಸ್ಟ್ರೀಸ್ ಅಲ್ಲಿ ಇನ್ನೂ ಅಂಡರ್ ಪ್ರಾಸೆಸ್ ಹೋಗೋದಿರುತ್ತೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರೀಸ್. ಓಕೆ, ಗಿನ್ನಿಂಗು, ಸ್ಪಿನ್ನಿಂಗು, ವೀವಿಂಗ್, ಡೈಯಿಂಗ್, ಲೈಕ್ ವಾಸ್ ಡಿಫ್ರೆಂಟ್ ಪ್ರೊಸೆಸ್ ಆರ್ ಇನ್ವಾಲ್ವ್ಡ್ ಇನ್ ದ ಡಿಫ್ರೆಂಟ್ ಅಂಡರ್ಟೇಕಿಂಗ್ಸ್ ಆಫ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಅದನ್ನ ನಾವೇನಂತೀವಿ ಪ್ರೊಸೆಸ್ ಕಾಸ್ಟಿಂಗ್. ಪ್ರೊಸೆಸ್ ಕಾಸ್ಟಿಂಗ್ ಇಸ್ ದ ಆಪರೇಷನ್ ಕಾಸ್ಟಿಂಗ್ ವಿಚ್ ಅಪ್ಲೈಸ್ ವೇರ್ ಸ್ಟ್ಯಾಂಡರ್ಡೈಸ್ಡ್ goods are produced. Okay, ಪ್ರೊಸೆಸ್ ಕಾಸ್ಟಿಂಗ್ ಇದ್ದು ಏನೇನು ಇರುತ್ತೆ ಅಂತ ಕೊಟ್ಟಿದ್ದಾರೆ, ಹೇಗಿರುತ್ತೆ ಅಂತ. ಸೊ ಇದೊಂದು ಕೊಟ್ಟಿದ್ದಾರೆ, ಲೈಕ್ ವಾಟ್ ಇಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಪ್ರೊಸೆಸ್ ಕಾಸ್ಟಿಂಗ್ ಅಂಡ್ ಜಾಬ್ ಕಾಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಪ್ರೊಡಕ್ಷನ್ ಕಾಸ್ಟಿಂಗ್ ಈಸ್ ಪ್ರೊಡಕ್ಷನ್ ಈಸ್ ಕಂಟಿನ್ಯೂಸ್ ಇನ್ ದ ಪ್ರೊಸೆಸ್ ಕಾಸ್ಟಿಂಗ್. ಪ್ರೊಡಕ್ಷನ್ ಟೇಕಿಂಗ್ ಪ್ಲೇಸ್ ರಿಸೀವಿಂಗ್ ದ ಕಸ್ಟಮರ್ ಆರ್ಡರ್ ಬಂದಾಗ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಜಾಬ್ ಕಾಸ್ಟಿಂಗ್ ತುಂಬಾ ಇನ್ನೂ ಚೆನ್ನಾಗಿರೋದ್ರೆ ಪಿಜ್ಜಾ ಅವೆಲ್ಲ ಏನೋ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ನಾವೇನ್ ಮಾಡ್ತೀವಿ ಅಲ್ಲಿ ಆರ್ಡರ್ ಬಂದ್ರೆ, ಕಸ್ಟಮರ್ ಆರ್ಡರ್ ಬಂದ್ರೆ ಮಾತ್ರ ಪ್ರಿಪೇರ್ ಮಾಡ್ತೀವಿ. ಬಟ್ ಇನ್ ಪ್ರೊಸೆಸ್ ಕಾಸ್ಟಿಂಗ್ ಅಲ್ಲಿ ಆರ್ಡರ್ ಬರ್ದಿಲ್ಲಿ ಒಂದಿಷ್ಟು ಪ್ರೊಡಕ್ಷನ್ ಮಾಡಿ ನಮ್ಗೆ ಗೊತ್ತು ಇವತ್ತೆಲ್ಲ ನಾಳೆ ಪ್ರೊಡಕ್ಷನ್ ಬರುತ್ತೆ ಆರ್ಡರ್ ಅಂತ. ಸೊ ನಾವು ಅಲ್ಲಿ ರೆಡಿ ಮಾಡಿ ಬಿಸ್ಕೆಟ್ಸು, ಚಾಕ್ಲೇಟ್ಸು ಎಲ್ಲ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ದೆನ್ ಪ್ರೊಡಕ್ಷನ್ ಇಸ್ ಫಾರ್ ಸ್ಟಾಕ್, ಮೇಕ್ ಅ ಸ್ಟಾಕ್ ಅಂದ್ರೆ ಇದು ಮೊದಲೇ ಸ್ಟಾಕ್ ಮಾಡಿರ್ತೀವಿ. ಬಟ್ ಇಲ್ಲೇನ್ ಮಾಡ್ತೀವಿ, ಅವಾಗಿಂದ ಅವಾಗೆ ಫ್ರೆಶ್ ಆಗಿ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಮಾಡ್ತೀವಿ. ಓಕೆ, ದೆನ್ ಹೋಮೋಜಿನಸ್ ಪ್ರಾಡಕ್ಟ್ಸ್ ಇರುತ್ತೆ ಇಲ್ಲಿ ಪ್ರೊಸೆಸ್ ಕಾಸ್ಟಿಂಗ್ ಅಲ್ಲಿ. ಬಟ್ ಇದ್ರೊಳಗೆ ಅಕಾರ್ಡಿಂಗ್ ಟು ಕಸ್ಟಮರ್ಸ್ ಇರುತ್ತೆ, ಈಚ್ ಅಂಡ್ ಎವ್ರಿ ಇದು ಚೇಂಜಸ್ ಇರುತ್ತೆ. ಓಕೆ, ದೆನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆಗ್ಲೇ ಹೇಳಿತ್ತು, ಇದು ಗವರ್ಮೆಂಟ್ ಇದ್ರಲ್ಲಿ ಆಗುತ್ತೆ. ಫಾರ್ಮ್ ಆಫ್ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ವಿಚ್ ಕಾಸ್ಟ್ ಅಟ್ರಿಬ್ಯೂಟೆಡ್ ಟು ಇಂಡಿವಿಜುವಲ್ ಕಾಂಟ್ರಾಕ್ಟ್ಸ್. ಓಕೆ, ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅನ್ಫಿನಿಶ್ಡ್ ಕಾಂಟ್ರಾಕ್ಟ್ ಇರುತ್ತೆ, ಅಂದ್ರೆ ಅನ್ಫಿನಿಶ್ಡ್ ಪ್ರಾಡಕ್ಟ್ಸ್ ಇರುತ್ತೆ, ಅದಿನ್ನ ಪ್ರಾಡಕ್ಟ್ ಕಂಪ್ಲೀಟ್ ಆಗಿರಲ್ಲ, ಫಿನಿಶ್ ಆಗಿರಲ್ಲ. ಓಕೆ, ಅಲ್ಲಿ ಇನ್ನ ಕೆಲಸ ಬಾಕಿ ಇರುತ್ತೆ. ಸೊ ದಟ್ಸ್ ಇಟ್ ಈ ಚಾಪ್ಟರ್ ಅಲ್ಲಿ. ಓಕೆ, ಆಪರೇಟಿಂಗ್ ಚಾರ್ಜಸ್ ಅಂದ್ರೆ ಏನು ಅಂತ ಗೊತ್ತಿಲ್ದಿದ್ರೆ, ಓಕೆ, ಇದು ಫ್ಯೂಯಲ್, ಆಯಿಲ್, ಗೀಸು, ವೇಜಸ್ ಆಫ್ ಡ್ರೈವರು, ಅಟೆಂಡೆಂಟ್, ಇವೆಲ್ಲ ಆಪರೇಟಿಂಗ್ ಅಂಡ್ ರನ್ನಿಂಗ್ ಚಾರ್ಜಸ್ ಅಲ್ಲಿ ಬರುತ್ತೆ. ಕಾಸ್ಟ್ ಯೂನಿಟ್ ಅಂದ್ರೆ ಏನಂತ ಕೇಳ್ಬೋದು. ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಮೇ ಬಿ ಸಿಂಗಲ್ ಕಾಸ್ಟ್ ಯೂನಿಟ್ ಆರ್ ಕಂಪೋಸಿಟ್ ಕಾಸ್ಟ್ ಯೂನಿಟ್. ಸಿಂಗಲ್ ಕಾಸ್ಟ್ ಯೂನಿಟ್ ಮೀನ್ಸ್ ಓನ್ಲಿ 1 unit of the cost is considered. Costs incurred for example per kilometer, per ton, per passenger ಅಂತ ಅಂತೀವಿ. ಕಂಪೋಸಿಟ್ ಕಾಸ್ಟ್ ಅಂತಂದ್ರೆ ಕಾಂಬಿನೇಷನ್ ಆಫ್ ಮೋರ್ ದನ್ ಒನ್ ಕಾಸ್ಟ್ ಯೂನಿಟ್. ಫಾರ್ ಎಕ್ಸಾಂಪಲ್ ಪ್ಯಾಸೆಂಜರ್ ಕಿಲೋಮೀಟರ್, ಟನ್ ಕಿಲೋಮೀಟರ್, ಎರಡು ಕಾಂಬಿನೇಷನ್ ಮಾಡಿದ್ರೆ ಅದನ್ನು ಡಿಫ್ರೆಂಟ್ ಆಗಿ ಹೇಳ್ತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಮಾರ್ಜಿನಲ್, ಇದು ತುಂಬಾ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಫ್ಯೂಚರ್ ಎಕ್ಸಾಮ್ಸ್ ಅಲ್ಲಿ. ಇದರಲ್ಲೆಲ್ಲ ಮಾರ್ಜಿನಲ್ ಕಾಸ್ಟಿಂಗ್ ಅಂದ್ರೇನು, ಬ್ರೇಕ್ ಈವನ್ ಅನಾಲಿಸಿಸ್ ಅಂದ್ರೇನು, ಡಿಸಿಷನ್ ಮೇಕಿಂಗ್ ಅಲ್ಲಿ ಬ್ರೇಕ್ ಈವನ್ ಅನಾಲಿಸಿಸ್ ಹೇಗೆ ಯೂಸ್ ಆಗುತ್ತೆ. ಸೊ ಒಂದು ಕಾಸ್ಟ್ ಅಂತ ತಗೊಂಡಾಗ ಇಟ್ ಇನ್ವಾಲ್ವ್ಸ್ ಕಾಂಪೋನೆಂಟ್ಸ್ ಆಫ್ ಫಿಕ್ಸ್ಡ್ ಅಂಡ್ ವೇರಿಯಬಲ್ ಕಾಸ್ಟ್ ಇರುತ್ತೆ, ರೈಟ್. ಅದನ್ನೇ ನಾವೇನಂತೀವಿ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ, ಫಿಕ್ಸ್ಡ್ ಅಂಡ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಚೇಂಜಸ್ ಇನ್ ದ ಪ್ರೊಡಕ್ಷನ್ ಟು ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತೀವೋ ಅದಕ್ಕೆ ತಕ್ಕಾಗಿ ಇದು ಚೇಂಜ್ ಆಗುತ್ತೆ. ಬಟ್ ಫಿಕ್ಸ್ಡ್ ಕಾಸ್ಟ್ ಏನೈತೆ, ಫಿಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ನೀವು ಎಷ್ಟಾರ ಒಂದು ಮನೆನ, ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ನೀವು ಪರ್ಚೇಸ್ ಮಾಡಿದಿರಾ 1 crore rupeesಗೆ, ಓಕೆ, ದಟ್ ಈಸ್ ಫಿಕ್ಸ್ಡ್ ಕಾಸ್ಟ್. ಬಟ್ ಅಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡ್ತೀರಾ ಅನ್ನೋದು ಫಿಕ್ಸ್ಡ್ ಕಾಸ್ಟ್ಗೆ ಸಂಬಂಧ ಇಲ್ಲ. ವೇರಿಯಬಲ್ ಕಾಸ್ಟ್ ಅಲ್ಲಿ ಏನಾಗುತ್ತೆ, ನೀವು ಎಷ್ಟು ಇಂಡಿವಿಜುವಲ್ ಆಗಿ ಹೆಚ್ಚಿಗೆ ಮಾಡ್ತಾ ಹೋಗ್ತೀರಾ, ಎಷ್ಟು ಪ್ರೊಡಕ್ಷನ್ ಮಾಡ್ತೀರಾ ಅದ್ರ ಮೇಲೆ ನಿಮ್ದು ಕಾಸ್ಟ್ ಡಿಫರ್ ಆಗುತ್ತೆ. ಮಾರ್ಜಿನಲ್ ಕಾಸ್ಟ್ ಅಂತಂದ್ರೆ ಆಲ್ರೆಡಿ ಒಂದು 100 ಅನ್ನ ಮಾಡಿರ್ತೀರ, ಇನ್ನು ಎಕ್ಸ್ಟ್ರಾ ಒಂದು ಮಾಡಕ್ಕೆ ನಿಮ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದೇ ಮಾರ್ಜಿನಲ್ ಕಾಸ್ಟಿಂಗ್. ಓಕೆ, ಸೊ a marginal cost is the changes in the total cost due to the change in the output by one unit.
ಮೆನಿ ಟೈಮ್ಸ್ ಮಾರ್ಜಿನಲ್ ಕಾಸ್ಟ್ ಇಸ್ ಈಕ್ವಲ್ ಟು ದ ವೇರಿಯಬಲ್, ಸಮ್ಟೈಮ್ಸ್ ವೇರಿಯಬಲ್ ಕಾಸ್ಟ್ಗೆ ಈಕ್ವಲ್ ಆಗೂ ಇರುತ್ತೆ. ಮಾರ್ಜಿನಲ್ ಕಾಸ್ಟ್ ಏಡ್ಸ್ ಇನ್ ಡಿಸಿಷನ್ಸ್ ರಿಲೇಟೆಡ್ ಟು ಲೆವೆಲ್ ಆಫ್ ಆಕ್ಟಿವಿಟಿ, ಪ್ರೊಡಕ್ಷನ್ ಮಿಕ್ಸ್, ಟೆಂಪರರಿ ಶಟ್ ಡೌನ್ ಆಗಿದ್ರೆ ಅದೆಲ್ಲದರ ಮೇಲೂ ಡಿಪೆಂಡ್ ಆಗಿರುತ್ತೆ. ಓಕೆ, so production can take place as long as the revenue greater than the marginal cost or at least equal to the ನೀವು ಎಲ್ಲಿ ತನಕ ಪ್ರೊಡಕ್ಷನ್ ಮಾಡ್ತೀರಾ, ರೆವಿನ್ಯೂ ನಿಮ್ಮ ಕಾಸ್ಟ್ಗೆ ಕರೆಕ್ಟ್ ಆಗಿದ್ರೆ ಮಾಡ್ತೀರಾ, ಇಲ್ಲ ಅಂದ್ರೆ ನೀವು ಬಿಟ್ಬಿಡ್ತೀರಾ, ರೈಟ್. ಸೊ ಇಫ್ ದ ಕಾಂಟ್ರಿಬ್ಯೂಷನ್ ಇಸ್ ಗ್ರೇಟರ್ ದ್ಯಾನ್ ದ ಫಿಕ್ಸ್ಡ್, ಇಟ್ ಇಸ್ ಪ್ರಾಫಿಟ್. ಜಾಸ್ತಿ ಇತ್ತಂದ್ರೆ ಕಾಸ್ಟ್ಗಿಂತ ಜಾಸ್ತಿ ಇದ್ರೆ ಪ್ರಾಫಿಟ್ ಅಂತೀವಿ, ಕಡಿಮೆ ಇದ್ರೆ ಲಾಸ್ ಅಂತೀವಿ, ಈಕ್ವಲ್ ಇದ್ರೆ ನಾವು ಅದನ್ನ ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. Okay, so marginal cost ಅನ್ನ definition ಕೇಳಬಹುದು, ಶಾರ್ಟ್ ನೋಟಿಗೆ ಕೇಳಬಹುದು. The amount of any given volume of output by which aggregate costs are changed if the volume of the output is increased or decreased by 1 unit. ಒಂದೇನಾದ್ರೂ ವಾಲ್ಯೂಮ್ ಅನ್ನ ಇನ್ಕ್ರೀಸ್ ಡಿಕ್ರೀಸ್ ಬೈ 1 ಯೂನಿಟ್ ಮಾಡಿದಾಗ ಅಗ್ರಿಗೇಟ್ ಟೋಟಲ್ ಕಾಸ್ಟ್ ಅಲ್ಲಿ ಏನಾದ್ರು ಡಿಫ್ರೆನ್ಸಸ್ ಆದ್ರೆ ಅದನ್ನ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಮಾರ್ಜಿನಲ್ ಕಾಸ್ಟಿಂಗ್ ಬಗ್ಗೆ ನೋಟ್ಸ್ ಕೇಳಬಹುದು. ಸೊ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, so marginal costing is a technique of cost accounting useful in the decision making. It is not method of cost determination, but it helps in the management in pricing in product mix decisions. Pricing ಮಾಡಕ್ಕೆ product mix decision ಗೆ help ಆಗುತ್ತೆ. The focus here is the finding marginal cost by segregating fixed cost and variable cost. The profitability at various levels of output can be found easily under marginal costing. Marginal costing is the ascertainment by differentiating between fixed cost and variable cost, okay, of marginal cost of the effect of profit of the changes in the volume or type of the output. ಕ್ಯಾರೆಕ್ಟರಿಸ್ಟಿಕ್ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನು ನೋಡ್ಕೋಬಹುದು ನೀವು, ಸೊ ದಟ್ ನಿಮ್ ನೋಟ್ಸ್ ಬರಕ್ಕೆ ಈಸಿ ಆಗುತ್ತೆ. ಟೋಟಲ್ ಕಾಸ್ಟ್ ಆರ್ ಕ್ಲಾಸಿಫೈಡ್ ಇಂಟು ಕ್ಯಾಟಗರೀಸ್. ಫಿಕ್ಸ್ಡ್ ಇದು ಗೊತ್ತಾ ನಮಗೆ, ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಆಗಿ ಡಿಫೈನ್ ಮಾಡಿದ್ದಾರೆ. ದೆನ್ ಫಿಕ್ಸ್ಡ್ ಕಾಸ್ಟ್ ಆರ್ ಪಿರಿಯಾಡಿಕ್ ಕಾಸ್ಟ್, ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅ ಪಾರ್ಟ್ ಆಫ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓನ್ಲಿ ವೇರಿಯಬಲ್ ಕಾಸ್ಟ್ ಆರ್ ಟ್ರೀಟೆಡ್ ಆಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ನೀವು ಫಿಕ್ಸ್ಡ್ ಕಾಸ್ಟ್ ಅನ್ನ ತಗೊಳಕ್ ನಾವು ಅನುಕೂಲ ಇನ್ವೆಸ್ಟ್ ಮಾಡಿದೀನಿ ಅದನ್ನು ನಾನು ಕಾಸ್ಟ್ ಅಲ್ಲಿ ಹಾಕ್ತೀನಿ ಅಂತ ಮಾಡಕ್ಕಾಗಲ್ಲ. ಓಕೆ, ನೀವೇನ್ ಮಾಡ್ಬೇಕು, ಜಸ್ಟ್ ವೇರಿಯಬಲ್ ಕಾಸ್ಟ್ ಅನ್ನ ಮಾತ್ರ ಟ್ರೀಟ್ ಮಾಡಬೇಕು, ಕಾಸ್ಟ್ ಅನ್ನ ಕನ್ಸಿಡರ್ ಮಾಡಬೇಕಾದ್ರೆ. ಓನ್ಲಿ ವೇರಿಯಬಲ್ ಕಾಸ್ಟ್ ಆರ್ ಟ್ರೀಟೆಡ್ ಆಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಫಿಕ್ಸ್ಡ್ ಕಾಸ್ಟ್ ಆರ್ periodic cost, they are not considered as a part of the cost of production. Okay, that is important point. Then work in progress, finished goods are valued at variable cost. ಅದನ್ನ ಏನಂತ ವೇರಿಯಬಲ್ ಕಾಸ್ಟ್ ಅಂತ ಅಂತೀವಿ. ಡಿಫರೆನ್ಸ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಅಂಡ್ ಫಿಕ್ಸ್ಡ್ ಕಾಸ್ಟ್ ಇಸ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಅನ್ಲೆಸ್ ದ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಹೆಲ್ಪ್ಸ್ ಟು ರಿವೀಲ್ ದ ಪ್ರಾಫಿಟಬಿಲಿಟಿ at various level of output. ದೆನ್ ಏನೇನು ಅಸಂಪ್ಷನ್ಸ್ ಮಾಡ್ಕೋತೀವಿ ನಾವು ಮಾರ್ಜಿನಲ್ ಕಾಸ್ಟಿಂಗ್. ಆಲ್ ದ ಕಾಸ್ಟ್ ಕ್ಯಾನ್ ಬಿ ಸೆಗ್ರಿಗೇಟೆಡ್ ಇಂಟು ಫಿಕ್ಸ್ಡ್, ಎಲ್ಲದನ್ನು ಕ್ಲಾಸಿಫೈ ಮಾಡಬಹುದು ಅನ್ನೋದು ಒಂದು ಅಸಂಪ್ಷನ್. ಸೆಲ್ಲಿಂಗ್ ಪ್ರೈಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ವಿಲ್ ರಿಮೇನ್ ಸೇಮ್. ಓಕೆ, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಸೆಲ್ಲಿಂಗ್ ಪ್ರೈಸ್, ವಾಲ್ಯೂಮು, ಓಕೆ, ಎಲ್ಲದೂ ಸೇಮ್ ಇರುತ್ತೆ ಅಂತೀವಿ. ವಾಲ್ಯೂಮ್ ಇಸ್ ದ ಓನ್ಲಿ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸಸ್ ದ ಕಾಸ್ಟ್ ಅಂತ ಹೇಳ್ತೀವಿ. ದೆನ್ ದೆರ್ ಇಸ್ ಅ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯಬಲ್ ಕಾಸ್ಟ್ ಅಂಡ್ ರೆವಿನ್ಯೂ. ಲೀನಿಯರ್ ರಿಲೇಶನ್ಶಿಪ್ ಅಂದ್ರೆ ಹೀಗೆ, ಅಂದ್ರೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆದ್ರೆ ರೆವಿನ್ಯೂ ಜಾಸ್ತಿ ಆಗುತ್ತೆ, ವೇರಿಯಬಲ್ ಕಾಸ್ಟ್ ಡೌನ್ ಆದ್ರೆ ರೆವಿನ್ಯೂನ ಡೌನ್ ಆಗುತ್ತೆ ಅನ್ನೋ ತರ ಇದೆ ಇದು. ಓಕೆ, ಸೊ ಇಟ್ಸ್ ಅ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯಬಲ್ ಕಾಸ್ಟ್ ಅಂಡ್ ರೆವಿನ್ಯೂ. ದೆನ್ ಕಾಂಟ್ರಿಬ್ಯೂಷನ್ ಕೇಳ್ತಾರೆ, ಇದು ಓವರ್ಲ್ಯಾಪ್ ಆಗ್ಬಿಟ್ಟಿದೆ. ಕಾಂಟ್ರಿಬ್ಯೂಷನ್ ಇಸ್ ದ ಎಕ್ಸೆಸ್ ಆಫ್ ಸೇಲ್ಸ್ ಓವರ್ ದ ಟೋಟಲ್ ವೇರಿಯಬಲ್ ಕಾಸ್ಟ್. ಓಕೆ, ಸೊ ಕಾಂಟ್ರಿಬ್ಯೂಷನ್ ಆಲ್ಸೋ ನೋನ್ ಆಸ್ ದ ಗ್ರಾಸ್ ಮಾರ್ಜಿನ್. ನಾನು ಬರೀತೀನಿ ಕಾಂಟ್ರಿಬ್ಯೂಷನ್. ಓಕೆ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಓಕೆ, then contribution is equal to ನೀವು ಇದನ್ನು ಮಾಡಬಹುದು ಲೈಕ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಅಂಡ್ ಲಾಸ್ ಅಂತಾನು ಹೇಳ್ಬೋದು. ಅಥವಾ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಕಾಂಟ್ರಿಬ್ಯೂಷನ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಎಕ್ಸೆಸ್ ಆಗಿ ವೇರಿಯಬಲ್ ಕಾಸ್ಟ್, ವೇರಿಯಬಲ್ ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ತೆಗೆದು ಏನು ಉಳಿತದೆ ಅದನ್ನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಪ್ರಾಫಿಟ್. ಓಕೆ, so contribution also known as a gross margin. It enables to meet fixed cost and contributes to profit. Contribute to profit. Profit contribute ಮಾಡ್ತೇವೆ, but it is not exactly the profit. Okay. Next, profit volume ratio.
ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಇಸ್ ದ ರೇಷಿಯೋ ಆಫ್ ಕಾಂಟ್ರಿಬ್ಯೂಷನ್ ಟು ದ ರೆವಿನ್ಯೂಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೀವಿ ಅಂತ. ಓಕೆ, so it expresses the relationship contribution to the sales. Profit volume ratio may be expressed in percent. A higher ratio indicates the greater profitability. Lower ಹೆಂಗೆ percentage ಜಾಸ್ತಿ ಇದೆ ಅಷ್ಟು. Okay, profit volume ratio is equal to contribution by sales. Profit volume ratio is equal to contribution by sales. Profit volume ratio contribution per unit divided by selling price per unit ಅಂತಾನು ತಗೊಂತೀವಿ. Okay, then sales minus variable cost divided by sales ಅಂತ ತಗೊಂತೀವಿ. Okay, because contribution is nothing but sales minus variable cost, as it is sales ಅನ್ನ ತಗೊಂಡಿದ್ದೀವಿ. ಅಥವಾ changes in profit or loss divided by changes in sales, ಅಥವಾ changes in contribution divided by changes in sales, or else fixed cost plus profit or loss divided by sales. So ಎಲ್ಲದರಿಂದಲೂ ನಾವೇನು ಮಾಡ್ತೀವಿ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋನ ಫೈಂಡ್ ಔಟ್ ಮಾಡ್ಬೋದು. ಪ್ರಾಫಿಟ್ ವಾಲ್ಯೂಮ್ ರೇಷಿಯೋಸನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಲಾಸ್ ಡಿವೈಡೆಡ್ ಬೈ ಸೇಲ್ಸ್, ಎಲ್ಲರೂ ಡಿವೈಡೆಡ್ ಬೈ ಸೇಲ್ಸ್ ಮಾಡೋದು. ದೆನ್ ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಅಥವಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್, ಚೇಂಜಸ್ ಇನ್ ದ ಪ್ರಾಫಿಟ್ ಆರ್ ಲಾಸ್ ಡಿವೈಡೆಡ್ ಬೈ changes in sales, changes in the contribution divided by changes in the sales, we'll get a profit volume ratio. Okay, it expressed in the percent. Okay, then break-even point. Break-even point ಅಂದ್ರೇನು? Output at which the total costs are equal to total revenue. So here ಏನಾಗುತ್ತೆ, total cost is equal to total revenue, will get a break-even point. Okay, so total revenue. It is a volume of sales at which there is neither profit nor loss. Hence, it is also called as no profit, no loss point. Firm will be profit when the revenue is greater than break-even point. Okay. Next formula nodona. Break-even point in units. Fixed cost divided by contribution per unit, ಅಥವಾ fixed cost divided by profit volume ratio. Okay. So ಇದೆರಡರಿಂದ break-even point ಅನ್ನು find out ಮಾಡಬಹುದು. ಇದು ಇಂಪಾರ್ಟೆಂಟ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಬ್ರೇಕ್-ಇವೆನ್ ಪಾಯಿಂಟ್ ಬಗ್ಗೆ ಒಂದು ನೋಟ್ ಮಾಡಿ ಅಂತ. ಓಕೆ, ಸೊ ಇಲ್ಲಿ ಇನ್ಕಮ್ ಇದೆ, ರೈಟ್, ಇದು ಇನ್ಕಮ್ ಇದೆ, ಇಲ್ಲಿ ಕಾಸ್ಟ್ ಇದೆ, ರೈಟ್, ಇಲ್ಲಿ ಔಟ್ಪುಟ್ ಇದೆ, ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಇದೆ, ಇಲ್ಲಿ ವೇರಿಯಬಲ್ ಕಾಸ್ಟ್ ಇದೆ. ಇದು ಬಂದು ನಿಮ್ಮ ಬ್ರೇಕ್-ಇವೆನ್ ಪಾಯಿಂಟ್. ಓಕೆ, ದಿಸ್ ಇಸ್ ಬ್ರೇಕ್-ಇವೆನ್ ಪಾಯಿಂಟ್. This is break-even point. Margin of safety. Margin of safety nu keltare. Okay. Margin of safety antandre excess of actual sales over break-even sales. In other words, sales over above the break-even point. Break-even point inda ಮೇಲ್ಗಡೆ ಇರೋದನ್ನ ನಾವು ಹೇಳ್ತೀವಿ ಸೇಲ್ ಅನ್ನ margin of safety ಅಂತ ಹೇಳ್ತೀವಿ. A large margin of safety is the sign of soundness of the business. If the margin of safety is small, it is sign of weak position ಅಂತ ಹೇಳ್ತೀವಿ. Even a small reduction in sales will adversely affect the profit position of the concern. So, margin of safety is equal to actual sales minus sales at break-even point. Break-even point ಅಲ್ಲಿ ಎಷ್ಟು ಮಾಡಿದ್ರೆ ನಿಮ್ದು break-even ಸೇಲ್ ಆಗುತ್ತೆ. ಓಕೆ, ಮೈನಸ್ ಇದು actual sales ಎಲ್ಲ ಮೈನಸ್ ಮಾಡಿದ್ರೆ ನಿಮ್ಗೆ ಏನಿರುತ್ತೆ, ಮಾರ್ಜಿನ್ ಆಫ್ ಸೇಫ್ಟಿ ಸಿಗುತ್ತೆ. ಅಥವಾ ಆಕ್ಚುಯಲ್ ಸೇಲ್ಸ್ ಇನ್ ಯೂನಿಟ್ಸ್ ಅಂತ ಹೇಳ್ಬೋದು. ಪ್ರಾಫಿಟ್ ಡಿವೈಡ್ ಬೈ ಇದು ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಆಗಿರ್ಬೋದು, ಅಥವಾ ಪ್ರಾಫಿಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, ಇದೆಲ್ಲನೂ ಮಾರ್ಜಿನ್ ಆಫ್ ಸೇಫ್ಟಿಯನ್ನು. ಫಾರ್ ಎಕ್ಸಾಂಪಲ್, ಆಕ್ಚುಯಲ್ ಸೇಲ್ಸ್ 100 ಇದೆ, ಓಕೆ, ಮೈನಸ್ ಸೇಲ್ಸ್ ಅಟ್ BEP 50 ಇದೆ. ಅಂದ್ರೇನು, ನಿಮ್ಗೆ ಒಂದು 50 ಅಂಬ್ರೆಲಾ ಸೇಲ್ ಮಾಡಿದ್ರೆ ನಿಮ್ದು ಕಾಸ್ಟ್ ಕವರ್ ಆಗುತ್ತೆ. ಓಕೆ, ಸೊ 50ಗಿಂತ ಜಾಸ್ತಿ ನೀವು ಏನಾದ್ರು ಸೇಲ್ ಮಾಡಿದ್ರಿ ಅಂದ್ರೆ ದಟ್ ಈಸ್ ಡಿಫ್ರೆನ್ಸ್ ಇಸ್ 50. ಇದನ್ನೇ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳೋದು. ಸೊ ಇದು ನಮ್ಮ ಸೇವರ್ ತರ ವರ್ಕ್ ಆಗುತ್ತೆ. ನಮಗೆ ಆಕ್ಚುಲಿ 50 ಮಾಡಿದ್ರೆ ನಮ್ ಕಾಸ್ಟ್ ಕವರ್ ಆಗ್ಬಿಡುತ್ತೆ. ಬಟ್ ನಮ್ ಪ್ರಾಫಿಟ್ ಬೇಕು ಪ್ಲಸ್ ನಮ್ಗೆ ಸೇಫ್ ಆಗಿರ್ಬೇಕಂದ್ರೆ ನಾವು ವಿ ಹ್ಯಾವ್ ಟು ಸೆಲ್ ಅಬೌವ್ ದ 50. ಅದನ್ನೇ ಏನ್ ಹೇಳ್ತೀವಿ, ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ದ ಎಕ್ಸೆಸ್ ಆಫ್ ಆಕ್ಚುಯಲ್ ಸೇಲ್ಸ್ ಓವರ್ ದ ಬ್ರೇಕ್-ಇವೆನ್ ಸೇಲ್ಸ್. ಓಕೆ, ದೆನ್ ಅಪ್ಲಿಕೇಶನ್ ಆಫ್ ಮಾರ್ಜಿನಲ್ ಕಾಸ್ಟ್ ಇನ್ ಮ್ಯಾನೇಜರ್ ಡಿಸಿಷನ್ಸ್ ಅಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ? ಮಾರ್ಜಿನಲ್
ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ಇದನ್ನ ಕೇಳಿಲ್ಲ, ಬಟ್ ನೋಡ್ಕೊಂಡು ಇಟ್ಕೋಬಹುದು. ಫಿಕ್ಸೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಇರ್ಬೋದು, ಲಿಮಿಟಿಂಗ್ ಫ್ಯಾಕ್ಟರ್ ಇರ್ಬೋದು, ಡಿಸಿಷನ್ಸ್ ತಗೊಳ್ಕಿರೋದು, ಪ್ರಾಡಕ್ಟ್ ಮಿಕ್ಸ್ ಅಲ್ಲಿ ಇರ್ಬೋದು, ಲೆವೆಲ್ ಆಫ್ ಪ್ರಾಫಿಟ್ ಇರ್ಬೋದು, ಪ್ರೊಡಕ್ಷನ್ ಮಾಡಕ್ಕೆ, ಪ್ರಾಡಕ್ಟ್ಸ್ಗೆ ಸಸ್ಪೆಕ್ಟಿಂಗ್ ಆಕ್ಟಿವಿಟೀಸ್ ಏನಾದ್ರು ಆಗ್ತಾ ಇದೆಯಾ, ಸೊ ಇದೆಲ್ಲ ನೋಡೋಕೆ ನಮಗೆ ಮಾರ್ಜಿನಲ್ ಕಾಸ್ಟಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಿಕ್ಸೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಬಂತು. Okay. Next we'll directly go to the 15.9. Okay, ಇದನ್ನ ಕೇಳಿದ್ರು ಎಕ್ಸಾಮ್ ಅಲ್ಲಿ. BEP ಅನ್ನ ಫೈಂಡ್ ಮಾಡಿ ಅಂತ ಹೇಳಿದೆ ನೋಡಿ. BEP ಫೈಂಡ್ ಮಾಡಿ ಅಂತ ಬ್ರೇಕ್ ಈವನ್ ಪಾಯಿಂಟ್. ಸೊ ಬ್ರೇಕ್ ಈವನ್ ಪಾಯಿಂಟ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ 50,000. ಓಕೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ 300 ಪರ್ ಶರ್ಟ್, ದೆನ್ ಸೆಲ್ಲಿಂಗ್ ಪ್ರೈಸ್ ಪರ್ ಶರ್ಟ್ ಇಸ್ 500. ಸೊ ಬ್ರೇಕ್ ಈವನ್ ಪಾಯಿಂಟ್ ನಮ್ದು ಇದೇನಿದೆ ಫಾರ್ಮುಲಾ ಏನಿದೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, ರೈಟ್. ಫಿಕ್ಸ್ಡ್ ಕಾಸ್ಟ್ 50,000 ನಮ್ಗೆ ಗೊತ್ತು, ಬಟ್ ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲ. ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಬೇಕು ನಮಗೆ, ಸೇಲಿಂಗ್ ಏನಾಗಿದೆ ಅಂತ ಬೇಕು, ಅದಕ್ಕೆ ಎಷ್ಟು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ ಅಂತ ಬೇಕಾಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 500, ವೇರಿಯಬಲ್ ಕಾಸ್ಟ್ ಎಷ್ಟಾಗಿದೆ ಅದ್ರದ್ದು 300. ಸೊ ನಮ್ಮ ಕಾಂಟ್ರಿಬ್ಯೂಷನ್ ಬಂದು 200. ಕಾಂಟ್ರಿಬ್ಯೂಷನ್ ಇಸ್ 200 ಪರ್ ಯೂನಿಟ್. Okay, so BEP in units will get a 250 shirts. ಯಾಕಂದ್ರೆ ಇಲ್ಲಿ ನಮ್ ಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲದೆ ಇರೋದ್ರಿಂದ ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕು. ಹೇಗೆ, ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಕಾಸ್ಟ್ ನ ವೇರಿಯಬಲ್ ಕಾಸ್ಟ್ ನ ಮೈನಸ್ ಮಾಡಿದ್ರೆ ವಿಲ್ ಗೆಟ್ ಅ ಕಾಂಟ್ರಿಬ್ಯೂಷನ್. ಸೊ ಫಿಕ್ಸ್ಡ್ ಕಾಸ್ಟ್ BEP ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೇಕಾಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಇಸ್ 50,000 ಡಿವೈಡೆಡ್ ಬೈ ವೇರಿಯಬಲ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್, ದಟ್ ಇಸ್ 200, will get a 250 shirts. Okay. PV ratio is equal to contribution divided by sales. Contribution is, we got it as 200 divided by sales. Sales ಎಷ್ಟಾಗಿದೆ 500 ಆಗಿದೆ. So we'll get a 0.4 as a PV ratio. Okay. ಸೊ ಅವಾಗ ನಮಗೆ ಪರ್ ಯೂನಿಟ್ ಸಿಕ್ಕಿದೆ. ಈಗ ಪರ್ ಯೂನಿಟ್ ಎಷ್ಟಾಗಿದೆ ಅನ್ನೋದು ಸಿಕ್ಕಿದೆ. ಸೊ BEP ಇನ್ ರುಪೀಸ್ ಅಂತಂದ್ರೆ 50,000 ಡಿವೈಡೆಡ್ ಬೈ 0.4 ವಿಲ್ ಗೆಟ್ 1,25,000. ಅಥವಾ 250 ಶರ್ಟ್ಸ್ ಬಂದಿದೆ, 250 ಶರ್ಟ್ಸ್ ಇಂಟು ಎಷ್ಟು ಸೆಲ್ಲಿಂಗ್ ಪ್ರೈಸ್ 500, ನಿಮ್ಗೆ ಎಷ್ಟು ಬರುತ್ತೆ ಅವಾಗ 1,25,000. ಆ ಥರನೂ ಮಾಡ್ಬೋದು. ಓಕೆ, ಸೊ BEP ಇನ್ ಯೂನಿಟ್ಸ್ ಇಸ್ ಈಕ್ವಲ್ ಟು 250, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ 500. So BEP in value will get a 1,25,000. BEP values. Okay. ವ್ಯಾಲ್ಯೂ ಅಲ್ಲಿ ಬೇಕು ಅಂತಂದಾಗ BEP ನಮಗೆ ಯೂನಿಟ್ ಅಲ್ಲಿ ಬಂದಾಗ ದಟ್ ಇಸ್ ಕಮಿಂಗ್ ಟು BEP in units will get a 250 units and BEP in value will get a 1,25,000 in value. ಓಕೆ, ಸೊ ಇದನ್ನ ನೀವು ಕೇಳಿದ್ರೆ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ಗೆ ತುಂಬಾ ಈಸಿ ಇದೆ. ಇನ್ನೊಂದ್ಸಲ ನೀವು ರಿವೈಸ್ ಮಾಡಿ ನೋಡ್ಕೊಳ್ಳಿ, ತುಂಬಾ ಈಸಿ ಇದೆ. ಓಕೆ, ಫಸ್ಟ್ ನಾವು ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡ್ತೀವಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದಾಗ ವಿಲ್ ಗೆಟ್ ಅ ಕಾಂಟ್ರಿಬ್ಯೂಷನ್. ಸೊ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ವಿಲ್ ಗೆಟ್ ಅ BEP ಇನ್ ಯೂನಿಟ್ಸ್. ಓಕೆ, ಸೊ ಯೂನಿಟ್ ಅಲ್ಲಿ 250 ಶರ್ಟ್ಸ್ ಸಿಕ್ಕಿದೆ. ದೆನ್ ಇಫ್ ವಿ multiply that units with the selling price per unit, then we'll get a BEP in value. Okay, so next coming to the break-even analysis assumptions anta kottidru. Total sales, total cost anta kottu total sales ಮತ್ತೆ total cost ಕೊಟ್ಟಿದ್ದಾರೆ. PV ratio, fixed cost percentage ಇದನ್ನ find out. ಒಂದು ಕ್ವೆಶ್ಚನ್ ಕೇಳಿದ್ರು 2016 ಅಲ್ಲಿ. Okay, so in case time ಸಿಕ್ಕರೆ ನಾವು ಸಾಲ್ಯೂಷನ್ ಮಾಡ್ತೀವಿ. ನೆಕ್ಸ್ಟ್ ವಿಲ್ ಗೋ ಟು ದ ಬಜೆಟ್ ಅಂಡ್ ಬಜೆಟರಿ ಕಂಟ್ರೋಲ್. ಓಕೆ, ಬಜೆಟ್ ಅಂಡ್ ಬಜೆಟರಿ ಕಂಟ್ರೋಲ್ ಇದರಲ್ಲಿ ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ. ವಾಟ್ ಈಸ್ ಬಜೆಟರಿ ಕಂಟ್ರೋಲ್ ಅಂತ ಕೇಳಿದ್ರು. ಓಕೆ, ಬಜೆಟರಿ ಕಂಟ್ರೋಲ್ ಅಂದ್ರೆ ಏನು ಅಂತ ಕೇಳಿದ್ರು.
and how it is different from the budgetingಗೂ budgetary controlಗೂ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರು. ಆಮೇಲೆ ಸಬ್ಸಿಡಿಯರಿ ಬುಕ್ಸ್ ಅಂದ್ರೆ ಏನು, ಝೀರೋ ಬೇಸ್ಡ್ ಬಜೆಟಿಂಗ್ ಅಂದ್ರೆ ಏನು, ಮೆರಿಟ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಝೀರೋ ಬೇಸ್ಡ್ ಬಜೆಟಿಂಗ್ ಎಲ್ಲ ಕೇಳಿದ್ದಾರೆ. ಓಕೆ, ಬಜೆಟಿಂಗ್ ಹ್ಯಾಸ್ ಬಿಕಮ್ ಅನ್ ಇಂಪಾರ್ಟೆಂಟ್ ಟಾಸ್ಕ್ ಫಾರ್ ಆಲ್ ದ ಆರ್ಗನೈಸೇಷನ್. ಬಜೆಟಿಂಗ್ ಅಂತಂದ್ರೆ ನಾವು ಎಷ್ಟು ಎಕ್ಸ್ಪೆನ್ಸ್ ಮಾಡ್ತೀವಿ, ಏನ್ ರೆವಿನ್ಯೂ ಇದೆ, ಕ್ಯಾಶ್ ಫ್ಲೋಸ್ ಹೇಗಿದೆ, ಇದನ್ನೆಲ್ಲ ನೋಡೋದೇ ನಮ್ದು ಬಜೆಟ್. ಓಕೆ, ನಾವು ಮನೇಲೂ ಮಾಡ್ತಿರ್ತೀವಲ್ಲ, ಎಕ್ಸ್ಪೆನ್ಸಸ್ ಏನು, ರೆವಿನ್ಯೂಸ್ ಏನು, ಕ್ಯಾಶ್ ಫ್ಲೋಸ್ ಏನಿದೆ, ದಟ್ ಈಸ್ ಕಾಲ್ಡ್ as estimation of revenues, expenses and cash flows before the commencement of the accounting period. ಅಕೌಂಟಿಂಗ್ ಪೀರಿಯಡ್ ಆಗಕ್ಕಿಂತ ಮುಂಚೆ ಎಸ್ಟಿಮೇಷನ್ ಅನ್ನ ಬಜೆಟ್ ಅನ್ನ ಮಾಡ್ತೀವಿ. ಸೊ ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಕೂಡ ಇದನ್ನ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಓಕೆ, ರೈಲ್ವೆ ಬಜೆಟ್, ಯೂನಿಯನ್ ಬಜೆಟ್, ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಇವೆಲ್ಲ ನಾವು ಮಾಡ್ತೀವಲ್ವಾ. ಸೊ ಬಜೆಟ್ ಅಂಡ್ ಬಜೆಟಿಂಗ್. ಬಜೆಟ್ ಅಂತಂದ್ರೆ ಎ ಬಜೆಟ್ ಇಸ್ ಅ ಫೈನಾನ್ಷಿಯಲ್ ಪ್ಲಾನ್ ಎಕ್ಸ್ಪ್ರೆಸ್ಡ್ ಇನ್ ಕ್ವಾಂಟಿಟೇಟಿವ್ ಅಂಡ್ ಮಾನಿಟರಿ ಟರ್ಮ್ಸ್. ಓಕೆ, ಯಾವುದೇ ಇದನ್ನ ಕ್ವಾಂಟಿಟೇಟಿವ್ ಟರ್ಮ್ಸ್ ಅಲ್ಲಿ ಮಾನಿಟರಿ ಟರ್ಮ್ಸ್ ಅಲ್ಲಿ ಮಾಡಿದಾಗ ಅದನ್ನ ಬಜೆಟ್ ಅಂತ ಹೇಳ್ಬೋದು. ಎ ಕ್ವಾಂಟಿಟೇಟಿವ್ ಸ್ಟೇಟ್ಮೆಂಟ್ ಫಾರ್ ಅ ಡಿಫೈನ್ಡ್ ಪೀರಿಯಡ್ ಆಫ್ ಟೈಮ್ ವಿಚ್ ಮೇ ಇನ್ಕ್ಲೂಡ್ ಪ್ಲಾನ್ಡ್ ಅಂಡ್ ರೆವಿನ್ಯೂಸ್, ಎಕ್ಸ್ಪೆನ್ಸಸ್, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂಡ್ ಕ್ಯಾಶ್ ಫ್ಲೋಸ್. ಇದೆಲ್ಲವೂ ಇನ್ಕ್ಲೂಡ್ ಆಗಬೇಕು. ಅಸೆಟ್, ಲಯಬಿಲಿಟೀಸ್, ಕ್ಯಾಶ್ ಫ್ಲೋಸ್, ರೆವಿನ್ಯೂಸ್, ಎಕ್ಸ್ಪೆನ್ಸಸ್ ಇವೆಲ್ಲವೂ ಇನ್ಕ್ಲೂಡ್ ಆದಾಗ ನಮಗೆ ಬಜೆಟ್ ಸಿಗುತ್ತೆ. ಬಜೆಟ್ ಇಸ್ ಪ್ರಿಪೇರ್ಡ್ ಫಾರ್ ಅ ಡೆಫಿನೆಟ್ ಪೀರಿಯಡ್. ಓಕೆ, 1 ಮಂತ್ಗೆ ಇರ್ಬೋದು, 1 ಕ್ವಾರ್ಟರ್ ಇರ್ಬೋದು, 1 ಇಯರ್ಗೆ ಇರ್ಬೋದು. ಓಕೆ, and production budget with only quantity to be produced. ಪ್ರೊಡಕ್ಷನ್ ಬಜೆಟ್ ಅಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡ್ಬೇಕಂತ ನೋಡ್ತೀವಿ. ಓಕೆ, ಅಂಡ್ ಎಷ್ಟು ಕಾಸ್ಟ್ ಆಗತ್ತಂತ ನೋಡ್ತೀವಿ. ಬಜೆಟಿಂಗ್ ಅಂತಂದ್ರೆ ಬಜೆಟಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಪ್ರಿಪರೇಷನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದ ಆಪರೇಷನ್ ಆಫ್ ದ ಬಜೆಟ್. ಅದನ್ನ ಪ್ರೊಸೆಸ್, ಪ್ರಿಪರೇಷನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರಾಜೆಕ್ಟ್. ಸೊ ಬಜೆಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ಬಜೆಟಿಂಗ್, ಬೈ ಬಿಲ್ಡಿಂಗ್ ದ ಬಜೆಟ್ಸ್. Next, budgetary control. Budgetary control is a system of using the budgets for planning and controlling costs. Okay, it's used for planning and controlling the cost. So the establishment of budgets relating to the responsibility of the executives to the requirement of the policy and the continuous comparison of the actual with the budgetary results, either the secure of individual actions, the objective of that policy, or provide the basis of the revision. ಇದರೊಳಗೆ ಏನಿರುತ್ತೆ ಅಂತಂದ್ರೆ ಯು ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ದ, ನೀವು ಏನು ಸ್ಟ್ಯಾಂಡರ್ಡ್ ಮಾಡಿದ್ರಿ, ಎಷ್ಟು ನೀವು ಬಜೆಟ್ ಅನ್ನ ಆಕ್ಚುಲ್ ಆಗಿ ಆಗಿದೆ, ಬಟ್ ಎಷ್ಟು ರಿಕ್ವೈರ್ಮೆಂಟ್ ಇತ್ತು, ಎಷ್ಟು ಮಾಡಬೇಕಿತ್ತು ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ. ಸೊ ದಟ್ ಬಜೆಟರಿ ಕಂಟ್ರೋಲ್ ಅಲ್ಲಿ ಏನಿರುತ್ತೆ, ವಿ ಆರ್ ಪ್ಲಾನಿಂಗ್ ಅಂಡ್ ಕಂಟ್ರೋಲಿಂಗ್ ದ ಕಾಸ್ಟ್. ಓಕೆ, ದ ಆಬ್ಜೆಕ್ಟಿವ್ಸ್ ಆಫ್ ದ ಬಜೆಟರಿ ಕಂಟ್ರೋಲ್ ಅಂತ ಕೇಳ್ಬೋದು. ಓಕೆ, ಬಜೆಟರಿ ಟೈಪ್ಸ್ ಆಫ್ ಬಜೆಟ್ ಅನ್ನು ಕೇಳ್ಬೋದು, ಇದು ಕೇಳಿದ್ದಾರೆ ಕೂಡ. ಓಕೆ, ಇಂಪಾರ್ಟೆನ್ಸ್ ಆಫ್ ದ ಬಜೆಟರಿ ಕಂಟ್ರೋಲ್ಸ್ ಅಂತ ಕೇಳಿದ್ದಾರೆ. ಬಜೆಟರಿ ಕಂಟ್ರೋಲ್ಸ್ ನೀಡೆಡ್ ಫಾರ್ ಪ್ಲಾನಿಂಗ್ ಆಫ್ ಆನ್ಯುವಲ್ ಆಪರೇಷನ್ಸ್. ಯಾಕೆ, ಫಾರ್ ಎಕ್ಸಾಂಪಲ್ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆಗೆ ಅಥವಾ ನಿಮ್ಮ ಫ್ಯೂಚರ್ಗೆ ನೀವು ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಯಾವ ತರ ಈ ವರ್ಷ ಖರ್ಚು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನ ಒಂದು ಬಜೆಟ್ ಫಾರ್ಮ್ ಅಲ್ಲಿ ನೋಡ್ಬೋದು. ಓಕೆ, ಪ್ಲಾನಿಂಗ್ ಆಫ್ ಆನ್ಯುವಲ್ ಆಪರೇಷನ್ಸ್, coordinate the activities of various parts of the organization, motivate the managers to work for achieving the organization goals, control the business activities. Okay, ಆರ್ಗನೈಸೇಷನ್ ಗೋಲ್ಸ್ ಕೊಡೋದು, ಪಾರ್ಟ್ಸ್ ಆಫ್ ಎಲ್ಲ ಆರ್ಗನೈಸೇಷನ್ ಪಾರ್ಟ್ಸ್ಗೆ ಆಕ್ಟಿವಿಟೀಸ್ ಅನ್ನ ಕೊಡೋದು, ಆಪರೇಷನ್ ಅನಲೈಸ್ಡ್ ಆಪರೇಷನ್ಸ್ಗೆ ಪ್ಲಾನಿಂಗ್ ಮಾಡ್ಕೊಳ್ಳೋದು, ರೆಡ್ಯೂಸ್ ವೇಸ್ಟೇಜ್ ಆಫ್ ಆಲ್ ಕೈಂಡ್ಸ್, ರೆಡ್ಯೂಸ್ ವೇಸ್ಟ್ ಆಫ್ ಆಲ್ ಕೈಂಡ್ಸ್, ಎಲ್ಲಾ ರೀತಿಯಂತ ವೇಸ್ಟ್ ಅನ್ನ ಕಡಿಮೆ ಮಾಡೋದು, ಟು ಪ್ರೊವೈಡ್ ಅ yardstick against which actual results can be compared. Yardstick against which actual results can be compared, to evaluate the performance of the managers. Evaluation irutte, to reduce the uncertainties. Okay, uncertainties anna reduce ಮಾಡ್ಕೊಳ್ಳೋಕೆ ಮತ್ತೆ managers performance ಅನ್ನ evaluate ಮಾಡೋಕೆ, to evaluate the performance of the managers, then reduce the uncertainties. We need the objective of budget and budgetary control. Steps involved in the budgetary control. Budgetary control ಅಲ್ಲಿ ಯಾವ steps ಇರುತ್ತೆ, determining the organization goals. First we need to determine ಏನಿದೆ goals organizations ಅಂತ, then formulating necessary plans
ಪ್ಲಾನ್ಸ್ ಅನ್ನ ಮಾಡಬೇಕು. ದೆನ್ ಟ್ರಾನ್ಸ್ಲೇಟಿಂಗ್ ದ ಪ್ಲಾನ್ಸ್ ಇಂಟು ಪ್ಲಾನ್ಸ್ ಅನ್ನ ಬಜೆಟ್ ಆಗಿ ಮಾಡಬೇಕು. ದೆನ್ ಫಿಕ್ಸಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಕ್ಸಿಕ್ಯೂಟಿವ್ಸ್, ಯಾರ್ಯಾರು ಏನೇನು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ದೆನ್ ರಿಪೋರ್ಟ್ ಮಾಡಬೇಕು, ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅನ್ನು ರಿಪೋರ್ಟ್ ಮಾಡಬೇಕು. ದೆನ್ ಕಂಪ್ಯಾರಿಸನ್ ಮಾಡಬೇಕು ಆಕ್ಚುಯಲ್ ವಿತ್ ಬಜೆಟ್ ರಿಸಲ್ಟ್ಸ್. ದೆನ್ ಫೈಂಡಿಂಗ್ ದ ಡಿವಿಯೇಷನ್ಸ್ ಇಫ್ ಎನಿ ನೀಡೆಡ್. Okay, deviation find out ಮಾಡೋದು ಲಾಸ್ಟ್ ಗೆ. ಫಸ್ಟ್ we need to determine the goals of the organization, then we are going for the planning formulating the necessary plans to accomplish first object. ಫಸ್ಟ್ ಏನ್ ಮಾಡ್ಬೇಕು, ನಾವು ಗೋಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, first we need to find out what are the goals of the organization. Okay, then we need to plan ಆ ಆಬ್ಜೆಕ್ಟಿವ್ ಅನ್ನ ಹೇಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿ ನೀಡ್ ಟು ಪ್ಲಾನ್. ದೆನ್ ವಿ ನೀಡ್ ಟು ಗೋ ಫಾರ್ ಬಜೆಟ್ ಅನ್ನ ನಾವು ಆ ಪ್ಲಾನ್ ಅನ್ನ ಬಜೆಟ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ದೆನ್ ವಿ ಆರ್ ಗೋಯಿಂಗ್ ಫಾರ್ ಯಾರ್ಯಾರಿಗೆ ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡಬೇಕು, ರೈಟ್, ಯಾವ್ಯಾವ ಆಕ್ಟಿವಿಟೀಸ್ ಅನ್ನ ಕೊಡ್ಬೇಕಂತ ನೋಡ್ಬೇಕು. ದೆನ್ ನಾವೇನ್ ಮಾಡ್ಬೇಕು, ಪರ್ಫಾರ್ಮೆನ್ಸ್ ಅನ್ನ ಮೆಷರ್ ಮಾಡಬೇಕು, ಹೇಗಾಗಿದೆ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನಾಯ್ತು ಅಂತ ನೋಡ್ಬೇಕು. ದೆನ್ ವಿಲ್ ಗೋ ಫಾರ್ ಕಂಪ್ಯಾರಿಸನ್, ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ಕಂಪೇರ್ ಮಾಡಬೇಕು. ಓಕೆ, ದೆನ್ ವಿಲ್ ಗೋ ಫಾರ್ ಡಿವಿಯೇಷನ್ಸ್ ಏನಾದ್ರು ಇತ್ತಂದ್ರೆ ವಿ ನೀಡ್ ಟು ಫೈಂಡ್ ಅ ಡಿವಿಯೇಷನ್ಸ್. ಅಂದ್ರೆ ಡಿವಿಯೇಷನ್ಸ್ ಇಂದ ಸ್ಟ್ಯಾಂಡರ್ಡ್ ನಾವ್ ಏನ್ ಅಂದ್ಕೊಂಡಿದ್ವಿ ಆಕ್ಚುಲ್ ಆಗಿ ಏನಾಗಿದೆ ಅದನ್ನ ಡಿವಿಯೇಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ವಿ ನೀಡ್ ಟು ಗೋ ಫಾರ್ ಆಬ್ಜೆಕ್ಟಿವ್ಸ್, ದೆನ್ ವಿ ನೀಡ್ ಟು ಪ್ಲಾನ್ ಫಾರ್ ಆಬ್ಜೆಕ್ಟಿವ್ಸ್, ದೆನ್ ವಿಲ್ ಗೋ ಫಾರ್ ವಿ ನೀಡ್ ಟು ಕನ್ವರ್ಟ್ ದ ಪ್ಲಾನ್ ಇನ್ ಟು ಬಜೆಟ್. Then we are going for responsibility, ಯಾರ್ಯಾರಿಗೆ ಏನೇನು ಕೊಡ್ಬೇಕಂತ. Then we are going for performance, actual performance ಏನಾಗಿದೆ. Then we are going to compare. Then we need to find any deviations are there ಅಂತ ನೋಡ್ಬೇಕು. Okay, these are the steps in the budgetary control. Then ಇನ್ನೊಂದು 4-5 ಇದೆ. ಫೋಕಸಿಂಗ್ ಅಟೆನ್ಷನ್ ಆನ್ ದ ಸಿಗ್ನಿಫಿಕೆಂಟ್ ಡಿವಿಯೇಷನ್, ಯಾವ ಡಿವಿಯೇಷನ್ ಆಗಿದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ದೆನ್ ಇನ್ವೆಸ್ಟಿಗೇಷನ್ ಆನ್ ದ ಡಿವಿಯೇಷನ್, ಫೋಕಸ್ ಮಾಡಿ ಅಟೆನ್ಷನ್ ಕೊಡಬೇಕು ಏನು ಡಿವಿಯೇಷನ್ ಆಗಿದೆ. ದೆನ್ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು, ಯಾಕೆ ಆಯ್ತು ಡಿವಿಯೇಷನ್ ಅಂತ. ಓಕೆ, ದೆನ್ ರಿಪೋರ್ಟಿಂಗ್ ಟು ದ ಮ್ಯಾನೇಜ್ಮೆಂಟ್, ಏನೇನು ವೇರಿಯೇಷನ್ಸ್ ಆಗಿದೆ, ಏನೇನು ರೆಸ್ಪಾನ್ಸಿಬಿಲಿಟಿ ಆಗಿದೆ ಅಂತ. ದೆನ್ ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ಸ್ ಅನ್ನ ತಗೋಬೇಕು. ದೆನ್ ಪ್ರೊವೈಡ್ ಅ ಬೇಸಿಸ್ ಫಾರ್ ರಿವಿಷನ್ ಆಫ್ ಬಜೆಟ್ಸ್. ಓಕೆ, so these are all comes under the budgetary planning. Then budgetary control system ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಏನೇನು ಎಸೆನ್ಷಿಯಲ್ಸ್ ಇರುತ್ತೆ ಅಂತಂದ್ರೆ, ಸಪೋರ್ಟ್ ಆಫ್ ಟಾಪ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಮಚ್ ನೆಸೆಸರಿ. ಟಾಪ್ ಮ್ಯಾನೇಜ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾ ಇರಬೇಕು. ದೆನ್ ಫಾರ್ಮಲ್ ಸ್ಟ್ರಕ್ಚರ್ ಆಫ್ ದ ಫಾರ್ಮುಲೇಟ್ ಇಂಪ್ಲಿಮೆಂಟ್ ಬಜೆಟ್ಸ್ ಫಾರ್ ಎವ್ರಿ ಪಾರ್ಟ್, ಫಾರ್ಮಲ್ ಆರ್ಗನೈಸೇಷನ್ಸ್ ಇರಬೇಕು. ಆಮೇಲೆ ಬಜೆಟರಿ ಸೆಂಟರ್ಸ್ ಇರಬೇಕು, ಡಿಪಾರ್ಟ್ಮೆಂಟ್ಸ್, ಏರಿಯಾಸ್, ಫಂಕ್ಷನ್ಸ್ ಅಂತ ಡಿಫ್ರೆಂಟ್ ಆಗಿರಬೇಕು. ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್ ಇರಬೇಕು. ಎವ್ರಿ ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಥಿಂಗ್ ಅಂಡ್ ಅಪಾರ್ಚುನಿಟಿ ಎಲ್ಲರಿಗೂ ಕೊಡಬೇಕು. ದೆನ್ ಬಜೆಟ್ ಕಮಿಟಿ ಇರಬೇಕು. ದೆನ್ ಕಾಂಪ್ರಿಹೆನ್ಸಿವ್ ಬಜೆಟಿಂಗ್ ಆಗಬೇಕು. ದೆನ್ ಅಡಿಕ್ವೇಟ್ ಅಕೌಂಟಿಂಗ್ ಸಿಸ್ಟಮ್. ದೆನ್ ಪೀರಿಯಾಡಿಕ್ ರಿಪೋರ್ಟಿಂಗ್. ಓಕೆ, ಸೊ ಇವೆಲ್ಲವೂ ಕೂಡ ಬೇಕಾಗುತ್ತೆ ಅದಕ್ಕೆ ಬಜೆಟರಿ ಕಂಟ್ರೋಲ್ಗೆ, ರೈಟ್. Then types of budgets ಕೇಳ್ತಾರೆ, that is also important for 10 marks ಕೇಳ್ತಾರೆ ಇದನ್ನ, very very important. Okay, types of budget for 10 marks ಕೇಳಿದ್ರು, 2-3 years ಕೇಳಿದ್ದಾರೆ ಇದನ್ನ. Okay, 2016 ಅಲ್ಲಿ ಕೇಳಿದ್ದಾರೆ, 23 ಅಲ್ಲಿ ಕೇಳಿದ್ದಾರೆ, 21 ಅಲ್ಲಿ ಏನೋ ಕೇಳಿರ್ಬೇಕು. ಸೊ ಟೈಪ್ಸ್ ಆಫ್ ಬಜೆಟ್ಸ್ ಅಲ್ಲಿ ಏನಿರುತ್ತೆ, ಟೈಮ್ ಪೀರಿಯಡ್, ಕಂಡೀಷನ್ಸ್ ಬೇಸ್ಡ್ ಬಜೆಟ್, ಕೆಪಾಸಿಟಿ ಬೇಸ್ಡ್, ಕವರೇಜ್ ಬೇಸ್ಡ್ ಅಂತೆಲ್ಲ ಬರುತ್ತೆ. ಟೈಮ್ ಬೇಸ್ಡ್ ಅಂತ ಹೋದ್ರೆ ನಮಗೆ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಅಂತ ಸಿಗುತ್ತೆ. ಕಂಡೀಷನ್ಸ್ ಬೇಸ್ಡ್ ಅಂದ್ರೆ ಬೇಸಿಕ್ ಬಜೆಟ್, ಕರೆಂಟ್ ಬಜೆಟ್. ದೆನ್ ಕೆಪಾಸಿಟಿ ಬೇಸ್ಡ್ ಅಂದ್ರೆ ಫಿಕ್ಸ್ಡ್ ಬಜೆಟ್, ಫ್ಲೆಕ್ಸಿಬಲ್ ಬಜೆಟ್. ಕವರೇಜ್ ಬೇಸ್ಡ್ ಬಂದ್ರೆ ಫಂಕ್ಷನಲ್ ಬಜೆಟ್ ಅಂಡ್ ಮಾಸ್ಟರ್ ಬಜೆಟ್ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ಆಲ್ ದ ಟೈಪ್ಸ್ ಆಫ್ ಬಜೆಟ್ಸ್: functional budgets, master budget, fixed budget, flexible budget, basic budget, current budget, long-term budget, short-term budget. So based on the time period, conditions and capacity and coverage. Okay, based on the time period ಅಂದ್ರೆ 3 to 10 years ಇತ್ತಂತಂದ್ರೆ ಅದನ್ನ long-term budget ಅಂತೀವಿ. up to 2 years, 3 years ಇತ್ತ ಅದನ್ನ short-term budget ಅಂತ ಹೇಳ್ತೀವಿ. Next, there is a difference between short-term budget, long-term budget ಕೊಟ್ಟಿದ್ದಾರೆ. Okay, based on conditions, based on ಇದು. ಓಕೆ, ಇದ್ರಲ್ಲಿ ಫಿಕ್ಸ್ಡ್ ಬಜೆಟ್, ಫ್ಲೆಕ್ಸಿಬಲ್ ಬಜೆಟ್ ಎಲ್ಲ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಇದು 10 marks ಕೊಟ್ಟಿದೆ, ನಾನು ಎಲಾಬ್ರೇಟ್ ಮಾಡ್ತಿಲ್ಲ, ಸೆಲ್ಫ್ ಎಕ್ಸ್ಪ್ಲನೇಟರಿ ಇರೋದ್ರಿಂದ ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬೇಸ್ಡ್ ಆನ್ ಕವರೇಜ್ ಇದೆ. ಬೇಸ್ಡ್ ಆನ್ ಕವರೇಜ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ, ಫಿಕ್ಸ್ಡ್ ಬಜೆಟ್, ಫ್ಲೆಕ್ಸಿಬಲ್ ಬಜೆಟ್ ಆಯ್ತು. ಫಂಕ್ಷನಲ್ ಬಜೆಟ್,
ಇದರಲ್ಲಿ ಫುಲ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಬರುತ್ತೆ. ಸೇಲ್ಸ್ ಬಜೆಟ್, ಪ್ರೊಡಕ್ಷನ್ ಬಜೆಟ್, ಡೈರೆಕ್ಟ್ ಮಟೀರಿಯಲ್ ಬಜೆಟ್, ಡೈರೆಕ್ಟ್ ಕಾಸ್ಟ್, ಡೈರೆಕ್ಟ್ ಲೇಬರ್, ಸೆಲ್ಲಿಂಗ್ ಬಜೆಟ್, ಕ್ಯಾಶ್ ಬಜೆಟ್, ಇವೆಲ್ಲ ಬೇಸ್ಡ್ ಆನ್ ಕವರೇಜ್ ಬರುತ್ತೆ ಫಂಕ್ಷನಲ್ ಬಜೆಟ್ ಅಲ್ಲಿ. ನೆಕ್ಸ್ಟ್ ಮಾಸ್ಟರ್ ಬಜೆಟ್ ಬಂದು, ಮಾಸ್ಟರ್ ಬಜೆಟ್ ಒಂದನೇ ನಿಮ್ಗೆ ಡಿಫೈನ್ ಮಾಡಕ್ಕೆ ಹೇಳ್ತಾರೆ. ಓಕೆ, ಸಿಂಗಲ್ ಆಗಿ ನೋಟ್ ಮಾಡಿ ಅಂತ ಹೇಳ್ತಾರೆ. ಮಾಸ್ಟರ್ ಬಜೆಟ್ ಅಂದ್ರೆ ಮಾಸ್ಟರ್ ಬಜೆಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಾಂಪ್ರಿಹೆನ್ಸಿವ್ ಬಜೆಟ್, ಕನ್ಸಲ್ಟೇಷನ್ ಆಫ್ ಆಲ್ ದ ಫಂಕ್ಷನಲ್ ಬಜೆಟ್, ಎಲ್ಲಾ ಫಂಕ್ಷನಲ್ ಬಜೆಟ್ ಅನ್ನು ಇಲ್ಲಿ ಆಡ್ ಮಾಡಿರುತ್ತೆ. ಓಕೆ, ಇಟ್ ಶೋಸ್ the periodic projected profit loss account, balance sheet of the business organization. For preparation of the budget, all the functional budgets are combined together and the relevant figures are incorporated. Okay, master budget ಅಲ್ಲಿ entire organizations is individual functions ಅಲ್ಲ, entire organizations ಇಲ್ಲಿ ಕನ್ಸಿಡರ್ ಮಾಡ್ತಾರೆ. Okay, profit and loss account, balance sheet ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಸ್ಟೆಪ್ಸ್ ಇನ್ ಪ್ರಿಪರೇಷನ್ ಆಫ್ ಬಜೆಟ್ಸ್ ಮತ್ತೆ ಕೇಳಿದರೆ, ಓಕೆ, ಡಿಫೈನಿಂಗ್ ಆಬ್ಜೆಕ್ಟ್ಸ್, ದೆನ್ ಫೈಂಡಿಂಗ್ ದ ಕೀ ಲಿಮಿಟಿಂಗ್ ಫ್ಯಾಕ್ಟರ್ಸ್, ಅಪಾಯಿಂಟ್ಮೆಂಟ್ ಆಫ್ ಕಂಟ್ರೋಲರ್, ಬಜೆಟ್ ಪೀರಿಯಡ್, ಆಕ್ಟಿವಿಟಿ ಔಟ್ಪುಟ್, ರೈಟ್. ಸೊ ಇದರೊಳಗೆ ಏನು ನಾನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಕ್ಯಾಶ್ ಬಜೆಟಿಗೆ ಬಂದಬೇಕು. ಕ್ಯಾಶ್ ಬಜೆಟ್ ಸ್ಕಿಪ್ ಆಯ್ತು ಇಲ್ಲಿ. ಸೊ ಕ್ಯಾಶ್ ಬಜೆಟ್ ಬಂದು ಇಂಪಾರ್ಟೆನ್ಸ್ ಆಫ್ ಕ್ಯಾಶ್ ಬಜೆಟ್ ಅಂತ ಕರೀತಾರೆ. ಕ್ಯಾಶ್ ಬಜೆಟ್ ಇಸ್ ಪ್ರಿಪೇರ್ಡ್ ಆಫ್ಟರ್ ಪ್ರಿಪೇರಿಂಗ್ ಆಲ್ ಅದರ್ ಫಂಕ್ಷನಲ್ ಬಜೆಟ್ಸ್ ಆದಮೇಲೆ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾರೆ, ಎಲ್ಲ ಫಂಕ್ಷನಲ್ ಬಜೆಟ್ಸ್ ಆದಮೇಲೆ. ಓಕೆ, ಅದರಲ್ಲಿ ಕ್ಯಾಶ್ ಇನ್ಫ್ಲೋಸ್ ಮತ್ತು ಕ್ಯಾಶ್ ಔಟ್ಫ್ಲೋಸ್ ಇರುತ್ತೆ. ಕ್ಯಾಶ್ ಬಜೆಟ್ ಕೇಳಿದ್ರು ಶಾರ್ಟ್ ನೋಟ್ಗೆ. ಓಕೆ, ಕ್ಯಾಶ್ ಬಜೆಟ್ ಅದರೊಳಗೆ ಏನಿರುತ್ತೆ, ಲೈಕ್ ಇದರಲ್ಲಿ ಇನ್ಫ್ಲೋ ಎಷ್ಟಾಗಿದೆ, ಓಕೆ, ಇನ್ಫ್ಲೋ ಎಷ್ಟಾಗಿದೆ, ಔಟ್ಫ್ಲೋ ಎಷ್ಟಾಗಿದೆ, ರೈಟ್. ದ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಮೆಥಡ್, ಅಡ್ಜಸ್ಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೆಥಡ್, ಬ್ಯಾಲೆನ್ಸ್ ಶೀಟ್ ಮೆಥಡ್ ಅಲ್ಲಿ ಕ್ಯಾಶ್ ಬಜೆಟ್ ಅನ್ನು ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಮೆಥಡ್, ರಿಸಿಪ್ಟ್ ಅಂಡ್ ಪೇಮೆಂಟ್ ಮೆಥಡ್, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೆಥಡ್. ಸೊ ಇದನ್ನು ಕೇಳ್ತಾರೆ, ವಾಟ್ ಆರ್ ದ ಟೈಪ್ಸ್ ಆಫ್ ಕ್ಯಾಶ್ ಬಜೆಟ್ ಅಂತ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಡ್ಜಸ್ಟೆಡ್ ಒನ್, ಬ್ಯಾಲೆನ್ಸ್ ಶೀಟ್ ಮೆಥಡ್, ದೆನ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಮೆಥಡ್. ಸೊ ಇಂಪಾರ್ಟೆನ್ಸ್ ಏನು, ಬಾರೋವಿಂಗ್ ಶೆಡ್ಯೂಲ್ ಮಾಡೋಕ್ಕೆ ಶಾರ್ಟೇಜ್ ಇದೆಯಾ, ಟೈಮಿಂಗ್ಸ್ ಎಷ್ಟು ಬೇಕು, ಆಮೇಲೆ ಕ್ವಾಂಟಮ್ ಆಫ್ ಸರ್ಪ್ಲಸ್ ಆಫ್ ಶಾರ್ಟೇಜ್ ಆಫ್ ಕ್ಯಾಶ್ ಇದೆಯಾ, ದೆನ್ ಡಿಟರ್ಮಿನ್ ದ ಪೀರಿಯಡ್ ಆಫ್ ಕ್ಯಾಶ್, ನ್ಯೂ ಪ್ರಾಜೆಕ್ಟ್ ಅಡ್ವಾಂಟೇಜ್ ಆಫ್ ಕ್ಯಾಶ್ ಡಿಸ್ಕೌಂಟ್ ಎಲ್ಲ ಇದ್ರೆ ನಮಗೆ ಕ್ಯಾಶ್ ಬಜೆಟ್ ಬೇಕಾಗುತ್ತೆ. ಕ್ಯಾಶ್ ಬಜೆಟ್ ಇಂಪಾರ್ಟೆನ್ಸ್ ಅನ್ನ ನೋಡ್ಕೊಳ್ಳಿ. ಓಕೆ, ಇಂಪಾರ್ಟೆನ್ಸ್ ಆಫ್ ಕ್ಯಾಶ್ ಬಜೆಟ್. Then coming to the block 4, contemporary accounting. Contemporary accounting ಅಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬರುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಗ್ಯಾಪ್ಸ್ ಬರುತ್ತೆ, IFRS ಬರುತ್ತೆ, IASB ಬರುತ್ತೆ, ಮುಂಚೆಲ್ಲ ನೋಡಿದ್ದೆ IASB ಎಲ್ಲ. ಸೊ ಅದೆಲ್ಲ ಬರುತ್ತೆ. ತುಂಬಾ ಎಲ್ಲದೂ ನೋಡೋದು ಬೇಡದ್ರೊಳಗೆ, ತುಂಬಾ ಇಂಪಾರ್ಟೆಂಟ್ ಇರೋದಷ್ಟೇ ನೋಡೋಣ. ಓಕೆ, ಗ್ಯಾಪ್ಸ್ ಅಲ್ಲಿ ನಿಮ್ಗೆ ಆಗ್ಲೇ ಹೇಳಿದ್ದೆ, ನಿಮ್ಗೆ ಶಾರ್ಟ್ ನೋಟ್ ಕೇಳ್ತಾರೆ. ಓಕೆ, ಗ್ಯಾಪ್ಸ್ ಅಂತಂದ್ರೆ ಇಟ್ಸ್ ಅ ಜನರಲ್ ಪರ್ಪಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಓಕೆ, has been developed over a period of time to make accounting documents more acceptable and useful to all. Perspective ಅಲ್ಲಿ ಮಾಡೋದನ್ನ ನಾವೇಂತೀವಿ ಗ್ಯಾಪ್ಸ್ ಅಂತ ಹೇಳಿದ್ವಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ known as AS, accounting standards. Okay, are minimum requirement for characters that accounting reports or statements should possess to make them more intelligent. Okay, ಇದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕೇಳಬಹುದು. Classification of accounting standards, ಇದನ್ನ based on the nature and functions of accounting standards, measurement standard, presentation standard, disclosure standard, ಅಥವಾ basis on the enforceability, mandatory standards, voluntary standards, or basis on the financial statements involved, that is income statement standards, balance sheet standards, or on the basis of the issuers, that is government standards, private standards, standard assured by the accountant bodies. ಇದನ್ನ ಕೇಳಬಹುದು. ಸೊ ನೋಡ್ಕೊಳ್ಳಿ ಒಂದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಟೈಪ್ಸ್ ಆಫ್, ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಟೈಪ್ಸ್ ಆಫ್ ಏನಿದು ಅಸೆಟ್ ಇನ್ ಇಂಡಿಯಾ, ದಟ್ ಈಸ್ ASS ಸೆಟ್ ಇನ್ ಇಂಡಿಯಾ. ASS ಅಂತಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ವಿ, ರೈಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಇದ್ರೊಳಗೆ ನಮಗೆ MCQ ಅಲ್ಲಿ ಅಥವಾ 2-3 ಮಾರ್ಕ್ಸ್ ಅಲ್ಲಿ ಎಲ್ಲಾದ್ರೂ ಕೇಳಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
So disclosure of the accounting principles comes under the AS number 1. Then AS number 2 ಅಲ್ಲಿ valuations of the inventories. Okay, and AS number 3 ದಲ್ಲಿ cash flow statement ಬರುತ್ತೆ. These are the three important one, that is disclosure of accounting policies number 1, number 2 valuation of inventories, number 3 cash flow statements important ಆಗುತ್ತೆ. Then coming to the number 10, that is accounting for fixed assets. Okay, then next coming to the borrowing cost is number 16, borrowing cost number 16. Then leases 19. Okay, leases 19. Then consolidated financial statements number 21, accounting for taxes and income number 22. So these are the very important. Number 32, financial disclosures. Okay, financial disclosures. Then impairment of assets 28, impairment of assets. The 26 coming to the intangible assets. Okay, so these are all the important the types of asset in India. That is, there are developed 32 accounting standards. Okay, accounting standards 32 standards ಇದೆ. That is, 1 is for disclosure of accounting policies, 2 is for valuation of the inventories, 3 is for cash flow statements, then 10 is for accounting fixed assets, and 16 for borrowing costs, and number 18 for leases, number 21 for consolidated financial statements, number 22 for accounting for taxes on income, number 32 for financial disclosures 32, then 28 for impairment of assets, and 26 for intangible assets. Okay, then convergence of Indian as with the IFRS. IFRS is under International Financial Reporting Standards. That is, IFRS. Okay, here. That is International Financial Reporting Standards. International Financial Reporting Standards. Okay, International Financial Reporting Standards are believed to bring a uniformity or transparency, especially in the international financial reporting. This job is done by convergence of gaps of respective region towards the IFRS. Okay, gaps ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾರೆ. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೋದಾಗ we take International Financial Reporting Standards. Then meaning of convergence of gaps. Gaps ಅಂದ್ರೆ ಏನು? Convergence in generally accepted accounting principles refers to achieving the harmony among the various accounting principles ಗೋಸ್ಕರ ನಾವು gaps ಅನ್ನ ಮಾಡಿದೀವಿ. Okay, this is important. Next, coming to the IASB, that is creation of IASB. Okay, accounting ಇದೇನಂತಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಏನ್ ಮಾಡಿದೆ, ಇದು ಪೇರೆಂಟ್. ದಟ್ ಇಸ್ IASC committee 1973. IASC, International Accounting Standard Committee. It is found in 1973 with headquarters in London. Okay, so IASB ಬಗ್ಗೆ ಸಣ್ಣ ಶಾರ್ಟ್ ನೋಟ್ಸ್ ಕೇಳಿದ್ರೆ ನೆನಪಿರಲಿ. Then IFRS ಅಂತಂದ್ರೆ it is again meaning ಅಂತ ಹೇಳಿದೆ International Financial Reporting Standards. International Financial Reporting Standards. Okay, the IAS ಅಂದ್ರೆ International Accounting Standards. IFRS ಅಂದ್ರೆ International Financial Reporting Standard. IFRS ಅಂದ್ರೆ International Financial Reporting Interpretations. Okay, Standing Interpretations SIs. Types of IFRS ಅಂತಂದ್ರು. Okay, types of IFRS ಅಂತಂದ್ರೆ ಮಾರ್ಕ್ ಬರುತ್ತೆ ಇದರಲ್ಲಿ.
So IFRS 1 coming for first time adoption of international financial report standards, IFRS 2 for share based payment, IFRS 3 for business combinations, IFRS 4 for insurance contracts, IFRS 5 for non-current assets, operating segment, financial instruments, international accounting standards. So international accounting standards ಅಂತಂದಾಗ presentation of financial statements IAS 1, then ಅದರಲ್ಲೂ ಅದೇ ತರ ಇತ್ತು IAS 2 inventories, IAS 7 for statement of cash flows. ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಂದಾಗ ಜಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದ್ರೆ ದಟ್ ಈಸ್ ಫಾರ್ IAS 3ಗೆ ನಮ್ದು ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋಸ್ ಇತ್ತು, ಬಟ್ ಇಲ್ಲಿ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ IAS 7 ಫಾರ್ ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋಸ್. ಓಕೆ, ಸೊ ಇನ್ಕಮ್ ಟ್ಯಾಕ್ಸಸ್ ಇಲ್ಲಿ IAS 12 ಅಲ್ಲಿ ಇದೆ ಇನ್ಕಮ್ ಟ್ಯಾಕ್ಸಸ್. Then property, plant and equipment, it's in IAS 16. IAS 16. Next leases ಬಂದು IAS 17, revenue ಬಂದು IAS 18. Then borrowing cost ಬಂದು IAS 23, right? ಅಲ್ಲಿ ನಮಗೆ borrowing cost ಎಷ್ಟಕ್ಕಿತ್ತು AS ಅಲ್ಲಿ. ಸೊ ಅದೆರಡು ಕಂಪ್ಯಾರಿಸನ್ ಒಂದೊಂದ್ಸಲ ಕೊಡ್ತಾರೆ. ಸೊ you need to know that. ಬಾರೋವಿಂಗ್ ಕಾಸ್ಟ್ ಬಂದು AS 16 ಇತ್ತು, ಸೊ ಇದರಲ್ಲಿ ಬಂದು IAS 23 ಆಗಿದೆ ಬಾರೋವಿಂಗ್ ಕಾಸ್ಟ್. ಓಕೆ, ದೆನ್ ಮತ್ತೆ ಅದು ಇಂಪಾರ್ಟೆಂಟ್ ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ IAS 36, ಅಲ್ಲಿ ಇಂಪೇರ್ಮೆಂಟ್ ಆಫ್ ಅಸೆಸ್ಮೆಂಟ್ ಬಂದು 28 ಆಗಿತ್ತು. ಓಕೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಬಂದು ಅಲ್ಲಿ IAS 26 ಇತ್ತು, ಇಲ್ಲಿ 38 ಇದೆ ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ. ಓಕೆ, ದೆನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, ದೆನ್ ಅಗ್ರಿಕಲ್ಚರ್ ಫಾರ್ 41. ನೆಕ್ಸ್ಟ್ IFRS ಇದೆ, IFRS ಏನು ಬೇಕಾಗಿಲ್ಲ. Next we will directly go with ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂದ್ರೆ ಏನು, ಅದರ ರೋಲ್ ಅಂಡ್ ಫಂಕ್ಷನ್ಸ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಇದ್ರೊಳಗೆ ಏನ್ ಕೇಳಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ, ನೀವು ಹಿಂದೆ ಮತ್ತೊಂದ್ಸಲ ಚೆಕ್ ಮಾಡಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು, ಓಕೆ, ಅದರ ರೋಲ್ ಅಂಡ್ ಫಂಕ್ಷನ್ಸ್ ಅನ್ನ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಫಾರ್ 5 marks. ಓಕೆ, ಇಫ್ ಪಾಸಿಬಲ್ ನಿಮ್ ನೋಟ್ಸ್ ತೆಗೆದು ನೋಡಿ, ಅದನ್ನ ಸ್ಟಡಿ ಮೆಟೀರಿಯಲ್ ತೆಗೆದು ಫಾರ್ 5 marks, right? Then coming to the human resource accounting. Next, HR, human resource accounting. ಇದರಲ್ಲಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ HR ಅನ್ನ 10 marks ಕೊಟ್ಟಿದ್ರು, ಇಂಪಾರ್ಟೆನ್ಸ್ ಆಫ್ HR ಅನ್ನು ಕೇಳಿದ್ರು. ಓಕೆ, ಇದನ್ನ ಓಕೆ, ದಿಸ್ ಇಸ್ ಫಾರ್ 10 marks ಕೇಳಿದ್ರು. ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ HR ಇನ್ನ 23 ಅಕ್ಟೋಬರ್ ಅಲ್ಲೂ ಕೇಳಿದ್ರು, 2019 ಅಲ್ಲೂ ಕೇಳಿದ್ರು. ಓಕೆ, ಅಂಡ್ ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್ ಆಫ್ HRA, ಇಂಪಾರ್ಟೆನ್ಸ್ ಆಫ್ HRA ಎಲ್ಲ ಕೇಳಿದ್ದಾರೆ. So definitions of HRA. HRA definitions ಅಲ್ಲಿ HRA is a broader concept, human resource. Okay. So HR is basically an information system. It is expected information relating to HR to various interested users to facilitate decision making process. Okay.
HRA is a process of identifying measuring data about the HR and communicating this information to interested parties. Okay. So human HRA ಅಂತಂದ್ರೆ ನಿಮ್ಗೆ ಗೊತ್ತಲ್ಲ, human resource accounting. Okay. So objectives of HRA ಅಥವಾ advantages of HRA ಅಂತಲೂ ಕೇಳ್ಬೋದು. Okay. So objectives of HRA ಅಂತ ಬಂತಂದ್ರೆ help in management in making better decisions ತಗೊಳಕ್ಕೆ help ಮಾಡುತ್ತೆ, and to help the persons interested in the organization to know whether the HR are giving return equivalent to their worth or not. ಯಾರಾದ್ರೂ ಪರ್ಸನ್ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ HR ಇನ್ಪುಟ್ ಸರಿಯಾಗಿ ಕೊಡ್ತಾ ಇದೆಯಾ ಇಲ್ಲ ಅಂತ. ಇದರ HR ಹ್ಯಾವಿಂಗ್ ಪ್ರಾಪರ್ಲಿ ಯುಟಿಲೈಸ್ ಕರೆಕ್ಟಾಗಿ ಅಲೋಕೇಶನ್ ಆಗಿದೆ, ಯುಟಿಲೈಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಟು ಇನ್ಫಾರ್ಮ್ ದ ಆರ್ಗನೈಸೇಷನ್ ಆ್ಯಂಡ್ ದ ಸೊಸೈಟಿ ಅಬೌಟ್ ದ ವರ್ತ್ ಆಫ್ HR ಆಫ್ ದ ಆರ್ಗನೈಸೇಷನ್. ಆ ಹ್ಯೂಮನ್ ರಿಸೋರ್ಸ್ದು ವರ್ತ್ ಏನಿದೆ ಪ್ಲಸ್ ಅದು ಕರೆಕ್ಟಾಗಿ ಯುಟಿಲೈಸ್ ಆಗ್ತಾ ಇದೆಯಾ ಇಲ್ವಾ, ಆ್ಯಂಡ್ ಅವ್ರು ಎಷ್ಟು ವರ್ತ್ ಆಗಿದ್ರೆ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ, HR ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ, ಪ್ಲಸ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. So classification of HR cost. Okay. So ಇದ್ರೊಳಗೆ ಯಾವ್ಯಾವ ಕ್ಲಾಸಿಫಿಕೇಶನ್: acquisition cost, okay, development cost, operational wages and salary cost. So next, coming to the methods of valuation of HR, that is very, very important. Okay. ಸೊ ಇದ್ರೊಳಗೆ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ HR ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಆಗಲೇ ನಿಮಗೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಇದ್ರೊಳಗೆ ಏನಿದೆ, ಕಾಸ್ಟ್ ಅಪ್ರೋಚ್ ಮೆಥಡ್ ನೌನ್ ಆಸ್ HR ಕಾಸ್ಟ್ ಅಕೌಂಟಿಂಗ್. ದೆನ್ ವ್ಯಾಲ್ಯೂ ಬೇಸ್ಡ್ ಅಪ್ರೋಚ್ ಮೆಥಡ್ಸ್ ಆಫ್ ನೌನ್ HR ವ್ಯಾಲ್ಯೂ ಅಕೌಂಟಿಂಗ್. ಓಕೆ. ಎರಡು ಮೇನ್ ಟೈಪ್ ಏನಿದೆ, HR ವ್ಯಾಲ್ಯೂ ಅಕೌಂಟಿಂಗ್ ಅಂಡ್ HR ಕಾಸ್ಟ್ ಅಕೌಂಟಿಂಗ್. ಸೊ ದ ಕಾಸ್ಟ್ ಅಪ್ರೋಚಸ್ ಇನ್ಕ್ಲೂಡ್ ದ ಫಾಲೋವಿಂಗ್ ಮೆಥಡ್ಸ್: ಅಕ್ವಿಸಿಷನ್ ಕಾಸ್ಟ್ ಮೆಥಡ್, replacement cost method, standard cost method, opportunity cost method, current purchasing power method. ಇವೆಲ್ಲ ಏನು ಬರುತ್ತೆ, ಕಾಸ್ಟ್ ಅಪ್ರೋಚ್ ಅಲ್ಲಿ ಬರುತ್ತೆ. ಅಕ್ವಿಸಿಷನ್ ಮೆಥಡ್, ರಿಪ್ಲೇಸ್ಮೆಂಟ್ ಕಾಸ್ಟ್ ಮೆಥಡ್, ಸ್ಟ್ಯಾಂಡರ್ಡ್ ಕಾಸ್ಟ್ ಮೆಥಡ್, ಅಪಾರ್ಚುನಿಟಿ ಕಾಸ್ಟ್ ಮೆಥಡ್, ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಕಾಸ್ಟ್ ಅಪ್ರೋಚಸ್ ಇನ್ ದ ಇದು ಯಾವುದು HR ದಲ್ಲಿ ಕಾಸ್ಟ್ ಅಪ್ರೋಚಸ್ ಅಲ್ಲಿ. ದೆನ್ ವ್ಯಾಲ್ಯೂ ಬೇಸ್ಡ್ ಅಪ್ರೋಚಸ್ ಅಂತಂದ್ರೆ, ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಅರ್ನಿಂಗ್ಸ್ ಮೆಥಡ್, ದಟ್ಸ್ ಕ್ವಿಜ್ ಮಾಡೆಲ್ ಅಂತಾರೆ ಇದನ್ನ. ಓಕೆ. ದೆನ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ಫ್ಯೂಚರ್ ವೇಜಸ್ ಮಾಡೆಲ್, ದೆನ್ ಅನ್ಪರ್ಚೇಸ್ಡ್ ಗುಡ್ ವಿಲ್ ಮೆಥಡ್, ಫ್ಲಾಂಪ್ ಸ್ಟೊಕಾಸ್ಟಿಕ್ ರಿವಾರ್ಡ್ ವ್ಯಾಲ್ಯೂಯೇಷನ್ ಮಾಡೆಲ್. ಓಕೆ, ಇದನ್ನ ಇಂಡಿವಿಜುವಲ್ ಆಗು ಕೇಳ್ಬೋದು ನಿಮ್ಗೆ ಯಾವ್ದಾದ್ರು. ಓಕೆ. ಸ್ಕ್ವಾಡ್ಸ್ ಮಾಡೆಲ್, ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಅರ್ನಿಂಗ್ಸ್ ಮೆಥಡ್ ಆರ್ ಲೇವ್ ಮೆಥಡ್. ಇದನ್ನ ನಾನು ಡೀಪಲ್ಲಿ ಹೋಗಲ್ಲ, ನಿಮಗೆ ನೀವು ನೋಟ್ಸ್ ನೋಡಿಕೊಂಡು ನೀವೇ ಸೆಲ್ಫ್ ಸ್ಟಡಿ ಮಾಡಬೇಕು, ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್. ಇರ್ಲಿ ಯಾವ್ದಾದ್ರು ನಿಮಗೆ ಸ್ಟಾರ್ಟ್ ನೋಟಿಗೆ ಕೇಳ್ಬೋದು. ಫಾರ್ಮೋಡ್ ಸ್ಟೊಕಾಸ್ಟಿಕ್ ರಿವಾರ್ಡ್ ವ್ಯಾಲ್ಯೂಯೇಷನ್ ಮೆಥಡ್, ಹ್ಯೂಮನ್ ಅಸೆಟ್ ಮಲ್ಟಿಪ್ಲೈಯರ್ ಮಾಡೆಲ್, ಎಕನಾಮಿಕ್ ವ್ಯಾಲ್ಯೂ ಮೆಥಡ್, ನಾನ್ ಬೆನಿಫಿಟ್ ಮೆಥಡ್, ಸರ್ಟನ್ ಇಕ್ವಿವೆಲೆಂಟ್ ನೆಟ್ ಬೆನಿಫಿಟ್ ಮೆಥಡ್, ರೆಸಿಡ್ಯೂಯಲ್ ಇನ್ಕಮ್ ಮೆಥಡ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಬೇಸ್ಡ್ ಮೆಥಡ್ಸ್. ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ವ್ಯಾಲ್ಯೂ ಅಪ್ರೋಚಸ್ ಇನ್ಕ್ಲೂಡ್ ದ ಫಾಲೋವಿಂಗ್ ಮೆಥಡ್. ಸ್ಕ್ವಾಡ್ಸ್ ಮಾಡೆಲ್ ವ್ಯಾಲ್ಯೂ ಅಪ್ರೋಚಸ್ ಅಲ್ಲಿ ಬರುತ್ತೆ. ಓಕೆ. ಸೊ ಇದು ನೀವು ನೋಡ್ಕೊಳ್ಳಿ ಇಂಡಿವಿಜುವಲ್ ಆಗಿ ಏನೇನು ಮೆಥಡ್ ಇದೆ ಅಂತ, ರೈಟ್. ಬಟ್ ಇದು ಕೇಳಿದ್ದಾರೆ 10 ಮಾರ್ಕ್ಸ್ಗೆ 2 ಟೈಮ್ ಕೇಳಿದ್ದಾರೆ. ಇದರೊಳಗೆ ಹ್ಯೂಮನ್ ಅಸೆಟ್ ಮಲ್ಟಿಪ್ಲೈಯರ್ ಮೆಥಡ್ ಆಯ್ತಾ, ಗುಡ್ ವಿಲ್ ಮೆಥಡ್, ಅನ್ಪರ್ಚೇಸ್ಡ್ ಗುಡ್ ವಿಲ್ ಮೆಥಡ್, ರಿವಾರ್ಡ್ ವ್ಯಾಲ್ಯೂಯೇಷನ್ ಮೆಥಡ್, human asset multiplier method.
ಹ್ಯೂಮನ್ ಅಸೆಟ್ ಮಲ್ಟಿಪ್ಲೈರ್ ಮೆಥಡ್ ಬಂದಿಲ್ಲ. ಸ್ಕ್ವೇರ್ಸ್ ಮೆಥಡ್ ಬಂದಿದೆಯಾ? ಅಪಾರ್ಚುನಿಟಿ ಕಾಸ್ಟ್ ಮೆಥಡ್ ಕೊಟ್ಟಿದ್ದಾರೆ. ರಿವಾರ್ಡ್ ವ್ಯಾಲ್ಯೂಯೇಷನ್ ಮಾಡೆಲ್, ಕ್ಯಾಪಿಟಲ್ ಸ್ಯಾಲರಿ ಮೆಥಡ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಎಲ್ಲದೂ ಕೊಟ್ಟಿಲ್ಲ ಇದ್ರೊಳಗೆ. ನೋಡ್ಕೊಳ್ಳಿ, ಬಟ್ ಸುಮ್ಮನೆ ಮೇಲ್ಮೇಲೆ ನೋಡ್ಕೊಳ್ಳಿ ಏನಾಗುತ್ತೆ ಅದನ್ನ. ಓಕೆ, ಬಟ್ ಅದನ್ನು ಕೇಳ್ತಾರೆ. ಅಟ್ಲೀಸ್ಟ್ ಇಷ್ಟು ಗೊತ್ತಿತ್ತು, ನಿಮ್ಮ ಹೆಸರು ಮಾಡಕ್ಕೆ ನೆನ್ಪಿಟ್ಕೊಳ್ಳಿ. ಓಕೆ, ವ್ಯಾಲ್ಯೂ ಅಪ್ರೋಚಸ್ ಅಲ್ಲಿ, ಕಾಸ್ಟ್ ಅಪ್ರೋಚಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ. ಆಮೇಲೆ ನಿಮ್ಗೆ ಇನ್ ಬಿಟ್ವೀನ್ ನಿಮ್ಗೆ ಏನೇನು ತೋಚುತ್ತೆ ಅದನ್ನು ಬರೀರಿ ಎಕ್ಸ್ಪ್ಲನೇಷನ್ ಅಲ್ಲಿ, ಬಟ್ ಡೋಂಟ್ ಲೀವ್ ದ ಕ್ವಶನ್. ಓಕೆ, ದೆನ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಕೇಳ್ತಾರೆ 5 ಮಾರ್ಕ್ಸಿಗೆ. ಬೆನಿಫಿಟ್ಸ್ ಡಿಮೆರಿಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಥವಾ ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಕೇಳ್ಬೋದು. ಕೇಳಿದ್ದಾರೆ ಮುಂಚೆ. ಓಕೆ, 2-3 ಸಲ ಕೇಳಿದ್ದಾರೆ ಕ್ವಶನ್ ಅನ್ನ. ಸೊ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂದ್ರೆ ಕಾಸ್ಟ್ ಸೆಂಟರ್, ರೆವಿನ್ಯೂ ಸೆಂಟರ್ ಎಲ್ಲ ಹೇಳ್ತೀವಲ್ಲ, ಅದೆಲ್ಲ ಬರುತ್ತೆ. ಸೊ responsibility accounting follows the basic principles of any system of cost control like budgetary control or standard costing. Okay, ಇದ್ರೊಳಗೆ ಏನಂತೀವಿ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ ಅಂದ್ರೆ ಆ ಟಾರ್ಗೆಟ್ ಇಸ್ ಫಿಕ್ಸ್ಡ್ ಫಾರ್ ಈಚ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್. ಒಂದು ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಬರುತ್ತೆ ಅದು ಯಾವ ತರ ಅಂತಂದ್ರೆ ಒಂದು ಕಾಸ್ಟ್ ಸೆಂಟರ್, ರೆವಿನ್ಯೂ ಸೆಂಟರ್, ಪ್ರಾಫಿಟ್ ಸೆಂಟರ್, ಇನ್ವೆಸ್ಟ್ಮೆಂಟ್ ಸೆಂಟರ್ ಅಂತ ಆ ಒಂದು ಸೆಂಟ್ರಿಗೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿರ್ತಾರೆ. ದೆನ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅನ್ನ ಕಂಪೇರ್ ಮಾಡ್ತಾರೆ. ಓಕೆ, ದೆನ್ ವೇರಿಯನ್ಸ್ ಫ್ರಮ್ ದ ಬಜೆಟ್ ಪ್ಲಾನ್ ಮತ್ತೆ ಅನಲೈಸ್ಡ್ ಎರಡು ಪ್ಲಾನ್ ನಡುವೆ ವೇರಿಯನ್ಸಸ್ ಇದೆಯಾ ನೋಡ್ತಾರೆ. ದೆನ್ ಕರೆಕ್ಟಿವ್ ಆಕ್ಷನ್ಸ್ ಅನ್ನ ತಗೋಬೇಕಾಗುತ್ತೆ. Then all portions of cost and policy costs are excluded in determining the responsibility costs. Okay. Next, coming to the types of responsibility centers. ಇದನ್ನು ಕೇಳ್ತಾರೆ. Okay, responsibility centers ಅಂದ್ರೆ ಏನು ಅಂತ. So responsibility center is personalized group of cost. ಇಲ್ಲಿ ಕೊಟ್ಟಿದ್ದಾರೆ. Responsibility center ಅಂದ್ರೆ ಏನು? Responsibility center is a personalized group of cost center or others under the control of responsible individual. ಒಂದು ಇಂಡಿವಿಜುವಲ್ ಕೆಳಗಡೆ ಕೊಡುವಂತ ಒಂದು ಗ್ರೂಪ್ ಆಫ್ ಇದನ್ನ ಒಂದು ಕಾಸ್ಟ್ ಸೆಂಟರ್ ಅನ್ನ ನಾವೇನಂತೀವಿ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಹೇಳ್ತೀವಿ. ಓಕೆ, the responsibility center is a personalized group of cost center or others under the control of responsible individual. The accounting generates the information on the basis of managerial responsibility, allowing the information to be used directly in motivating and controlling each manager's actions in charge of responsibility center. The accounting generates the information on the basis of managerial responsibility, allowing that information to be used directly in motivating and controlling each manager's actions in charge of responsibility center. ಓಕೆ, ಸೊ ಯಾವ್ಯಾವ್ದು ನಮ್ಗೆ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಇದೆ? ಕಾಸ್ಟ್ ಸೆಂಟರ್ ಇರ್ಬೋದು. ಓಕೆ, ರೆವಿನ್ಯೂ ಸೆಂಟರ್, ಪ್ರಾಫಿಟ್ ಸೆಂಟರ್, ಇನ್ವೆಸ್ಟ್ಮೆಂಟ್ ಸೆಂಟರ್. ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ರೆವಿನ್ಯೂ ಸೆಂಟರ್ಗೂ ಪ್ರಾಫಿಟ್ ಸೆಂಟರ್ಗೂ ಏನ್ ಡಿಫ್ರೆನ್ಸ್ ಇದೆ, ಕಾಸ್ಟ್ ಸೆಂಟರ್ ಏನಿರುತ್ತೆ, ರೆವಿನ್ಯೂ ಸೆಂಟರ್ ಏನಿರುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್. ಇದನ್ನ 10 ಮಾರ್ಕ್ಸಿಗೆ ಕೇಳಿರ್ತಾರೆ ಏನಿರುತ್ತೆ ಅಂತ. ನಾನು ಸ್ವಲ್ಪ ಓವರ್ ಆಲ್ ಆಗಿ ಹೇಳ್ತೀನಿ. ಕಾಸ್ಟ್ ಸೆಂಟರ್ ಅಂದ್ರೆ ಕಾಸ್ಟ್ ಸೆಂಟರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಟ್ರೋಲೆಬಲ್ ಕಾಸ್ಟ್ ಏನಿರುತ್ತೆ, ಲೊಕೇಶನ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಎಕ್ವಿಪ್ಮೆಂಟ್ ಬಗ್ಗೆ ಇರ್ಬೋದು. ಓಕೆ, ಫ್ರಮ್ ಫಂಕ್ಷನಲ್ ಪಾಯಿಂಟ್ ಆಫ್ ವ್ಯೂ ಕಾಸ್ಟ್ ಸೆಂಟರ್ ಮೇ ಬಿ ಆಫ್ ಫಾಲೋವಿಂಗ್ ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು, ಸರ್ವಿಸ್ ಕಾಸ್ಟ್ ಇರ್ಬೋದು. ಓಕೆ, ಇವೆಲ್ಲ ಏನಾಗುತ್ತೆ ಕಾಸ್ಟ್ ಸೆಂಟರ್ ಅಲ್ಲಿ ಬರುತ್ತೆ. ರೆವಿನ್ಯೂ ಸೆಂಟರ್ ಅಂತಂದ್ರೆ ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ರೆವಿನ್ಯೂಸ್. ಓಕೆ, ಅವಾಗ ಅವರಿಗೆ ಕಾಸ್ಟ್ ಏನಾಗುತ್ತೆ ಏನಾಗಲ್ಲ ಅನ್ನೋದ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಓಕೆ, ದೇ ಆರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಇನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ರೆವಿನ್ಯೂ ಸೆಂಟರ್. ಯಾರು ರೆವಿನ್ಯೂ ದುಡ್ಡನ್ನ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಥವಾ ಕಲೆಕ್ಟ್ ಮಾಡ್ತಾರೆ, ಯಾರು ಮುಂದಾಗಿರ್ತಾರೆ, ಅವರನ್ನ ನಾವೇನ್ಬೋದು ರೆವಿನ್ಯೂ ಸೆಂಟರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಎಕ್ಸಾಂಪಲ್ ರೆವಿನ್ಯೂ ಸೆಂಟರ್ ಅಂತಂದ್ರೆ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಪರ್ಫಾರ್ಮೆನ್ಸ್ ಇಸ್ ಇವ್ಯಾಲ್ಯೂಯೇಟೆಡ್ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ ಐಟಮ್ಸ್ ಲೈಕ್ ಸೆಲ್ಲಿಂಗ್ ಪ್ರೈಸ್, ಯೂನಿಟ್ ಸೋಲ್ಡ್, ವ್ಯಾಲ್ಯೂ ಆಫ್ ಸೇಲ್ಸ್, ಏರಿಯಾ ಕವರ್, ಟೈಪ್ಸ್ ಆಫ್ ಕಸ್ಟಮರ್ಸ್ ಕವರ್ಡ್, ಇವೆಲ್ಲ ಏನಾಗುತ್ತೆ ರೆವಿನ್ಯೂ ಸೆಂಟರ್ ಅಲ್ಲಿ ಬರುತ್ತೆ. ಓಕೆ, ರೆವಿನ್ಯೂ ಸೆಂಟರ್ ಅಲ್ಲಿ. ದೆನ್ ಇಫ್ ಯು ಕನ್ಸಿಡರ್ ಪ್ರಾಫಿಟ್ ಸೆಂಟರ್ ಅಂತ ಬಂದ್ರೆ ಪ್ರಾಫಿಟ್ ಸೆಂಟರ್ ಏನ್ ಬರುತ್ತೆ ಬ್ರಾಡರ್ ಕಾನ್ಸೆಪ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್. ಇದ್ರೊಳಗೆ ಏನಿರುತ್ತೆ ಇಲ್ಲಿ ಮ್ಯಾನೇಜರ್ಸ್ ಏನ್ ಮಾಡ್ತಾನೆ, ಹಿ ಇನ್ಕರ್ಡ್ ಇನ್ ಹಿಸ್ ಆರ್ ಹರ್ ಸೆಂಟರ್ ಆಸ್ ವೆಲ್ ಆಸ್ ರೆವಿನ್ಯೂ ಜನರೇಟರ್ದು ಮತ್ತೆ ಇಲ್ಲಿ ಕಾಸ್ಟ್ ಎರಡನ್ನೂ ಇವನು ಕಂಪೇರ್ ಮಾಡ್ಬೇಕಾಗತ್ತೆ, ಎರಡನ್ನೂ ಇವನು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಪ್ರಾಫಿಟ್ ಸೆಂಟರ್ ಪರ್ಫಾರ್ಮೆನ್ಸ್ ರಿಪೋರ್ಟ್
measured in absolute terms. Okay, ಇಲ್ಲಿ ಏನಾಗುತ್ತೆ, ಪ್ರಾಫಿಟ್ ಸೆಂಟರ್ ಕುಡ್ ಬಿ ಅ ಬಿಸ್ನೆಸ್ ಸೆಂಟರ್ ಆಗಿರ್ಬೋದು, ಓಕೆ, ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್ ಆಗಿರ್ಬೋದು. ಸೊ ಎವ್ರಿಥಿಂಗ್ ಈಸ್ ಕನ್ಸಿಡರ್ ಅಂಡರ್ ದ ಪ್ರಾಫಿಟ್ ಸೆಂಟರ್. Profit center is independent business unit or division. Okay, profit center is independent division, unit or division. For example, multi business entity ಇರಬಹುದು. ಓಕೆ, ಸೊ ಈಚ್ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಅನ್ನ ಏನ್ ಮಾಡ್ತಿರ್ತಾರೆ ಅವರು, ಸಪರೇಟ್ ಆಗಿ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಟ್ರಾನ್ಸ್ಫರ್ ಪ್ರೈಸ್ ಅಂತೀವಿ, ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಇದೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇದು ಕೇಳ್ತಿರ್ತಾರೆ. ಟ್ರಾನ್ಸ್ಫರ್ ಪ್ರೈಸ್ ಅಷ್ಟೇ ಕೇಳ್ಬೋದು ನಿಮ್ಗೆ 2-3 ಮಾರ್ಕ್ಸ್ಗೆ. ಓಕೆ, ಟ್ರಾನ್ಸ್ಫರ್ ಪ್ರೈಸ್ ಅಂತಂದ್ರೇನು, the revenue might come from the external sales of goods or services or from internal work done for the other profit centers for which notional selling price, the transfer price can be charged. ಅಂತಂದ್ರೆ ಒಂದು ಇದರಿಂದನೇ, ಓಕೆ, ದ ರೆವಿನ್ಯೂ ಒಂದು ಸೆಂಟ್ರ್ 2-3 ಸೆಂಟ್ರ್ ಇದ್ದಾಗ ಒಂದು ಸೆಂಟ್ರಿಂದ ಇನ್ನೊಂದು ಸೆಂಟ್ರಿಗೆ ಅದು ಹೋದಾಗ ಅಲ್ಲಿ ಟ್ರಾನ್ಸ್ಫರ್ ಪ್ರೈಸ್ ಅನ್ನ ಮಾಡ್ತಾರೆ. So that is notional price and it is then transfer price. The internal sales is revenue is one profit center cost to the buying profit center. A profit center may sell its output to another responsibility center as a case of outside sale. A responsibility center can be turned to profit center by determining selling price for its output. Okay, ಇಲ್ಲಿ ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಓಕೆ, ಸೊ ದೆನ್ ಇನ್ವೆಸ್ಟ್ಮೆಂಟ್ ಸೆಂಟರ್ ಅಂದ್ರೆ ರಿಟರ್ನ್ ಆನ್ ಇಕ್ವಿಟಿ ಇರ್ಬೋದು. ಓಕೆ, ಇದು ಹೈಯೆಸ್ಟ್ ಆರ್ಡರ್ ವೇರ್ ಮ್ಯಾನೇಜರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಾಸ್ಟ್, ರೆವಿನ್ಯೂ, ಪ್ರಾಫಿಟ್ ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲೇನಾಗಿರುತ್ತೆ, ದಿಸ್ ಇಸ್ ದ ಹೈಯೆಸ್ಟ್ ಒನ್. ಫಸ್ಟ್ ಏನ್ ನೋಡಿದ್ವಿ ನಾವು, ಒಂದು ಕಾಸ್ಟ್ ಸೆಂಟರ್ ನೋಡಿದ್ವಿ, ರೈಟ್. ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಕಾಸ್ಟ್ ಸೆಂಟರ್ ಆದ್ಮೇಲೆ ರೆವಿನ್ಯೂ ಸೆಂಟರ್. ಓಕೆ, ರೆವಿನ್ಯೂ ಸೆಂಟರ್ ಸೇಲ್ಸ್ ಎಲ್ಲ ಬರುತ್ತಲ್ಲ ಅಲ್ಲಿ. ದೆನ್ ವಿ ಕನ್ಸಿಡರ್ ಪ್ರಾಫಿಟ್ ಸೆಂಟರ್. ಓಕೆ, ಪ್ರಾಫಿಟ್ ಸೆಂಟರ್. ನೆಕ್ಸ್ಟ್ ಕಮಿಂಗ್ ಟು ದ ಇನ್ವೆಸ್ಟ್ಮೆಂಟ್ ಸೆಂಟರ್. ಓಕೆ, ಇನ್ವೆಸ್ಟ್ಮೆಂಟ್ ಸೆಂಟರ್ ಏನಂತಾರೆ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ದ 3. ಸೊ ಒಂದು ಇದು ತಗೊಂಡ್ರೆ ಕಾಸ್ಟ್ ಟು ರೆವಿನ್ಯೂನ ಎರಡೂ ಏನ್ ಮಾಡಬೇಕು, ಇವನು ಪ್ರಾಫಿಟ್ ಸೆಂಟರ್ ಅನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಇವ್ರು ಏನ್ ಮಾಡ್ತಾರೆ, ಇದು ಮೂರನ್ನು ಇನ್ವೆಸ್ಟ್ಮೆಂಟ್ ಅವರು ಕಾಸ್ಟ್, ರೆವಿನ್ಯೂ ಮತ್ತೆ ಪ್ರಾಫಿಟ್ ಮತ್ತೆ ರಿಟರ್ನ್ ಆನ್ ಇಕ್ವಿಟಿಯನ್ನ ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ಹೈಯೆಸ್ಟ್. ಓಕೆ, ಹೈಯೆಸ್ಟ್ ಇದನ್ ಆರ್ಡರ್ ಅಂತ ಹೇಳ್ಬೋದು. ಹೈಯೆಸ್ಟ್ ಆರ್ಡರ್ ಇಸ್ ದ ಇನ್ವೆಸ್ಟ್ಮೆಂಟ್ ಸೆಂಟರ್ ವೇರ್ ದ ಮ್ಯಾನೇಜರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಾಸ್ಟ್, ರೆವಿನ್ಯೂ ಅಂಡ್ ಪ್ರಾಫಿಟ್. So management is responsible for the cost, revenue, profit and return on investment. Okay. So idrolaginate managers of subsidiary companies will often be treated as investment center managers. Bere subsidiary nu irbodu. So the performance of the investment center, there are many variants in ROI. Return on investment ಅಂದ್ರೆ ಯಾವ್ದು ಬರುತ್ತೆ, ರಿಟರ್ನ್ ಆನ್ ಟೋಟಲ್ ಅಸೆಟ್ಸ್ ಇರ್ಬೋದು, ಟೋಟಲ್ ರಿಟರ್ನ್ ಆನ್ ಇಕ್ವಿಟಿ ಇರ್ಬೋದು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇರ್ಬೋದು, ಇದೆಲ್ಲವೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಟೋಟಲ್ ಅಸೆಟ್ಸ್. ಓಕೆ, so these are all considered under the return on investment. Next coming to the ಮ್ಯಾನೇಜರಲ್ ಕಂಟ್ರೋಲ್, ಪ್ರಿನ್ಸಿಪಲ್ ಪರ್ಫಾರ್ಮೆನ್ಸ್ ಮೆಷರ್, ಯೂಸ್, ಟೈಪ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್. ಇದು ನೋಡ್ಕೊಳ್ಳಿ, ಇದು ಸ್ವಲ್ಪ ಬ್ರೀಫ್ ಆಗಿ ಕೊಟ್ಟಿದ್ದಾರೆ. ಇದು 10 ಮಾರ್ಕ್ಸ್ ಕೇಳ್ತಾರೆ ಕ್ವಶನ್ ಅನ್ನ, ಇದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಕಾಸ್ಟ್ ಸೆಂಟರ್ ಏನೇನು ಬರುತ್ತೆ, ಕಂಟ್ರೋಲೇಬಲ್ ಕಾಸ್ಟ್ ಅನ್ನಷ್ಟೇ ನೋಡ್ತೀವಿ. ಅಲ್ಲಿ ಬಜೆಟ್ಸ್ ಇರ್ಬೋದು, ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಕಾಸ್ಟಿಂಗ್ ಇರ್ಬೋದು, ವೇರಿಯನ್ಸ್ ಅನಾಲಿಸಿಸ್ ಇರ್ಬೋದು, ವೇರಿಯಸ್ ಎಫಿಷಿಯನ್ಸಿ ರೇಷಿಯೋಸ್ ಇರ್ಬೋದು. ಬಟ್ ರೆವಿನ್ಯೂ ಸೆಂಟರ್ಸ್ ಅಲ್ಲಿ ವಿ ಲುಕ್ ಔಟ್ ಆನ್ ದ ರೆವಿನ್ಯೂ ಜನರೇಟೆಡ್, ಯಾವ ತರ ಮಾರ್ಕೆಟ್ ಶೇರ್ ಇದೆ, ಏರಿಯಾಸ್ ಆಫ್ ಕಸ್ಟಮರ್ಸ್ ಕವರ್ ಮಾಡ್ತಿದೀವಿ, ಸೆಲ್ಲಿಂಗ್ ಪ್ರೈಸ್ ಏನು, ಸೆಲ್ಲಿಂಗ್ ವೇರಿಯನ್ಸ್ ಏನು, ಅದನ್ನೆಲ್ಲ ನೋಡ್ತೀವಿ. ಇನ್ ಪ್ರಾಫಿಟ್ ಸೆಂಟರ್ ಅಲ್ಲಿ ವಿತ್ ಎಕ್ಸ್ಟೆಂಡ್ಸ್ ಟು ಕಾಸ್ಟ್, ರೆವಿನ್ಯೂ ಅಂಡ್ ಪ್ರಾಫಿಟ್ ಮೂರನ್ನು ನೋಡ್ಕೋಬೇಕಾಗತ್ತೆ. ಓಕೆ, ದ ಇನ್ವೆಸ್ಟ್ಮೆಂಟ್ ಸೆಂಟರ್ ಇಟ್ ಅಗೇನ್ ಎಕ್ಸ್ಟೆಂಡ್ಸ್ ಟು ದ ಕಂಟ್ರೋಲೇಬಲ್ ಕಾಸ್ಟ್, ಟ್ರಾನ್ಸ್ಫರ್ ಪ್ರೈಸಸ್ ಇರ್ಬೋದು, ಸೇಲ್ಸ್ ಪ್ರೈಸ್ ಇರ್ಬೋದು, ದೆನ್ ಔಟ್ಪುಟ್ ವಾಲ್ಯೂಮ್ಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್, ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಕರೆಂಟ್ ಅಸೆಟ್ಸ್ ಇರ್ಬೋದು. ಓಕೆ, ಇವೆಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಸೆಂಟರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನ್ ಕೇಳ್ತಾರೆ, ಬೆನಿಫಿಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಕೇಳ್ಬೋದು. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಯಾಕೆ ಬೇಕು, ಆಮೇಲೆ ಡಿಮೆರಿಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಓಕೆ, ಸೊ
ಡಿಮೆರಿಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ ಬಂದಾಗ ಬೆನಿಫಿಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಲ್ಲಿ ಏನೇನಿರುತ್ತೆ, ಇಟ್ಸ್ ಕಾಂಟ್ರಿಬ್ಯೂಟ್ಸ್ ಟು ದ ಫರ್ಮ್ಸ್ ಮ್ಯಾನೇಜ್ಮೆಂಟ್ ಫಾರ್ ಪ್ರೊವೈಡಿಂಗ್ ರಿಲೆವೆಂಟ್ ಇನ್ಫಾರ್ಮೇಶನ್, ಕಂಟಿನ್ಯೂಸ್ ಬೇಸಿಸ್ ಅಲ್ಲಿ ರಿಲೆವೆಂಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ, ಎಲ್ಲ ಡಿಪಾರ್ಟ್ಮೆಂಟ್ಸ್. ನೆಕ್ಸ್ಟ್, ಮ್ಯಾನೇಜಿಂಗ್ ದ ಮೋರ್ ಕಾಂಪ್ಲೆಕ್ಸ್ ಅಂಡ್ ಡಿಸೆಂಟ್ರಲೈಸ್ಡ್ ಬಿಸ್ನೆಸ್ ಆರ್ಗನೈಸೇಷನ್. It is the only way of managing the complex decentralized business ಅನ್ನ ನೋಡುವಂತ ಒಂದು only way. Then compels managements to set realistic plans ಅನ್ನು ಮಾತ್ರ ಮಾಡಿ ಅಂತ ಕಂಪಲ್ಸಿವ್ ಆಗಿ ಮಾಡುತ್ತೆ. Then systematic delegation of decision making authority. ಓಕೆ, ಎಲ್ಲರೂ ಕೂಡ ಇದರೊಳಗೆ ಹೆಲ್ಪ್ ಮಾಡ್ತಾರೆ. ಲೋವರ್ ಮ್ಯಾನೇಜರ್ಸ್ ಕೂಡ ದೇ ವಿಲ್ ಹೆಲ್ಪ್ ಇನ್ ದ ಡಿಸಿಷನ್ ಟೇಕಿಂಗ್. ದೆನ್ ಫ್ರೀಸ್ ದ ಟಾಪ್ ಮ್ಯಾನೇಜ್ಮೆಂಟ್ ಫ್ರಮ್ ದ ಟೈಮ್. ಇದು ಟಾಪ್ ಮ್ಯಾನೇಜ್ಮೆಂಟ್ ಫುಲ್ ಎಲ್ಲದರಲ್ಲೂ ಇರಬೇಕಂತಿಲ್ಲ. ಓಕೆ, ಸೊ ದೇ ಕ್ಯಾನ್ ಆಲ್ಸೋ they are free from the this decision making. Then system closer to the control help ಮಾಡುತ್ತೆ. Then it measures the performance of individuals in objective manner. It creates a sense of cost consciousness among the managers, and that's about. ಎಲ್ಲರಿಗೂ ಕಾಸ್ಟ್ ಕಾನ್ಶಿಯಸ್ ಆಗಿ ಮಾಡುತ್ತೇವೆ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಅಥವಾ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಓಕೆ, so it creates the responsibility among the managers, consciousness, cost conscious ಅನ್ನು create ಮಾಡುತ್ತೆ. Then performance of individuals in an objective manner. It provides a system of closer control. Okay, then it top management, it frees the top management from time and helps in using the principles of management by exceptions. Then delegation of decision making, lower managers also help in the decision making. Then coming to the demerits of the responsibility accounting. Responsibility accounting ಅಂತಂದ್ರೆ it's a complex form of business organization ಇದು ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ಏನೇನಿರುತ್ತೆ ಅಂದ್ರೆ ಇನ್ಕ್ರೀಸ್ ದ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಆಸ್ ಮೆನಿ ನ್ಯೂ ರೆಸ್ಪಾನ್ಸಿಬಿಲಿಟೀಸ್ ಆರ್ ಕ್ರಿಯೇಟೆಡ್. ಇಲ್ಲಿ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಡಿಮೆರಿಟ್ಸ್ ಅಂತ ಬಂದ್ರೆ. ದೆನ್ ಇಟ್ ಮೈಟ್ ಕ್ರಿಯೇಟ್ ಇನ್ಫಾರ್ಮೇಶನ್ overloaded information to the top management ಆಗ್ಬೋದು, or it might create the sense of independence might be created amongst individual managers, leading to the competition. Fierce competition ಆಗೋ chances ಇರುತ್ತೆ because they feel that they are independent. Then it might encourage the deceptive accounting, that budget and reporting ಮಾಡೋದು, ಇದರೆಲ್ಲ frequent auditing ಎಲ್ಲ ಬೇಕಾಗುತ್ತೆ. ಓಕೆ, ಚಾಯ್ಸ್ ಆಫ್ ಸುಟೇಬಲ್ ಪರ್ಫಾರ್ಮೆನ್ಸ್ ಮೆಜರ್ ಸ್ವಲ್ಪ ಟೈಮ್ ಕಷ್ಟ ಆಗ್ಬೋದು. ಓಕೆ, ಅಂಡರ್ಗೋ ಚೇಂಜಸ್ ಇಂದ ಲೀಡಿಂಗ್ ಟು ಕಾಂಪ್ಲೆಕ್ಸ್ ಅಕೌಂಟಿಂಗ್ ಫ್ರೇಮ್ ವರ್ಕ್ ಆಗ್ತಾ ಇರುತ್ತೆ. ಓಕೆ, ರಿಲೇಟಿಂಗ್ ಟು ಇಂಟರ್ ಡಿವಿಷನಲ್ ಟ್ರಾನ್ಸ್ಫರ್ ಪ್ರೈಸಸ್ ಡಿಫಿಕಲ್ಟೀಸ್ ಆಗಿರುತ್ತೆ. ಸೆಟ್ಟಿಂಗ್ ಸೂಟೇಬಲ್ ಟ್ರಾನ್ಸ್ಫರ್ ಪ್ರೈಸ್ ರಿಲೇಟೆಡ್ ಟ್ಯಾಕ್ಸ್ ಇಶ್ಯೂಸ್ ಮೇ ಕಾಂಪ್ಲಿಕೇಟ್ ದ ಸಿಸ್ಟಮ್, ರೈಟ್. ಸೊ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟಿಂಗ್ ಅಂತಂದ್ರೆ IFRS ಒಂದು ಕೇಳಿದ್ರು. ಆಕ್ಚುಲಿ IFRS ಲಾಸ್ಟ್ ನೋಡಿದ್ವಲ್ಲ, ಇಟ್ ಈಸ್ ಆಬ್ಜೆಕ್ಟಿವ್ಸ್ ಏನು ಅಂತ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ನೋಡಿದ್ವಲ್ಲ, ಅದರಲ್ಲಿ ಅದ್ರದ್ದು ಆಬ್ಜೆಕ್ಟಿವ್ಸ್ ಏನಂತ ನೋಡಿದ್ವ ನಾವು. ಅದನ್ನ ಕ್ವಶನ್ ಕೇಳಿದ್ರು. ಓಕೆ, IFRS ಆಬ್ಜೆಕ್ಟಿವ್ಸ್ ಆಫ್ IFRS ಕೊಟ್ಟಿದ್ರೆ ಇಲ್ಲ ನೋಡ್ತೀನಿ ಫ್ರೆಂಡ್ಸ್. ನಾನು ಆದಷ್ಟು ನಿಮಗೆ ಹಳೆ ಕ್ವಶನ್ ಪೇಪರ್ದೆಲ್ಲ ಕವರ್ ಮಾಡ್ತಾ ಇದ್ದೀನಿ, ಸೊ ದಟ್ ನೀವು ಯಾವುದೇ ಕ್ವಶನ್ ಕೊಟ್ಟರು ಬಿಡೋದು ಬೇಡ, ಯಾಕಂದರೆ ನಿಮ್ಮ ಪ್ರಾಕ್ಟಿಕಲ್ ಹೋದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅಟ್ಲೀಸ್ಟ್ ನೀವು ಥಿಯರಿಯನ್ನು ಕಂಪ್ಲೀಟ್ ಮಾಡಲಿ ಅಂತ ನಾನು ಅಪ್ ಟು 11-12 ಆಗ್ತಾ ಇದೆ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ದಿಸ್ ಎಕ್ಸಾಮ್ ಅಂಡ್ ಪಾಸ್ಡ್ ಆಲ್ಸೋ. ಬಟ್ ಸ್ಟಿಲ್ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಇಫ್ ಪಾಸಿಬಲ್ ಶೇರ್ ದ ಚಾನೆಲ್ ಆರ್ ಹೆಲ್ಪ್ ಯುವರ್ ಫ್ರೆಂಡ್ಸ್. ಓಕೆ, ಸೊ IFRS ಆಬ್ಜೆಕ್ಟಿವ್ಸ್ ಅನ್ನ ಕೇಳಿದ್ರು 5 ಮಾರ್ಕ್ಸ್ಗೆ, ದಟ್ ಈಸ್ 2023 ಅಲ್ಲಿ. ಓಕೆ, ದಟ್ ಈಸ್ IFRS ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಓಕೆ, ಸೊ ಅದರೊಳಗೆ ಏನಿದೆ, ಅದರದ್ದು ಆಬ್ಜೆಕ್ಟಿವ್ಸ್ ಕೇಳಿದ್ರು. ಆಬ್ಜೆಕ್ಟಿವ್ ಅಂದ್ರೆ ಸೆಟ್ ಆಫ್ ಅಕೌಂಟಿಂಗ್ ರೂಲ್ಸ್ ಫಾರ್ ಪಬ್ಲಿಕ್ ಕಂಪನಿ ವಿತ್ ದ ಗೋಲ್ ಆಫ್ ಮೇಕಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇದು ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಹಾಕ್ತೀನಿ ಏನಿದೆ ಅಂತ. ಓಕೆ, ಕನ್ಸಿಸ್ಟೆಂಟ್, ಟ್ರಾನ್ಸ್ಪರೆಂಟ್ ಅಂಡ್ ಈಸಿಲಿ ಕಂಪೇರಬಲ್ ಅರೌಂಡ್ ದ ವರ್ಲ್ಡ್, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. To develop the public interest create ಮಾಡಕ್ಕೆ, promote the app, then convergence of national and international standard, then to adopt the standard. These are the objectives of the IFRS. Okay, next module last one, forensic accounting. Okay, forensic accounting ಅಂತ ಬಂದ್ರೆ ಅದರದ್ದು ಸ್ವಲ್ಪ ಶಾರ್ಟ್ ನೋಟ್ಸ್ ಕೇಳ್ತಾರೆ.
ಫಾರೆನ್ಸಿಕ್ ಅಕೌಂಟಿಂಗ್ ಮೇಲೆ ಅದು ಬಿಟ್ಟು ಫೀಚರ್ಸ್ ಆಫ್ ಫಾರೆನ್ಸಿಕ್ ಅಕೌಂಟಿಂಗ್ ಅದಾದ ಕೇಳಿದ್ದು ಫೀಚರ್ಸ್ ಆಫ್ ಫಾರೆನ್ಸಿಕ್ ಅಕೌಂಟ್ ಅದು ಒಂದೇ ನಾನು ಕವರ್ ಮಾಡ್ತೀನಿ. ಫಾರೆನ್ಸಿಕ್ ಅಕೌಂಟ್ ಅಲ್ಲಿ ಯಾವ್ಯಾವ ಏರಿಯಾಸ್ ಕವರ್ ಮಾಡ್ತಾರೆ ಅಂತ ಕೇಳಿದ್ರು. ಪೆಟ್ಟಿ ಕ್ಯಾಶ್ ಬುಕ್ ಅಂತಂದ್ರೆ ಏನಂತ ಕೇಳಿದ್ರೆ ನೋಡ್ಕೊಳ್ಳಿ. ಸಬ್ಸಿಡಿಯರಿ ಬುಕ್ ಅಂದ್ರೆ ಏನಂತ ಕೇಳ್ತಿರ್ತಾರೆ. ಝೀರೋ ಬೇಸ್ಡ್ ಬಜೆಟಿಂಗ್ ಅಂತ ಕೇಳ್ತಾರೆ. ಝೀರೋ ಬೇಸ್ಡ್ ಬಜೆಟಿಂಗ್ ಅಂದ್ರೆ ಹಿಂದಿಂದ ಯಾವುದು ಕನ್ಸಿಡರ್ ಮಾಡಲ್ಲ, ಹೊಸದಾಗಿ ಎಲ್ಲದನ್ನು ಫಸ್ಟ್ ಇಂದ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಬರೋದನ್ನ ಝೀರೋ ಬೇಸ್ಡ್ ಬಜೆಟಿಂಗ್ ಅಂತ ಹೇಳ್ತಾರೆ. ಸೊ ಅದನ್ನು ಕೇಳಿದ್ರು, ನಿಮ್ಮ ಬುಕ್ಕಲ್ಲಿ ಇಲ್ಲ ಬಟ್ ಕೇಳಿದ್ರು. ಓಕೆ, ಸೊ ಫಾರೆನ್ಸಿಕ್ ಅಕೌಂಟಿಂಗ್ ಫೀಚರ್ಸ್ ಕೇಳ್ತಾರೆ. ವೈಟ್ ಕಾಲರ್ ಕ್ರೈಮ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದರ ಇಂಪಾರ್ಟೆನ್ಸು ಫೀಚರ್ಸು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ as white collar crimes, right? So forensic accounting ಅಂತ ಬಂದ್ರೆ is an application of forensic science methodology to detection of the accounting crime ಅನ್ನ find out ಮಾಡೋದು. Simply account of the fact that the modern accounting crimes which is known as white collar crimes in commit ಆಗ್ತಾ ಇದೆ, ಅದರಿಂದ ಸೇವ್ ಆಗೋದನ್ನೇ ನಾವೇನ್ ಹೇಳ್ತೀವಿ ಫಾರೆನ್ಸಿಕ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಫಾರೆನ್ಸಿಕ್ ಅಕೌಂಟಿಂಗ್ ಅಂತಂದ್ರೆ ಇಟ್ಸ್ ಅ ಕಾಂಬಿನೇಷನ್, ರೈಟ್? ಇಟ್ಸ್ a combination of accounting, auditing and forensic science principles to the detection and investigation of the forensic accounting frauds. Investigation of accounting frauds is known as forensic accounting. So it's a combination of accounting, auditing and forensic science principles to the detection and investigation of accounting frauds is known as forensic accounting. Okay, so forensic accounting financial auditing ಡಿಫ್ರೆನ್ಸ್ ಏನು ಅಂತ ನೋಡ್ಕೋಬೇಕಾದ್ರೆ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ನೋಡ್ತೀನಿ ನಾನು. ಫೀಚರ್ಸ್ ಕೇಳಿದ್ರು, ಫೀಚರ್ಸ್ ಎಲ್ಲ ಇದ್ರಲ್ಲಿ ಕೊಟ್ಟಿಲ್ಲ. ಫೀಚರ್ಸ್ ನಿಮ್ಮ ಇದ್ರೊಳಗಡೆ ಏನೇನಿರುತ್ತೆ ಫೀಚರ್ಸ್ ಅಂತ, ಬಟ್ ನೀವು ಫೀಚರ್ಸ್ ಅನ್ನ ನೋಡ್ಕೋಬೇಕು. ಅದನ್ನ 5 ಮಾರ್ಕ್ಸ್ ಇಂಪಾರ್ಟೆನ್ಸ್ ಕೇಳಿದ್ದಾರೆ. ಪ್ರಿನ್ಸಿಪಲ್ ಡ್ಯೂಟೀಸ್ ಅಲ್ಲಿ ಬರುತ್ತಾರೆ. ಓಕೆ, ಇದ್ರಲ್ಲಿ ಕೊಟ್ಟಿಲ್ಲ. ನಾನು ನಿಮ್ಗೆ ಇದು ಹೋಮ್ ವರ್ಕ್, ಲೈಕ್ ವಾಟ್ ಆರ್ ದ ಫೀಚರ್ಸ್. ಓಕೆ, ಇದನ್ನ 5 ಮಾರ್ಕ್ಸ್ 10 ಮಾರ್ಕ್ಸ್ ಕೇಳ್ತಿರ್ತಾರೆ. ಫೀಚರ್ಸ್ ಆಫ್ ಇದು ಯಾವುದು ಫಾರೆನ್ಸಿಕ್ ಅಕೌಂಟಿಂಗ್, ಫೀಚರ್ಸ್ ಆಫ್ ಫಾರೆನ್ಸಿಕ್ ಅಕೌಂಟಿಂಗ್ ಮತ್ತೆ ಇಂಪಾರ್ಟೆನ್ಸ್ ಆಫ್, ಓಕೆ, ಇಂಪಾರ್ಟೆನ್ಸ್ ಆಫ್ ಫಾರೆನ್ಸಿಕ್ ಅಕೌಂಟಿಂಗ್. ಫಾರೆನ್ಸಿಕ್ ಅಕೌಂಟಿಂಗ್ ಇದೆರಡು ನಿಮ್ಗೆ ಹೋಮ್ ವರ್ಕ್. ಇದನ್ನ ಕೇಳಿದರೆ ಯಾವ್ದಾದ್ರು ಒಂದು ನಿಮ್ಗೆ ಈ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಪ್ಲೀಸ್ ನೀವು ಹೋಗಿ ಸ್ವಲ್ಪ ಇದನ್ನ ಟೈಮ್ ಸಿಕ್ಕಿದಾಗ, ಎಲ್ಲೋ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲೋ ಟೈಮ್ ಸಿಕ್ಕಿದ್ರೆ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಏರಿಯಾಸ್ ಕವರ್ಡ್ ಬೈ ಫಾರೆನ್ಸಿಕ್ ಅಕೌಂಟಿಂಗ್. ಫಾರೆನ್ಸಿಕ್ ಅಕೌಂಟ್ ಅಲ್ಲಿ ಏನೇನು ಕವರ್ ಆಗುತ್ತೆ? ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಇದನ್ನ ಒಂದು 10 ಮಾರ್ಕ್ಸ್ ಕೇಳಿದ್ರು. 2014 ಅಲ್ಲಿ 2016 ಅಲ್ಲಿ ಮತ್ತೆ 5 ಮಾರ್ಕ್ಸ್ ಕೂಡ ಕೇಳಿದ್ರು. ಓಕೆ, ಸೊ ಎಲ್ಲೆಲ್ಲಿ ಫಾರೆನ್ಸಿಕ್ ಅಕೌಂಟಿಂಗ್ ಯೂಸ್ ಆಗುತ್ತೆ? ಯೂಸ್ ಆಗಿ ಸಿವಿಲ್ ಡಿಸ್ಪ್ಯೂಟ್ಸ್ ಇರ್ಬೋದು. ಓಕೆ, ಸಿವಿಲ್ ಡಿಸ್ಪ್ಯೂಟ್ಸ್ ಇಂದ ಡಿಸ್ಅಗ್ರಿಮೆಂಟ್ ರಿಲೇಟೆಡ್ ಟು ದ ಕಂಪನಿ ಅಕ್ವಿಸಿಷನ್ಸ್ ಲೈಕ್ ಬಿಸ್ನೆಸ್ ವೇರಿಯೇಷನ್ಸ್, ಕ್ಯಾಲ್ಕುಲೇಷನ್ಸ್, ಕ್ವಾಲಿಫೈಯಿಂಗ್ ಲಾಸಸ್ ಎಲ್ಲ ಯೂಸ್ ಆಗುತ್ತೆ. ದೆನ್ ಶೇರ್ ಹೋಲ್ಡರ್ಸ್ ಇದ್ದಾಗ, ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ಸ್ ಇದ್ದಾಗ ಹೆಲ್ಪ್ ಆಗುತ್ತೆ. ದೆನ್ ಸೈಬರ್ ಕ್ರೈಮ್ಸ್ ಇದ್ದಾಗ ಹೆಲ್ಪ್ ಆಗುತ್ತೆ. ಸೈಬರ್ ಫ್ರಾಡ್ಸ್, ATM ಫ್ರಾಡ್ಸ್ ಇದ್ದಾಗ ಹೆಲ್ಪ್ ಆಗುತ್ತೆ. ದೆನ್ ಫಾರೆನ್ಸಿಕ್ ಅಕೌಂಟ್ ಆಲ್ಸೋ ಡೀಲ್ಸ್ ವಿತ್ ಪ್ರೊಫೆಷನಲ್ ನೆಗ್ಲಿಜೆನ್ಸ್. ಪ್ರೊಫೆಷನಲ್ ಆಗಿ ಏನೋ ನೆಗ್ಲಿಜೆನ್ಸ್ ಆಗಿದ್ರೆ ಅಲ್ಲೂ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಎಂಗೇಜ್ಮೆಂಟ್ ಆಫ್ ಕ್ರಿಮಿನಲ್ ಮ್ಯಾಟರ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಫಂಡ್ ರೇಸಿಂಗ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ಹೆಂಗಾಗುತ್ತೆ? ಅಸೆಂಟ್ ಐಡೆಂಟಿಫಿಕೇಶನ್, ರಿಕವರಿ ಎಷ್ಟೆಷ್ಟು ಆಗ್ಬೋದು, ಏನಾಗಲ್ಲ. ದೆನ್ ಫ್ರಾಡ್ ಇನ್ವೆಸ್ಟಿಗೇಷನ್ಸ್, ಎಂಪ್ಲಾಯಿ ಫ್ರಾಡ್ ಇನ್ವೆಸ್ಟಿಗೇಷನ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಬಿಸ್ನೆಸ್ ಎಕನಾಮಿಕ್ ಲಾಸಸ್ ಇದ್ರೆ ಅದನ್ನ ಫೈಂಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಮೀಡಿಯೇಷನ್, ಆರ್ಬಿಟ್ರೇಷನ್ ಇತ್ತಂತಂದ್ರೆ ಇಟ್ ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ಸ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ದೆನ್ ಕೇಸಸ್ ಇನ್ವಾಲ್ವ್ ಮೆಡಿಕಲ್ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾದ್ರೂ ಕೂಡ ವಿ ಕ್ಯಾನ್ ಗೋ ಫಾರ್ ದ ಫಾರೆನ್ಸಿಕ್ ಅಕೌಂಟಿಂಗ್. ಮಾಲ್ ಪ್ರಾಕ್ಟೀಸಸ್ ಇದ್ರೂ ಕೂಡ ಅಲ್ಲಿ ಗೊತ್ತಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಏರಿಯಾಸ್ ವೇರ್ ವಿ ಕ್ಯಾನ್ ಯೂಸ್ ದಿಸ್
forensic accounting. Okay. Then coming to the forensic accounting in India. Okay, in India ದಲ್ಲಿ ಹೇಗೆ forensic accounting ಆಗ್ತಾ ಇದೆ ಅಂತ. Okay. ಸೊ ಇದ್ರೊಳಗೆ ಏನ್ ಮಾಡ್ತಿದೀವಿ ಅಂತಂದ್ರೆ ಸಿನ್ಸ್ ಲಿಬರಲೈಸೇಷನ್ ಏನಾಗ್ತದೆ, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇರ್ಬೋದು, ಕೇತನ್ ಪರೇಖ್ ಸ್ಕ್ಯಾಮ್ ಇರ್ಬೋದು, ಓಕೆ ಇವೆಲ್ಲ ಕನ್ಸಿಡರ್ ಆಗಿದೆ. ಪರೇಖ್ ಸ್ಕ್ಯಾಮ್ ಇರ್ಬೋದು, ಬನ್ಸಾಲಿ ಸ್ಕ್ಯಾಮ್, UTI ಸ್ಕ್ಯಾಮ್ ಇರ್ಬೋದು. ಓಕೆ, ವ್ಯಾನಿಶಿಂಗ್ ಕಂಪನೀಸ್ ವ್ಯಾನಿಶ್ ಆಗ್ತಾ ಇದೆ, ಫೇಲ್ಯೂರ್ ಆಗ್ತಾ ಇದೆ, ಅರ್ಬನ್ ಬ್ಯಾಂಕ್ಸ್ ಫೇಲ್ಯೂರ್ ಆಗ್ತಿದೆ, ಸತ್ಯಂ ಸ್ಕ್ಯಾಮ್ ಆಗಿದೆ. ಸೊ ಇವೆಲ್ಲ ನೋಡಿದಾಗ ಫಾರೆನ್ಸಿಕ್ ಅಕೌಂಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ರೈಟ್? ಸೊ ಇಟ್ ಕ್ಯಾನ್ ಬಿ ಸೇಡ್ ದಟ್ ದೇರ್ ಆರ್ ಮೆನಿ ಎನ್ರಾನ್ಸ್ ಇನ್ ಇಂಡಿಯಾ. ಓಕೆ, ಇಂಡಿಯಾದಲ್ಲಿ ನಾವೇನ್ ಮಾಡ್ತೀವಿ, ಸೀರಿಯಸ್ ಫ್ರಾಡ್ಸ್ SFIO ಅಂತ ಅಂದು ಇದು ಮಾಡಿದ್ದಾರೆ, ದಟ್ ಈಸ್ ಸೀರಿಯಸ್ ಫ್ರಾಡ್ಸ್ ಇನ್ವೆಸ್ಟಿಗೇಷನ್ ಆಫೀಸ್ ಆಫ್ ಇಂಡಿಯಾ. ಸೀರಿಯಸ್ ಫ್ರಾಡ್ಸ್ ಇನ್ವೆಸ್ಟಿಗೇಷನ್ ಆಫೀಸ್ ಆಫ್ ಇಂಡಿಯಾ. ಸೀರಿಯಸ್ ಫ್ರಾಡ್ಸ್ ಇನ್ವೆಸ್ಟಿಗೇಷನ್ ಆಫೀಸ್ ಆಫ್ ಇಂಡಿಯಾ. ಓಕೆ, ಇದನ್ನ ಒಂದು ಈ ಅಕೌಂಟಿಂಗ್ ಫಾರ್ ಫ್ರಾಡ್ ಏನಾಗ್ತಿದೆ ಅದನ್ನು ಕಂಟ್ರೋಲ್ ಮಾಡಕ್ಕೆ ತಂದಿರುವಂತದ್ದು. ಓಕೆ, ದಿಸ್ ಇಸ್ ಟೇಕನ್ ಬೈ ಸೆಂಟ್ರಲ್ ಗವರ್ಮೆಂಟ್. ಇದನ್ನ ರಿಸಲ್ಟ್ ಆಫ್ ನರೇಶ್ ಚಂದ್ರ ಕಮಿಟಿಯಿಂದ. ಓಕೆ, ನರೇಶ್ ಚಂದ್ರ ಕಮಿಟಿಯಲ್ಲಿ ಕಾರ್ಪೊರೇಟ್ ರಿಪೋರ್ಟ್ ಆನ್ ಕಾರ್ಪೊರೇಟ್ ಗವರ್ನೆನ್ಸ್, ಸೆಂಟ್ರಲ್ ಗವರ್ಮೆಂಟ್. ಓಕೆ, ಸೊ ಇದೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕೋಸ್ಕರ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತು, ಒಂದು ನರೇಶ್ ಚಂದ್ರ ಕಮಿಟಿ ಅಂತ ಕೂಡಿಸಿ, ನರೇಶ್ ಚಂದ್ರ ಕಮಿಟಿ ಕೂಡಿಸಿ ರಿಪೋರ್ಟ್ ಆನ್ ಕಾರ್ಪೊರೇಟ್ ಗವರ್ನೆನ್ಸ್ ಮೇಲೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಸ್ತು. ಕಾರ್ಪೊರೇಟ್ ಗವರ್ನೆನ್ಸ್ ಮೇಲೆ ನರೇಶ್ ಚಂದ್ರ ಕಮಿಟಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತು. ಅದರ ಪ್ರಕಾರ ದಟ್ ಈಸ್ ಅದೇನು ಇದು ಮಾಡ್ತು, ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಆಫ್ ಇಂಡಿಯಾ. ಸೀರಿಯಸ್ ಫ್ರಾಡ್ಸ್ ಇನ್ವೆಸ್ಟಿಗೇಷನ್ ಆಫೀಸ್ ಆಫ್ ಇಂಡಿಯಾ ಅನ್ನ ಮಾಡ್ತು. ಇದು ಅಂಡರ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಆಗುತ್ತೆ. ಓಕೆ, ಇಟ್ ಈಸ್ ಇನ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಆಗುತ್ತೆ. ಓಕೆ, ಸೊ ಮಲ್ಟಿ ಡಿಸಿಪ್ಲಿನರಿ ಆರ್ಗನೈಸೇಷನ್ ಹ್ಯಾವಿಂಗ್ ಎಕ್ಸ್ಪರ್ಟ್ಸ್ ಫ್ರಮ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಎಲ್ಲರೂ ಇರ್ತಾರೆ ಇದರೊಳಗೆ. ಕ್ಯಾಪಿಟಲ್ ಮಾರ್ಕೆಟ್, ಅಕೌಂಟೆನ್ಸಿ, ಫಾರೆನ್ಸಿಕ್, ಆಡಿಟ್, ಟ್ಯಾಕ್ಸೇಷನ್, ಲಾ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಎವ್ರಿಥಿಂಗ್ ವಿಲ್ ಬಿ added here. The Indian laws which refers to the forensic accountants are Neeraj Arora. Okay. ನೀರಜ್ ಅರೋರಾ ಅಂತ ಕೂಡ ನಾವು ಇದನ್ನ ಮಾಡ್ತೀವಿ, ಯಾಕಂದ್ರೆ ಇವರು ಇನ್ಕ್ಲೂಡ್ ಆಗಿದ್ರು. ದ ಇಂಡಿಯನ್ ಲಾಸ್ ವಿಚ್ ರೆಫರ್ಸ್ ಟು ಫೈನಾನ್ಷಿಯಲ್ ಅಕೌಂಟಿಂಗ್ಸ್ ಆರ್ ನೀರಜ್ ಅರೋರಾ ಅಂತ ಕೊಟ್ಟಿದ್ದಾರೆ. ಸೊ ಕಂಪನೀಸ್ ಇದು ಸ್ವಲ್ಪ ಆಕ್ಟ್ಸ್ ಗಳನ್ನ ನೋಡ್ಕೊಳ್ಳಿ. ಕಂಪನೀಸ್ ಆಕ್ಟ್ 1956. ಓಕೆ, ಕಂಪನೀಸ್ ಆಕ್ಟ್, ಸೆಬಿ ಆಕ್ಟ್ 1992. ಸೆಬಿ ಕೇಳ್ಬೋದು, ಸೆಬಿ ಬಗ್ಗೆ ಶಾರ್ಟ್ ಏನಾದ್ರು ಕೇಳ್ಬೋದು, ಏನಾದ್ರು ವರ್ಕ್ ಆಗ್ತಿದೆ ಅಂದ್ರೆ. ಸ್ಟಾಕ್ 1992. ಓಕೆ, 1992 ಸೆಬಿ ಆಕ್ಟ್ 1992. ಓಕೆ, ರೆಗ್ಯುಲೇಷನ್ 11C 1992. ಇದು ಕೂಡ ಫಾರೆನ್ಸಿಕ್ ಅಕೌಂಟಿಂಗ್ ಅಲ್ಲಿ ಒಂದು ಒಳ್ಳೆ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಓಕೆ, ಸೆಬಿ. Then prevention of money laundering, Insurance Act 1938. Insurance Act first ಬಂದಿತ್ತು 1938. Then Prevention of Money Laundering Act. Prevention of Money Laundering Act 1992. Okay, ಮನಿ ಲಾಂಡ್ರಿಂಗ್ ಅಂದ್ರೆ ಗೊತ್ತನ್ಸುತ್ತೆ, ಬ್ಲ್ಯಾಕ್ ವೈಟ್ ಮಾಡೋದು ಎಲ್ಲದು ಬರುತ್ತದೆ. Then Companies Order 2003. Companies Order 2003. So this completes the your last module. Okay, ಇದರಲ್ಲಿ ಫಾರೆನ್ಸಿಕ್ ಅಕೌಂಟಿಂಗ್, ಫ್ರಾಡ್, ಫೀಚರ್ಸ್, ಸಬ್ಸಿಡೀಸ್. ಇನ್ ಒಂದು ಏನಂತಂದ್ರೆ, ಓಕೆ, ದಿಸ್ ಇಸ್ 123. ಓಕೆ, ಸೊ ಇದ್ರೊಳಗೆ ಏನು ಕೊಟ್ಟಿದ್ರೆ, ಫಾರೆನ್ಸಿಕ್ ಅಕೌಂಟ್ ಡಿಫರ್ಸ್ ಫ್ರಮ್ ಫೈನಾನ್ಷಿಯಲ್ ಆಡಿಟ್, ಕಾಸ್ಟ್ ಅಕೌಂಟ್ ಎಲ್ಲದು. Forensic account is required to investigate financial frauds, financial scams, financial errors. Forensic accounting is work carried out by accountants, engineers, lawyers, ಎಲ್ಲರೂ ಇರ್ತಾರೆ ಅದರೊಳಗೆ. ಓಕೆ, then application of auditing, investigative skills and financial principles is known as forensic accounting. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನಾನು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಿದರೆ ಇಲ್ಲಿ ನಿಮ್ಮ ಬುಕ್ಕಲ್ಲಿ ಇಲ್ಲ, ಸೊ ಅದನ್ನು ಬರೀತಾ ಇದ್ದೀನಿ. ಸೊ ದೆರ್ ಆರ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ ಪರ್ಪಸ್ಗೋಸ್ಕರ ಆಲ್ರೆಡಿ ಕೇಳಿದ್ದಾರೆ, ಸೊ ನಿಮಗೂ ಕೇಳಬಹುದು. ಸೊ ಇದನ್ನ ಸಾಧ್ಯ ಆದ್ರೆ ಲಾಸ್ಟಿಗೆ ನೋಡ್ಕೊಳ್ಳಿ. ಓಕೆ, ಸೊ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ
distinguish between the cash and accrual basis of accounting. Cash and accrual basis of accounting ಅಂತ ಕೇಳಿದ್ರು. ಓಕೆ, ಬೇಸಿಸ್ ಆಫ್ ಅಕೌಂಟಿಂಗ್ ಇದೊಂದು ನೋಡ್ಕೊಳ್ಳಿ ಸಾಧ್ಯ ಆದರೆ. ದೆನ್ ಸಬ್ಸಿಡಿಯರಿ ಬುಕ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳ್ತಾರೆ. ಸಬ್ಸಿಡಿಯರಿ ಬುಕ್ಸ್, ಓಕೆ, ಅದ್ರದ್ದು ಇದೇನು ಅಂತ ಕೇಳ್ತಾರೆ, ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳ್ತಾರೆ. ದೆನ್ ನಾವು BEP ನೋಡಿದ್ವಿ, ಅದ್ರ ಇಂಪಾರ್ಟೆನ್ಸ್, BEPದು ಲಿಮಿಟೇಷನ್ಸ್ ಏನು ಮತ್ತೆ ಇಂಪಾರ್ಟೆನ್ಸ್ ಏನು, ಬ್ರೇಕ್ ಇವನ್ ಪಾಯಿಂಟ್ದು ಲಿಮಿಟೇಷನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್. ಓಕೆ, ಇಂಪಾರ್ಟೆನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದ ಪೆಟ್ಟಿ ಕ್ಯಾಶ್ ಬುಕ್ ಅಂದ್ರೆ ಏನು ಅಂತ ಕೇಳಿದರೆ, ಅಂದ್ರೆ ಪೆಟ್ಟಿ ಕ್ಯಾಶ್ ಬುಕ್ ಅಂದ್ರೆ ಚಿಕ್ಕ ಚಿಕ್ಕ ಇದಿತ್ತು ಅಂತಂದ್ರೆ ಹಣವನ್ನ ಕೊಡ್ತಾ ಇದೀವಿ, ಸಣ್ಣ ಸಣ್ಣ ಒಂದು ಟೀಗೆ ಇರ್ಬೋದು, ಕಾಫಿಗೆ ಇರ್ಬೋದು, ವಾಟರ್ಗೆ ಇರ್ಬೋದು, ಅವೆಲ್ಲ ಪೆಟ್ಟಿ ಕ್ಯಾಶ್ ಅಲ್ಲಿ ಬರುತ್ತೆ. ಅದಂದ್ರೆ ಏನು, ಅದ್ರದ್ದು ಇಂಟ್ರೆಸ್ಟ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್ ಅನ್ನ ಕೇಳಿದರೆ. ಆಮೇಲೆ ಇದು ಬಜೆಟರಿ ಏನಂತಾರೆ ಅದಕ್ಕೆ, ಜೀರೋ ಬಜೆಟಿಂಗ್ ಬಗ್ಗೆ ಕೇಳಿದರೆ. ಓಕೆ, ಜೀರೋ ಬಜೆಟ್ ಅಕೌಂಟಿಂಗ್ ಅಂದ್ರೆ ಏನು, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದರೆ. ಅದೊಂದು ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂಥದ್ದು. ನೋಡ್ಕೊಳ್ಳಿ ಅದನ್ನ, ನನಗೆ ಇಲ್ಲಿ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ನಾನು ಪೋಸ್ಟ್ ಮಾಡ್ತೀನಿ, ಅದನ್ನ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ಟಿಲ್ ದೆನ್ ಆಲ್ ದಿ ಬೆಸ್ಟ್. ಎಲ್ಲದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಇನ್ನೊಂದ್ಸಲ ರಿವಿಷನ್ ಸಾಧ್ಯ ಆದರೆ ನೋಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಸೊ ಆಲ್ ದಿ ಬೆಸ್ಟ್. ಯಾವುದಕ್ಕೂ ಭಯಪಡ, ಯಾವುದು ಕ್ವಶನ್ ಅನ್ನು ಬಿಡಕ್ಕೆ ಹೋಗಬೇಡಿ, ಆದಷ್ಟು ಮಾಡಿ ಎಲ್ಲದನ್ನು ಅಟೆಂಡ್ ಮಾಡಿ. ಕೇಸ್ ಸ್ಟಡಿ ಕಂಪಲ್ಸರಿ ಆಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರು ಅದನ್ನ ಬರೀರಿ. ಓಕೆ, ಸೊ ಆಲ್ ದಿ ಬೆಸ್ಟ್ ಗೈಸ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ ಎಕ್ಸಾಮ್ನ. ಇಫ್ ಪಾಸಿಬಲ್ ಐ ವಿಲ್ ಡೂ ಫಾರ್ ಸ್ಟ್ಯಾಟಿಸ್ಟಿಕ್ ಆಲ್ಸೋ. ನೋಡೋಣ ಹೇಗಾಗುತ್ತೆ ಅಂತ, ಬಿಕಾಸ್ ಆಲ್ರೆಡಿ ಇಟ್ ಇಸ್ ಟೈಮ್ ನೌ, ರೈಟ್. ಆಲ್ ದಿ ಬೆಸ್ಟ್.